ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶುಭ ಅಪರಾಹ್ನ. ಆ, ನಮ್ಮ ಬೇರುಗಳು ಬಳಗದ ಮತ್ತೊಂದು ವಿಶೇಷ ಸಭೆ, ವಾರಾಂತ್ಯದ ಸಭೆ. ಇಂದು ವಿಶೇಷ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಈ ವಿಷಯ ನಮಗೆ ಬಹಳ ಹೊಸದು. ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ, ನಮ್ಮ ವಾರಾಂತ್ಯದ ಸಭೆಗಳು ನಡ್ಕೊಂಡು ಬರ್ತಾ ಇದೆ, ಬಹಳಷ್ಟು ಸಮಯದಿಂದ ನಡೀತಾ ಬರ್ತಾ ಇದೆ. ಅತಿಥಿ ಸಭೆಗಳಲ್ಲಿ ನಾವು ಸಾಕಷ್ಟು ವಿಚಾರವನ್ನು ತಂದಿದ್ದೀವಿ. ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಂತ ನಾವು ಆ ವಿಷಯದಲ್ಲಿ ಯಾರಿದ್ದಾರೆ ಅವರನ್ನ ಕರೆದು ಮಾತಾಡ್ಸಿದ್ದೀವಿ. ಆದರೆ ಈ ಒಂದು ಸೂಕ್ತ ವಿಷಯ ಅಥವಾ ಈ ಒಂದು ವಿಷಯ, ಇವತ್ತಿನ ವಿಷಯ ನಮಗೆ ಬಹಳ ವಿಭಿನ್ನ. ನಾವು ಹೆಚ್ಚು ಯೋಚನೆ ಮಾಡದೇ ಇದ್ದಂತಹ ವಿಷಯ. ಆದರೂ ಕೂಡ ಬಹಳಷ್ಟು ಜನಕ್ಕೆ ಉಪಯೋಗ ಆಗುವಂಥದ್ದು. ನಾವು ಇದ್ರ ಬಗ್ಗೆನೂ ಒಂದು ಸಭೆ ಮಾಡ್ಬೋದು ಅಂತ ನಮಗೆ ನಮ್ಮ ಬಳಗದ ಹಿರಿಯರಾದ ಶ್ರೀ ಕಾಳೇಶ್ವರ್ ಸರ್ ಅವರು ಸಲಹೆ ಕೊಟ್ಟಾಗ ಇದನ್ನ ಯೋಚನೆ ಮಾಡಿ ನಮ್ಮಲ್ಲೂ ಒಂಚೂರು ಚರ್ಚೆ ಮಾಡಿ ನಾವು ಸಭೆಯಾಗಿ ಇವತ್ತು ಮಾಡ್ತಾ ಇದ್ದೀವಿ. ಬಹಳ ಖುಷಿ ಇದೆ. ಇದಲ್ದೇನೆ ವಾರ ಪೂರ್ತಿ ಕಚೇರಿಯ ಕೆಲಸದಲ್ಲಿ ಮುಳುಗಿ ಸುಸ್ತಾಗಿರುವ ನಮ್ಮೆಲ್ರಿಗೂ, ಮನಸ್ಸಿನಲ್ಲಿ ಸುಸ್ತಾಗಿರುವ ನಮ್ಮೆಲ್ರಿಗೂ ಇವತ್ತೊಂದು ಹೊಸ ವಿಷಯವನ್ನ ಏನೂ ಚಿಂತೆ ಇಲ್ಲದೆ ಹೊಸ ದೃಷ್ಟಿಕೋನದಿಂದ ನೋಡುವಂತ ಒಂದು ಅವಕಾಶ. ಹಾಗಾಗಿ ಇದೊಂದು ನಿಮ್ಮ ಏನಂತೀರಾ, ನಿಮ್ಮ ರೆಸ್ಯೂಮ್ಗೆ ಅಥವಾ ನಿಮ್ಮ ಕಲಿಕೆಗೆ ಮತ್ತೊಂದು ವಿಷಯ ಬಂದಿದೆ ಅಂತ ಅನ್ಕೊಳ್ಳಿ. ಬಹಳ ಕಡಿಮೆ ಜನಕ್ಕೆ ಗೊತ್ತಿದೆ ಅಂತ ಮೇಡಮ್ ಅವರು ಹೇಳ್ತಾ ಇದ್ರು. ಅದು ನನಗೆ ನಿಜ ಅಂತ ಅನ್ನಿಸ್ತು. ನನಗೂ ಕೂಡ ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ಅಥವಾ ಗಮನ ಇರಲಿಲ್ಲ. ನಾನು ಇದನ್ನ ತಿಳ್ಕೊಂಡಿರ್ಲಿಲ್ಲ. ಸಭೆಯನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ, ಅಂದ್ರೆ ಮೇಡಮ್ ಅವರಿಗೆ ನಾವು ವೇದಿಕೆಯನ್ನ ಕೊಡುವುದಕ್ಕಿಂತ ಮುಂಚೆ ಈ ಸಭೆಯ ಬಗ್ಗೆ ನಮ್ಮಲ್ಲೇ ನಮ್ಮ ಹಿರಿಯರಾದ ಶ್ರೀ ಕಾಳೇಶ್ವರ್ ಸರ್ ಅವರು ಏನ್ ಹೇಳ್ತಾರೆ, ಅವ್ರಿಗೆ ಏನ್ ಅನಿಸ್ತದೆ ಅಂತ ಒಮ್ಮೆ ಕೇಳ್ಕೊಂಡು ಬರೋಣ. ಒಂದು ಸ್ವಲ್ಪ ಸಮಯ ನಾವು ಹಿರಿಯರಿಂದ ಮಾತನ್ನ ಕೇಳಿಸ್ಕೊಂಡು ಮುಂದಕ್ಕೆ ಹೋಗ್ತೇವೆ. ಸರ್, ವೇದಿಕೆ ನಿಮಗೆ, ನೀವು ಮಾತಾಡ್ಬಹುದು. ನಮ್ಮ ಬೇರುಗಳು ತಂಡದ ಎಲ್ಲ ಸದಸ್ಯರಿಗೆ ಹಾಗೂ ಈ ದಿನದ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ತೇಜಸ್ವಿನಿ ವೆಂಕಟರಾಮ್ ಅವಿನಾಶ್ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನೇ ನಾನು ಹೇಳ್ತೇನೆ ಸ್ವಾಗತಕ್ಕಿಂತ. ಯಾಕೆ ಅಂತ ಅಂದ್ರೆ, ಎದುರು ಮನೆಯ ಹುಡುಗಿ ಹೇಳ್ತಿದ್ದಾಗ್ಲೇನೆ ಒಪ್ಕೊಳ್ತಕ್ಕಂತಹ ಸೌಜನ್ಯವನ್ನ ತೋರಿಸಿದ ಹುಡುಗಿ. ಈ ಮಾತನ್ನ ಯಾಕೆ ಹೇಳ್ತೇನೆ ಅಂತ ಅಂದ್ರೆ, ಶ್ರೀಯುತ ವೆಂಕಟರಾಮ್ ಅವರು ಅಂದ್ರೆ ತೇಜಸ್ವಿನಿ ಅವರ ತಂದೆ ನಮ್ಮ ಮನೆ ಎದುರಿಗೆ ಬಂದ್ರು. ಒಂದು ತುಂಬಾ ಸೌಜನ್ಯದ ವ್ಯಕ್ತಿ. ಬಹುಶಃ ಅವ್ರ ಆಳಗಾತ್ರಕ್ಕೂ ಮತ್ತು ಅವರ ಸೌಜನ್ಯಕ್ಕೂ ಇದೇ ಇಲ್ಲ. ನೋಡಿದ್ರೆ ಏನಪ್ಪ ಇವ್ರು ಮಾತನಾಡ್ಸೋದು ಹೇಗೆ ಅಂತ ಅನ್ಸುತ್ತೆ. ಅದ್ರ ಮಾತನಾಡ್ಸಿದ್ಮೇಲೆ ನಾವ್ ಎಷ್ಟು ಆತ್ಮೀಯರಾಗಿದ್ದೇವೆ ಅಂದ್ರೆ, 2 ದಿನ 3 ದಿನದಲ್ಲಿ ಒಬ್ರನ್ನೊಬ್ರು ನೋಡ್ದೇ ಇದ್ರೆ 11 ಗಂಟೆ ಹೊತ್ತಿಗಾದ್ರೂ ಒಂದ್ಸರಿ ಕಾಲ್ ಮಾಡಿ ಇದೀರಾ ಸರ್ ಊರಲ್ಲಿ ಅಂತ ಅವ್ರವ್ರ ಕೇಳ್ತಾರೆ, ನಾನು ಕೇಳ್ತೇನೆ. ಅಂತವ್ರ ಮಗಳು ತೇಜಸ್ವಿನಿ. ತಾಯಿ ಇದನ್ನೆಲ್ಲ ನಾನು ಹೇಳ್ಬಾರ್ದಾಗಿತ್ತು, ನೀವು ಸೌಜನ್ಯ ಹೇಳ್ಬೋದು. ತಾಯಿ ಹೆಸರು ತುಂಬಾ ಚೆನ್ನಾಗಿದೆ, ಸುಜಾತ ಅಂತ ಹೇಳಿ. ಒಬ್ಬನೇ ಒಬ್ಬ ಸೋದರ ವಾಸುದೇವ ಮೂರ್ತಿ, ಅದು ಶೃಂಗೇರಿ ಜಗದ್ಗುರುಗಳು ಹರಸಿ ಇಟ್ಟ ಹೆಸರು. ಹೀಗೆ ಒಂತಹ ಕೌಟುಂಬಿಕ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ತೇಜಸ್ವಿನಿ ನಿಜವಾಗಿಯೂ ತೇಜಸ್ವಿನೇನೆ. ಆದ್ರೆ ಇವತ್ತು ಬೆಳಗ್ಗೆ ತೇಜಸ್ವಿನಿ ಹೇಳಿದ ಒಂದು ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ತುಂಬಾ ಸಂಕುಚಿತ ಸ್ವಭಾವದೊಳಗಿದ್ದೆ, ಅಡಗಿಕೊಂಡು ಕೂತ್ಕೋತಾ ಇದ್ದೆ ಕ್ಲಾಸ್ನಲ್ಲಿ, ನನಗ್ ಗೊತ್ತಿದ್ರು ಹೇಳದೆ ಇರ್ತಕ್ಕಂಥ ಪ್ರವೃತ್ತಿ ಇತ್ತು. ಮತ್ತೆ ಇವತ್ತು ಹೇಗೆ ಈ ಹುಡುಗಿ ಇದನ್ನ ಏನೇನೋ ಮಾತಾಡ್ತಾಳೆ ಅಂತ ಅನ್ಕೊಂಡಾಗ ಪ್ರಕಟಿಸಿದ್ದೇನು ಅಂದ್ರೆ, ತನ್ನ BA ಆದ್ಮೇಲೆ ಕೆಲಸದಲ್ಲಿ ಇದ್ದೊಂದು 5 ವರ್ಷ ಆದ್ಮೇಲೆ ಇದಕ್ಕಿದ್ದಲೇ ಗ್ರಫಾಲಜಿಯ ಬಗ್ಗೆ ಆಸಕ್ತಿಯನ್ನು ತಳೆದು ಅದರಲ್ಲಿ ವಿಶೇಷವಾದ ತರಬೇತಿಯನ್ನ ಪಡೆದು ಕಾರ್ಯಕ್ರಮಗಳನ್ನ ನೀಡುವಂತಹ ಒಂದು ನಿಟ್ಟಿನಲ್ಲಿ ತನ್ನ ಬೆಳವಣಿಗೆಯನ್ನ ಕಂಡ್ಕೊಂಡಿರೋದು ನಿಜವಾಗಿಯೂ ಅಚ್ಚರಿ ಪಡ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಒಂದು ಸೆಷನ್ ಇತ್ತು, ನಾನು ಆ ಕಾರ್ಯಕ್ರಮಕ್ಕೆ ಹಾಜರಾದೆ. ಕಾರಣ ಏನು ಅಂದ್ರೆ, ನನಗೂ ಇದು ಹೊಸ ಸಂಗತಿ. ಟರ್ಮ್ ಪರಿಚಯ ಇತ್ತು, ಆದ್ರೆ ಅದರ ಒಳ ಹರವುಗಳು ಏನು ಅಂತ ಗೊತ್ತಿರ್ಲಿಲ್ಲ. ಸಿಗ್ನೇಚರ್ ಟೋನ್ ಅನ್ನೋದನ್ನ ನಾವೆಲ್ಲ ಕೇಳಿದ್ದೇವೆ. ಆಕಾಶವಾಣಿ ಬೆಂಗಳೂರು ಅಂತ ಬಂದ್ರೆ ಅಥವಾ ವಿವಿಧ ಭಾರತಿ ಮತ್ತಿದ್ದಲ್ಲೇ ನಾವು ಇನ್ನೂ ಅಲ್ಲೆಲ್ಲೋ ಅದು ಗುಯ್ ಗುಯ್ ಅಂತಿದ್ರು, ನಾವು ಅದರ ಕಡೆ ಗಮನಿಸಿದ್ವಿ. ಹಾಗೇನೆ ನಮ್ಮ ಸಹಿ ನಾವ್ ಏನೇನೋ ಅನ್ಕೊಂಡ್ ಮಾಡ್ತಾ ಇದ್ವಲ್ಲ, ಆ ಸಹಿಯೇ ನಮ್ಮನ್ನ ಹೇಗೆ ವ್ಯಕ್ತಪಡಿಸ್ತದೆ ಅನ್ನೋದನ್ನ ಇವತ್ತು ವಿಶೇಷವಾಗಿ ಮಕ್ಕಳ ದೃಷ್ಟಿಯಿಂದ ಬೆಳಗ್ಗೆ ಸೆಷನ್ ಇತ್ತು. ಒಂದೊಂದು ಅಕ್ಷರದ ಹಾಕ್ತಕ್ಕಂತಹ ಸ್ಟ್ರೋಕ್ಸ್ ಏನಿದೆ ಅಥವಾ ಅದನ್ನ ಬರೆಯುವ ರೀತಿ ಇದೆ, ಅವು ಎಲ್ಲವೂ ಸಹ ನಮ್ಮನ್ನ ಪ್ರತಿಬಿಂಬಿಸ್ತದೆ ಅಂತ ಹೇಳಿ.
ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅನ್ನುವ ಪದವನ್ನು ನಾವು ಕೇಳಿದ್ದೇವೆ. ಆದ್ರೆ ಇವತ್ತು ನನಗೆ ಗೊತ್ತಾದ್ದು ನಮ್ಮ ಮೆದುಳಿನ ಅಲ್ಲಿ ಮತ್ತು ಬೆರಳಿಗೆ, ಅಲ್ಲಿ ಮೆದುಳು ಮತ್ತು ಬೆರಳು ಒಂದಕ್ಕೊಂದಕ್ಕೆ ಹೇಗೆ ಕೋಆರ್ಡಿನೇಟ್ ಮಾಡ್ಕೊಳ್ತದೆ, ಹಸ್ತ ಮತ್ತು ಚಿತ್ತ ಆ ಎರಡು ಹೆಸರಿನ ಮಳೆಗಳು ನಮ್ಮ ಮನೋಭಾವವನ್ನು ಹೇಗೆ ವ್ಯಕ್ತಪಡಿಸೋದಕ್ಕೆ ಅವಕಾಶ ಆಗ್ತದೆ ಅನ್ನುವಂತಹ ಒಂದು ವಿಶೇಷವಾದ ಸಂಗತಿ. ಬೆಳಗಿನ ಕಾರ್ಯಕ್ರಮದಲ್ಲಿ ಮಕ್ಕಳೇ ಹೆಚ್ಚಿದ್ರು, ಅವ್ರು ಎಲ್ಲರೂ ತಮ್ಮ ತಮ್ಮ ಸಿಗ್ನೇಚರ್ನ ಮಾಡೋದಕ್ಕೆ ಹೇಳಿದ್ದು. ಮಾಡಿದ್ರು ಒಬ್ಬ ಹುಡುಗ ಅಂತೂ ಒಂದು ಇಡೀ ಪುಟ ತುಂಬಾ ತನ್ನ ಸಿಗ್ನೇಚರ್ ಮಾಡ್ದ. ಒಂದಾಗುತ್ತೋ 2 ಸರಿ ಗೈಡೆಕ್ಷನ್ ಕೊಟ್ಟರು ಸಹ 3ನೇ ಸರಿ ಮಾಡುವಂಥದ್ದೇ ಮಾಡ್ದ. ಆದ್ರೆ ಆ ಹುಡುಗ ಗಣಿತದಲ್ಲಿ 100ಕ್ಕೆ 100 ತೆಗೆಯುವಂತ ಹುಡುಗ ಅಂತ ಗೊತ್ತಾಯ್ತು. ಅಂದ್ರೆ ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದು ಅಂಶವನ್ನ ಇಟ್ಕೊಂಡು ಅದನ್ನ ನೋಡ್ತಾ ಹೋದಾಗ ಟಿ ಅನ್ನೋ ಒಂದು ಅಕ್ಷರಕ್ಕೆ ನಾವು ಎಲ್ಲಿ ಸ್ಟ್ರೋಕ್ ಅನ್ನ ಕೊಟ್ರೆ ಅದು ನಮ್ಮನ್ನ ಮೇಲಕ್ಕೆ, ಇದು ಮಕ್ಕಳನ್ನ ದೃಷ್ಟಿನಲ್ಲಿ ಇಟ್ಕೊಂಡು ಹೇಳಿದಾಗ್ಲಂತೂ ಅದು ನನಗೆ ಮಕ್ಕಳನ್ನ ನಾವು ಈ ನಿಟ್ಟಿನಲ್ಲಿ ನೋಡಿರ್ಲಿಲ್ವಲ್ಲ ಅನ್ನೋದು ನನ್ನ ಮನಸ್ಸಿಗೆ ಬಂತು. ಹಾಗಾಗಿ ಈ ಒಂದು ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಇಟ್ಕೊಂಡು ಬೆರಳಿಗೂ ಮೆದುಳಿಗೂ ಇರ್ತಕ್ಕಂಥ ಸಂಬಂಧವನ್ನು ವಿಶ್ಲೇಷಿಸಿದ ರೀತಿ ನನಗೆ ಆಶ್ಚರ್ಯವನ್ನು ತರ್ತಾ ಇತ್ತು. ಮತ್ತು ಮಕ್ಕಳು ಕುತೂಹಲದಿಂದ, ಅಷ್ಟೂ ಮಕ್ಕಳು ಎಲ್ರೂ ತಮ್ಮ ತಮ್ಮ ಸಿಗ್ನೇಚರ್ ನೋಡ್ಬೇಕು ಅಂತ ಖುಷಿಯಿಂದ ಕುಣ್ಕೊಂಡು ತೋರ್ಸೋಕ್ ಶುರು ಮಾಡಿದ್ರು. ಮೂಲೆನಲ್ಲಿ ಕೂತಿದ್ದ ಹುಡುಗಿಯೂ ಸಹ ಎದ್ದು ನಂದು ಅಂತ ಎದ್ದು. ಅಂದ್ರೆ ಇದು ಹೇಗೆ ಇನ್ಸ್ಪೈರ್ ಮಾಡ್ತು ಮಕ್ಕಳನ್ನ ಅನ್ನಕ್ಕೆ ಒಂದು ಸಣ್ಣ ಉದಾಹರಣೆ. ಅಷ್ಟೇ ಅಲ್ಲ, ಅಲ್ಲಿ ಕೂತಿದ್ದ ಎಲ್ಲ ಟೀಚರ್ಸ್, ಒಂದು 8-10 ಜನ, ಅವ್ರುಗಳು ತಮ್ಮ ಸಿಗ್ನೇಚರ್ನ ತಮ್ಮ ಮನಸ್ಸಿನೊಳಗೇನೆ ಲೆಕ್ಕ ಹಾಕೊಳಕ್ ಶುರು ಮಾಡಿದ್ರು. ಹೀಗ್ ಸ್ಟ್ರೋಕ್ ಕೊಟ್ರು ಹೀಗೆ, ಹೀಗೆ 2 ಕೊಟ್ರು ಹೀಗೆ ಅಂತ ಹೇಳ್ತಿದ್ದಾಗ್ಲೇನೆ ಓಹೋ ನಾನು ಹೀಗ್ ಮಾಡ್ತಿದ್ದೀನಿ. ಸಂಗೀತ ಅಂತ ತಗೊಂಡಂತ ಒಂದು ಪದ, ಅದರಲ್ಲಿ SANGEEH ಬರೆದಾಗ ಆ ಗೀತಕ್ಕೆ ರೌಂಡ್ ಹಾಕಿತ್ತು. ಹುಡುಗರು ಗಮನಿಸುವಾಗ ಏನು ಗೀತ ಚೆನ್ನಾಗ್ ಕಾಣಿಸ್ತು, ಸಣ್ಣಗ್ ಕಾಣಿಸ್ತು. ಅಲ್ಲಿಂದ ಶುರುವಾದ್ದು ಕೊನೆಗೆ ಎಲ್ಲಿವರೆಗೂ ಹೋಯ್ತು ಅಂತಂದ್ರೆ, ಆ ಟೀಚರ್ಸ್ಗಳು ಅವ್ರವ್ರ ಸಿಗ್ನೇಚರ್ ಬಗ್ಗೆ ಏನೋ ಅವ್ರಿಗಿದ್ದಿದ್ದ ಒಂದು ಡೌಟ್ ಅನ್ನು 2 ಸ್ಟ್ರೋಕ್ ಆಗ್ತಾರಲ್ಲ, ಕೆಲವು 4 ಚಿಕ್ಕ ಇಡ್ತಾರಲ್ಲ, ಹೀಗೆಲ್ಲ ಕೇಳಕ್ ಶುರು ಮಾಡಿ. ಅಂದ್ರೆ ಒಂದು ವಿಷಯದ ಬಗ್ಗೆ ಆಳವಾದ ಅಧ್ಯಯನ ಮಾಡಿದವರು ಎದುರಿಗಿದ್ದಾಗ ನಮ್ಮ ಎಲ್ಲ ಅನುಮಾನಗಳಿಗೆ ಪರಿಹಾರವನ್ನ ಕಂಡ್ಕೊಳ್ತಕ್ಕಂತಹ ಪ್ರಯತ್ನ ನಡೀತದೆ. ಅದು ಒಂದು ಅವಧಿಯ ಅಥವಾ ಒಂದು 10 ನಿಮಿಷದ ಅವಧಿಯ ಕೆಲಸ ಅಲ್ಲ ಅನ್ನೋದು ಖಚಿತ. ಆದ್ರೂ ಸಹ ಇದ್ದಷ್ಟೇ ಕಡಿಮೆ ಸಮಯದಲ್ಲಿ ಅವರುಗಳು ಪದೇ ಗಡಿಯಾರ ನೋಡ್ಕೊಳ್ತಾ ಇದ್ರು. ಯಾವುದೇ ಗೊಂದಲ ಇಲ್ಲದೆ ತನ್ನಷ್ಟಕ್ಕೆ ತಾನು ಸಮಾಧಾನ ಆಗೋವರೆಗೆ ಈ ದಿನ ತೇಜಸ್ವಿನಿ ಕಾರ್ಯಕ್ರಮ ರೂಪಿಸ್ಕೊಟ್ರು. ಇಲ್ಲಿ ಮತ್ತೊಂದು ಸಂಗತಿ ನನಗೆ ಬಹಳ ಸರಿ ಕಾಡ್ತಾ ಇತ್ತು. ಈ ಹುಡುಗಿ ಯಾಕೆ ಇಂಜಿನಿಯರಿಂಗ್ ಮಾಡ್ಕೊಂಡು ಮೇಸ್ತ್ರಿ ಕೆಲಸ ಮಾಡ್ತಾಳೆ ಅಂತ. ಅದಕ್ಕೆ ಪರಿಹಾರನೂ ಸಿಕ್ತು. ಅವ್ರ ಮಾವ ಕಾಲೇಜ್ ಪ್ರೊಫೆಸರ್. ಹೀಗಾಗಿ ಆಮೇಲೆ ಅವರ ಎರಡೂ ಕಡೆ ತಾತಂದ್ರು ನಾನು ನೋಡಿದ್ದೇನೆ. ಅವರು ಈ ಇಳಿ ವಯಸ್ಸಿನಲ್ಲೂ ಸಹ ಉತ್ಸಾಹಭರಿತರಾಗಿರ್ತಕ್ಕಂತಹ ಜನ. ಹೀಗಾಗಿ ಇಡೀ ಕೌಟುಂಬಿಕ ಹಿನ್ನೆಲೆ ಮತ್ತು ತಾನು ಬೆಳೆದ ಪರಿಸರ ಮತ್ತು ತನಗಿರ್ತಕ್ಕಂಥ ಸೌಲಭ್ಯಗಳು ಇವೆಲ್ಲವನ್ನು ಸಹ ಕ್ರೋಢೀಕರಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುತ್ತಾ ಬೇರೆಯವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾಗುತ್ತಾ ಇದ್ದಾಳೆ ತೇಜಸ್ವಿನಿ ಅವಿನಾಶ್. ಮಗು ಬರ್ತದೆ, ಅದ್ರ ಹೆಸರು ಶ್ರದ್ಧಾ. ನಾನು ಯಾಕೋ ಆಗ್ಲಿಲ್ಲ, ಅದನ್ನು ಚೈತ್ರ ಅಂತೆಲ್ಲ ಕರಿತಾ ಇರ್ತೇನೆ. ಯಾಕೋ ನನಗೆ ಆ ಹೆಸರು ತುಂಬಾ ಇಷ್ಟ ಆಗಿದೆ. ಯಾಕೆ ಅಂತ ಇನ್ನೂ ಗೊತ್ತಾಗಿಲ್ಲ. ಆ ಮಗು ನಮಗೆ ಒಂದು ರೀತಿಯ ಸಂಪರ್ಕ ಸೇತು. ಅದು ಬಂದಲ್ಲೆಲ್ಲ ಕೈ ಹೀಗೆ ಅನ್ನುತ್ತೆ, ಮಾತಾಡ್ಸುತ್ತೆ. ಅಪರೂಪಕ್ಕೆ ಗಂಡ ಹೆಂಡತಿ ನಮ್ಮನೆ ಬರ್ತಾರೆ. ಹೀಗಾಗಿ ನಮ್ಗೆ ಒಂದು ತರಹ ಬಾಂಧವ್ಯ ಈ ತರ ಬೆಳ್ಕೊಂಡು ಹೋಗಿದೆ. ಬಹುಶಃ ಎಲ್ಲ ಹಿಂದೆ ನಾನು ನಮ್ಮ ಮಿತ್ರರಾದ ವೆಂಕಟರಾಮ್ ಅವರನ್ನ ತುಂಬಾ ಸ್ಮರಿಸ್ತೇನೆ. ಯಾಕೆಂತಂದ್ರೆ ಇಂತಹ 2 ಒಳ್ಳೆಯ ಮಕ್ಕಳು, ಒಬ್ಬ ಒಳ್ಳೆಯ ಅಳಿಯ, ಒಬ್ಬ ಒಳ್ಳೆಯ ಸೊಸೆ, ಎಲ್ಲವೂ ಸಹ ಅವ್ರು ಮಾತೆತ್ತಿದಂತದ್ದು ಸರ್ ಎಲ್ಲ ಪೂರ್ವಜನ್ಮ ಸುಕೃತ ಸರ್ ಅಂತ. ಅದು ಸರ್ವರಿಗೂ ಅಪ್ಲೈ ಆಗುವಂಥದ್ದು, ಅನ್ವಯಿಸುವಂಥದ್ದು. ಅದರಲ್ಲೂ ತೇಜಸ್ವಿನಿಯ ಈ ದಿನದ ಬೆಳಗಿನ ಕಾರ್ಯಕ್ರಮ ನಾನು ನೋಡಿದ್ಮೇಲೆ ಓಹೋ ಇದು ಬರೀ ಇಷ್ಟೇ ಅಲ್ಲ, ಇದು ತುಂಬಾ ಇದೆ, ಇನ್ನೂ ತಿಳ್ಕೊಬೇಕು ನಾವು ಅಂತ ಅನ್ನಿಸ್ತು. ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ 2 ಮಾತುಗಳನ್ನ ನಾನು ಹಂಚ್ಕೊಳ್ಳ. ಅಂದ್ರೆ ನಮ್ಮ ಕೊನೆಯಲ್ಲಿ ಒಂದು ಮಾತು ಬಂತು. ನಾವು ವಾಪಸ್ ಬರುವಾಗ ಕೇಳಿದೆ, ಬರೀ ಸಿಗ್ನೇಚರ್ನೇ ತಗೋತಿಯಮ್ಮ ಹೇಗೆ ಅಂತ. ಇಲ್ಲ ದೊಡ್ಡವ್ರಿಗೆ ಬೇರೆ ತರ ಮಾಡ್ತೀನಿ ನೋಡಿರೋ ಅಂತ ಹೇಳಿದೆ. ಸೊ ಅದನ್ನ ನೋಡೋದಕ್ಕೆ ನಾನು ಕಾತರನಾಗಿದ್ದೇನೆ. ನನ್ನ ಈ 2 ಮಾತುಗಳ ಜೊತೆಯಲ್ಲಿ ತಮ್ಮೆಲ್ರಿಗೂ ಸಹ ಈ ಕಾರ್ಯಕ್ರಮ ಇಷ್ಟ ಆಗ್ತದೆ ಅಂತ ಭಾವಿಸ್ತೇನೆ. ಯಾಕೆಂದ್ರೆ ನನಗೆ
ನಾನು ಕಾರ್ಯಕ್ರಮವನ್ನ ಮಾಡ್ಕೊಡೋದಕ್ಕೆ ಕೇಳಿದಾಗ ಆದದ್ದೇನು ಅಂದ್ರೆ, ಒಂದು ಪುಸ್ತಕನ ಇಬ್ರು ತಗೊಂಬಂದ್ರು, ಗಂಡ ಹೆಂಡತಿ, ತಿರುಪತಿಗೆ ಹೋಗಿ ಪ್ರಸಾದದ ಜೊತೆನಲ್ಲ ಅದುವೆ ತಂದು ಕೊಟ್ಟಾಗ ನನ್ಗನ್ನಿಸ್ತು, ಹೌದಲ್ವಾ, ಇದೊಂದು ಹೊಸ ವಿಷಯ, ನಾವು ಇದುವರೆಗೆ ಸ್ಪರ್ಶಿಸಿಲ್ಲ. ಇದು ನಮ್ಮ ಬೇರುಗಳ ತಂಡಕ್ಕೆ ನಾವು ತೆಗೆದುಕೊಂಡು ಹೋದ್ರೆ ಇದ್ರ ಹೇಗಿದ್ರು ಯೂಟ್ಯೂಬ್ ಹಾಗೆ ಆಗ್ತದೆ, ಅನಂತರದಲ್ಲಿ ಅನೇಕ ಜನಕ್ಕೆ ಇದನ್ನು ಕಳಿಸ್ಕೊಡ್ಬೋದು ಅಂತ ನನ್ನ ತಲೆಗೆ ಬಂತು. ಕೇಳಿದಾಗ ತಕ್ಷಣ ಹೂ ಅಂತಲೇ ಅಲ್ಲೇನು ಒಂಥರ ಮನೆಯಲ್ಲಿ ಹೇಗೆ ಪ್ರತಿಭಾ, ಸೌಜನ್ಯ ಇವ್ರುಗಳು ನನ್ನ ಜೊತೆ ವರ್ತಿಸ್ತಾರೋ ಅದೇ ತರಹ ತೇಜಸ್ವಿನಿ ಅಂತ ಹೇಳ್ಬೋದು. ಅದೇ ತರ ಇತ್ತೀಚಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತ ಶಾಲಿನಿ ಅಂದ್ರೆ ಅಂದ್ರೆ ತೇಜಸ್ವಿನಿ ಅತ್ತಿಗೆ ಜೋಗುಳದ ಹಾಡುಗಳನ್ನ ಹಾಡಿದ್ರು, ನೆನಪಿರ್ಬೋದು ನಿಮ್ಗಳಿಗೆ. ಹಾಗಾಗಿ ಒಂದು ಕುಟುಂಬದ ಮತ್ತೊಂದು ಕುಡಿಯನ್ನ ನಾವು ನಮ್ಮ ಬೇರುಗಳು ಸೇರ್ಸ್ಕೊತಾ ಇದ್ದೇವೆ. ಅಂದ್ರೆ ನಮ್ಮ ಬೇರುಗಳು ಆಳಕ್ಕಷ್ಟೇ ಆಗಲ್ಲ, ಅಗಲಕ್ಕೂ ಹೊರಡ್ಕೊಳ್ಳೋದಕ್ಕೆ ಇಂಥವ್ರೆಲ್ಲ ಸಹಾಯ ಆಗ್ತಾ ಇದ್ದಾರೆ. ಆ ಖುಷಿ ನನಗಿದೆ. ಮತ್ತೊಮ್ಮೆ ಈ 2 ಮಾತುಗಳನ್ನ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನನಗೆ ಕೊಟ್ಟ ಸಮಯದ 6 ನಿಮಿಷಗಳನ್ನ ಬಳಸಿದ್ದಕ್ಕೆ, ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮುಂದಿನ ಕಾರ್ಯಕ್ರಮ ನಡೆಸೋದಕ್ಕೆ ಸೌಜನ್ಯ ಮತ್ತು ತಂಡದವರನ್ನು ಕೇಳ್ಕೊಳ್ತೇನೆ. ನಮಸ್ಕಾರ. ಬಹಳ ಧನ್ಯವಾದ. ಸೂಕ್ತ ವ್ಯಕ್ತಿಯಿಂದ ಸೂಕ್ತವಾಗಿ ಸಭೆಯ ಪ್ರಾರಂಭ ಆಗಿದೆ ಅಂತ ಭಾವಿಸ್ತೇನೆ. ಬಹಳಷ್ಟು ವಿಚಾರಗಳು ಮೇಡಮ್ ಬಗ್ಗೆ, ವಿಷಯದ ಬಗ್ಗೆ, ಇವತ್ತಿನ ಬೆಳಗ್ಗೆ ಅವರ ಒಂದು ವರ್ಕ್ಶಾಪ್ ಬಗ್ಗೆ ಎಲ್ಲವೂ ಬಂತು. ತುಂಬಾ ಚೆನ್ನಾಗಿತ್ತು. ವಿಷಯದ ಬಗ್ಗೆ ಹೆಚ್ಚು ನಾನು ಇಲ್ಲಿ ವಿವರ ಕೊಡೋಕೆ ಹೋಗೋದಿಲ್ಲ. ಒಂದೆರಡು ಸಾಲುಗಳಲ್ಲಿ ಮೇಡಮ್ ಅವರ ಚಿಕ್ಕ ಸಂಕ್ಷಿಪ್ತ ಪರಿಚಯ ಮಾಡ್ಕೊಡ್ತೀನಿ ನಮ್ಮ ಸಭಿಕರಿಗೆ. ಮೊದಲನೇದಾಗಿ ಮೇಡಮ್ ಅವರು ಈಗ ಮೈಸೂರಿನಲ್ಲಿದ್ದಾರೆ ಅಂತ ಭಾವಿಸ್ತೇನೆ. ಮೈಸೂರಿನ ಸದಸ್ಯೆ ಕೂಡ ಹೌದು, ಅಂದ್ರೆ ಮೈಸೂರಿನ ಜನ ಕೂಡ ಹೌದು ಅಂತ ಅನ್ಬೋದೇನೋ. ಶೈಕ್ಷಣಿಕ ಹಿನ್ನೆಲೆ ನೋಡೋದಾದ್ರೆ BE ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದ್ದಾರೆ. ಏರೋಸ್ಪೇಸ್ ಕೇಬಲ್ ಹಾರ್ನೆಸ್ ಈ ಒಂದು ಕಂಪನಿಯಲ್ಲಿ 5 ವರ್ಷಗಳ ಕೆಲಸದ ಅನುಭವ ಕೂಡ ಇದೆ ಇವರಿಗೆ. ಇವರು ಈ ಒಂದು ಗ್ರಾಫಾಲಜಿ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಅಧ್ಯಯನ ಮಾಡಿ ಇವರದ್ದೇ ಆದ ಒಂದು ಪುಸ್ತಕವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ದ ಸೀಕ್ರೆಟ್ ಬಿಹೈಂಡ್ ಯುವರ್ ಚೈಲ್ಡ್ಸ್ ಹ್ಯಾಂಡ್ ರೈಟಿಂಗ್ ಎಂಬ ಪುಸ್ತಕ. ಇದಲ್ಲದೆ ಕೂಡ ಅವರು ವಿಸ್ಡಮ್ ಇನ್ ವರ್ಡ್ ಸಂಸ್ಥೆಯ ಸಂಸ್ಥಾಪಕರು ಕೂಡ ಹೌದು. ಸಾಕಷ್ಟು ಇದರಲ್ಲಿ ಕೃಷಿ ಮಾಡಿದ್ದಾರೆ. ಇವರ ಆಸಕ್ತಿಗಳನ್ನ ನೋಡೋದಾದ್ರೆ ರಂಗೋಲಿ ಬಿಡಿಸೋದು, ಅಡುಗೆ ಮಾಡೋದು, ಸಂಗೀತ ಕಾರ್ಯಕ್ರಮಗಳಿಗೆ ಹಾಜರಾಗುವುದು, ಯೋಗಾಭ್ಯಾಸ ಮಾಡುವುದು ಅಂತ ಹೇಳಿದ್ದಾರೆ. ಸಾಕಷ್ಟು ಜನರಿಗೆ ಇಲ್ಲಿ ಇದೇ ರೀತಿಯ ಆಸಕ್ತಿಗಳಿದೆ. ಮೇಡಮ್ ಅವರನ್ನ ಬಹಳಷ್ಟು ವಿಚಾರದಲ್ಲಿ ಸ್ನೇಹಿತರನ್ನಾಗಿ ಮಾಡಿಸ್ಕೋಬಹುದು ಅಂತ ಭಾವಿಸ್ತೇನೆ. ವಿಚಾರ ಕೂಡ ವಿಶಿಷ್ಟವಾಗಿದೆ ಇವತ್ತಿಂದು. ಅದ್ರ ಬಗ್ಗೆ ಕೂಡ ತಿಳ್ಕೊಂಡು ಮೇಡಮ್ ಅವರ ಸಂಪರ್ಕದಲ್ಲಿ ಇರ್ಬೋದು ಎಲ್ರು. ಹೆಚ್ಚು ತಡ ಮಾಡೋದು ಬೇಡ. ನಿಮ್ಮನ್ನ ಪರಿಚಯ ಮಾಡಿಕೊಂಡು ನಮಗೆ, ನಮ್ಮ ಬಳಗದ ಎಲ್ರಿಗೂ ಖುಷಿಯಾಗಿದೆ. ವಿಷಯದ ಬಗ್ಗೆ ತಿಳ್ಕೊಳ್ಳೋಕೆ ನಾವೆಲ್ಲ ಆಸಕ್ತರಾಗಿದ್ದೀವಿ. ಮೇಡಮ್, ವೇದಿಕೆ ನಿಮಗೆ, ಮುಂದೆ ತೆಗೆದುಕೊಂಡು ಹೋಗಿ. ಮೊದಲಿಗೆ ಧನ್ಯವಾದಗಳು, ನಮಸ್ಕಾರ. ಇಲ್ಲ ಈ ಸಭೆ ನಡೆಯುತ್ತೆ, ಈ ತರ ನಾನ್ ಸರ್ ಹತ್ರ ಹೋಗಿದ್ದು, ಈ ತರ ಪುಸ್ತಕ ಬರ್ದಿದ್ದೀನಿ, ನಾನ್ ನಿಮಗೆ ಕೊಡ್ಬೇಕು, ತಲುಪಿಸ್ಬೇಕು ಅಂತ ಹೋದ ಜೂನ್ ತಿಂಗಳಲ್ಲಿ ಬಂದಿದೆ. ಸರ್ ಅದ್ ನೋಡಿದ ತಕ್ಷಣ ಆಯ್ತು, ಹಾಗಾದ್ರೆ ನೀನ್ ಮಾತಾಡ್ತೀಯ ಅಮ್ಮ, ಇದ್ರ ಬಗ್ಗೆ ಹೊಸ ವಿಷಯ, ನಂಗೂ ಇಷ್ಟೊಂದು ಗೊತ್ತಿಲ್ಲ. ಸರಿ ಸರ್, ಆಯ್ತು ಮಾತಾಡ್ತೀನಿ. ಯಾಕಂದ್ರೆ ನಾನು ಇದನ್ನ 5 ವರ್ಷದಿಂದ ನಾನು ಕಲ್ತಾಗ್ಲೂ ನಂಗೂ ಏನೋ ಗೊತ್ತಿರಲಿಲ್ಲ. ಬಟ್ ನನಗ್ ಸಿಕ್ಕ 90% ಜನಕ್ಕೂ ಗ್ರಾಫಾಲಜಿ ಅಂದ್ರೆ ಏನೋ ಗೊತ್ತಿಲ್ಲ. ಎಲ್ರೂ ಕ್ಯಾಲಿಗ್ರಫಿನಾ ಅಂತ ಕೇಳ್ತಾರೆ. ಸರ್, ಕ್ಯಾಲಿಗ್ರಫಿ ಇಸ್ ಅ ಫಾಂಟ್ ಆಫ್ ರೈಟಿಂಗ್ ಅಲ್ಲ, ಅದೊಂದು ಬರೆಯೋದು ಒಂದು ವಿಧಾನ ಅಷ್ಟೇ, ಸ್ಟೈಲ್ ಆಗಿ ಹೆಂಗ್ ಬರಿಬೇಕು ಅಂತ. ಸೊ ಹಾಗಾಗಿ ನನಗೆ ಎಲ್ಲೇ ಅವಕಾಶ ಸಿಕ್ಕಿದ್ರು ಗ್ರಾಫಾಲಜಿ ಬಗ್ಗೆ ಅಥವಾ ಈ ಬರಹಗಳ ಬಗ್ಗೆ, ಹೇಗೆ ಅದು ಇಷ್ಟೊಂದು ಉಪಯುಕ್ತ ಆಗತ್ತೆ, ಕೆಲಸ ಸುಲಭ, ಬರೀ ಬರೆಯೋದಷ್ಟೇ, ಇಷ್ಟು ಅದರಿಂದ ಉಪಯೋಗ ಸಿಗುತ್ತೆ. ಅದನ್ನ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ನಾವ್ ಯಾವ್ದೇ ಕೆಲಸ ಮಾಡ್ತಿರ್ಬೋದು, ನಮ್ಮ ವಯಸ್ಸು ಏನೇ ಇರ್ಬೋದು, ಅದನ್ನ ಹೇಗೆ ಬಳಸ್ಕೊಂಡು ಹೋಗ್ಬೋದು ಅಂತ ಚಿಕ್ಕ ಸಲಹೆಗಳು, ಚಿಕ್ಕ ಪುಟ್ಟ ಏನಂತಾರೆ, ಬರವಣಿಗೆಯಲ್ಲಿ ತಿದ್ದುಪಡಿ ಮಾಡಿದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ, ಅದು ನಮ್ಮ ಏಳಿಗೆಗೆ ಸಹಕಾರವಾಗಿರುತ್ತೆ ಅಂತ. ಓಕೆನಾ? ಇದನ್ನ ಬ್ರೀಫ್ ಇಂಟ್ರೊಡಕ್ಷನ್ ಸಬ್ಜೆಕ್ಟ್ ಬಗ್ಗೆ ಒಂಚೂರು ಕೊಡ್ತೀನಿ, ಅದ್ರ ಬಗ್ಗೆ ಈ ಗ್ರಾಫಾಲಜಿ ಅಂದ್ರೆ ಏನು ಅಂತ. ಆಯ್ತಾ? ಗ್ರಾಫೋ ಅಂತಂದ್ರೆ ಬರವಣಿಗೆ, ರೈಟಿಂಗ್. ನಾವೇನ್ ಬರಿತೀವಿ ಅದು ಗ್ರಾಫೋ. ಲಾಜಿ ಅಂದ್ರೆ ಅದ್ರ ಬಗ್ಗೆ ಅಧ್ಯಯನ ಮಾಡೋದು, ಓದೋದು. ಸೊ ನಾವು ಗ್ರಾಫಾಲಜಿ ಅಂದ್ರೆ ಬರಹಗಳನ್ನು ಅರ್ಥ ಮಾಡ್ಕೊಂಡು ಬರೀ ಅಲ್ಲಿ ಬರ್ದಿರೋ ಪದ ಓದಿದೆ. ನಾವು ಏನಂತಾರೆ, ನಾವ್ ಮಾಡೋ ಅನಾಲಿಸಿಸ್ ಅಲ್ಲಿ ನೀವ್ ಏನ್ ಕಂಟೆಂಟ್ ಬರ್ದಿದ್ದೀರಾ ಅಂತ ನೋಡಲ್ಲ. ನೀವ್ ಯಾವ ವಿಷಯದ ಬಗ್ಗೆ ಬರ್ದಿದ್ರೆ, ನೀವ್ ನಿಮ್ ಬಗ್ಗೆನೆ ಬರ್ದಿರಿ, ಯಾವ್ದೋ ನ್ಯೂಸ್ ಪೇಪರ್ ಆರ್ಟಿಕಲ್ ನೋಡ್ಕೊಂಡ್ ಬರ್ದಿದ್ರುವೆ
ಅದ್ರಲ್ಲಿ ಏನ್ ಬರ್ದಿದೆ ಅಂತ ಅಕ್ಷರಗಳು ಬಿಟ್ಟು ಬೇರೆ ಹೇಗೆ ಬರ್ದಿದ್ದೀರಾ, ಹೇಗ್ ತುಂಬಿಸಿದೀರಾ ನೀವು ಪೇಜ್ನ, ಆ ತರ ನೋಡೋದಾದ್ರೆ ನಿಮ್ಮ ಕೈ ಬರಹಗಳು ಹೇಗೆ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಳ್ಳೋಕೆ, ನಮ್ನ ನಾವ್ ಅರ್ಥ ಮಾಡ್ಕೋಬೇಕು ಅನ್ನೋದು ಈಗಿನ ಜನತೆಗೆ ತುಂಬಾ ಬೇಕಾಗಿರೋ ವಿಷಯ. ಎಲ್ರು ಏನೋ ಮಾಡ್ತಾ ಇದ್ದಾರೆ, ನಾನು ಅದೊಂದ್ ಕೆಲಸ ಮಾಡ್ಬಿಡ್ತೀನಿ ಅಂತ ಮುಂದ್ ಹೋಗೋರೇ ಜಾಸ್ತಿ. ಅಥವಾ ಎಲ್ರು ಇದ್ ಮಾಡ್ತಿದ್ರೆ ಇದು ಸರಿ ನಾ ಮಾಡ್ಬಿಡ್ತೀನಿ ಅನ್ನೋರು. ನನ್ನ ವ್ಯಕ್ತಿತ್ವ ಏನೋ, ನನ್ನ ವ್ಯಕ್ತಿತ್ವಕ್ಕೆ, ನಾನು ಬೆಳೆದ ವಾತಾವರಣಕ್ಕೆ, ನನಗೆ ಇರುವ ಸೌಲಭ್ಯದಲ್ಲಿ ನಾನು ಏನ್ ಮಾಡಬಹುದು ಅಂತ ಅರ್ಥ ಮಾಡ್ಕೊಳಕ್ಕೆ ಸಮಯ ಬೇಕು. ಅಷ್ಟೊತ್ತಿಗೆ ನಮ್ದು ಅರ್ಧ ಜೀವನ ಆಗೋಗಿರುತ್ತೆ. ಆಮೇಲೆ ಇಷ್ಟನೋ ಇಲ್ವೋ ನಾವ್ ಅದನ್ನೇ ಮುಂದುವರ್ಸ್ಕೊಂಡು ಹೊಟ್ಟೋಗಿರ್ತೀವಿ ಅಲ್ವಾ. ಸೊ ನಮ್ಮನ್ನ ನಾವು ಅದರಿಂದ ನಮ್ ಸುತ್ತಮುತ್ತ ಇರೋರ್ಗೆ ಇನ್ ಸ್ವಲ್ಪ ಈಸಿ ಆಗುತ್ತೆ, ಸುಲಭ ಆಗುತ್ತೆ. ನಮ್ಗೆ ನಮ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಾವ್ ಇನ್ನೊಬ್ರ ಮೇಲೆ ಕೋಪ ಮಾಡ್ಕೊಂಡಿರ್ತೀವಿ ಅಷ್ಟೇ. ಅದೇ ಕೊನೆಗೆ ಅದೇ ಆಗೋದು ಅಲ್ವಾ. ಸೊ ನಮ್ಮ ಬಗ್ಗೆ ನಾವ್ ಅರ್ಥ ಮಾಡ್ಕೊಳಕ್ಕೆ ನಮ್ಮ ಬರವಣಿಗೆ ಎಷ್ಟು ಸುಲಭ ಅಂತ. ಮತ್ತೆ ಇನ್ನೊಂದು ಏನಂತಾರೆ, ಆ ಗ್ರಾಫಾಲಜಿ ಅಂದ್ರೆ ಏನನ್ನ ತಪ್ಪಾಗಿ ಗ್ರಹಕ್ಕೆ ಮಾಡಬಾರ್ದು ಅಂದ್ರೆ, ಇದು ಯಾವ್ದು ಜ್ಯೋತಿಷ್ಯ ಅಲ್ಲ. ನೀವ್ ನಾಳೆ ಹೀಗಾಗ್ತೀರಾ ಅಂತ ನಾನಿಲ್ಲಿ ಹೇಳಲ್ಲ. ನಾನ್ ನಿಮ್ ಕೈಬರಹ ನೋಡಿದ್ರೆ ನೀವ್ ಇವತ್ತು ನಿಮ್ಮ ಮನಸ್ಥಿತಿ ಹೇಗಿದೆ, ಇವತ್ತು ಅಂದ್ರೆ ಇವತ್ತು ಒಂದೇ ದಿನ, ನಾಳೆ ಬರ್ದಾಗ ಬೇರೆ ಹೇಳ್ಬಿಡ್ತೀರಾ ನೀವು ಅಂತಾನೂ ಅಲ್ಲ. ಇವಾಗಿನ ಫೇಸ್, ಈಗ ಒಂದು 3-4 ತಿಂಗಳು ನಿಮ್ಮ ಮನಸ್ಥಿತಿ ಹೇಗಿದೆ, ನಿಮ್ಮ ಸುತ್ತಮುತ್ತ ನಡೀತಿರುವ ವಾತಾವರಣಗಳ ಬದಲಾವಣೆಗಳಿಗೂ ನಿಮ್ಮ ಕೈ ಬರಹಕ್ಕೂ ಎಷ್ಟು ಏನಂತಾರೆ ಸಾಮ್ಯತೆ ಇದೆ. ಎಷ್ಟು ಬೇಗ ನಾವ್ ಕೋಪ ಮಾಡ್ಕೊಂಡಾಗ ನಾವ್ ಬರೆಯೋ ರೀತಿ ಬೇರೆ, ನಾವ್ ಆತ್ರದಲ್ಲಿದ್ದಾಗ ನಾವ್ ಬರೆಯೋದ್ ಬೇರೆ, ನಮ್ಗೇನಾದ್ರೂ ಇಷ್ಟವಾದಾಗ ನಾವ್ ಬರೆಯೋ ರೀತಿ ಬೇರೆ. ಯಾಕದು ಬೇರೆ ಆಗತ್ತೆ? ನಾವೇನಾದ್ರೂ ನಮ್ಗೆ ಪದಗಳು ಗೊತ್ತಿಲ್ವಾ ಬರೆಯಕ್ಕೆ? ಅದನ್ನ ಹೇಗೆ ಒಂದು ಅರ್ಥಪೂರ್ಣ ಸಾಲುಗಳಾಗಿ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಅವೆಲ್ಲ ಗೊತ್ತಿರುತ್ತೆ ನಮ್ಗೆ. ಬಟ್ ನಾವ್ ಪೇಪರ್ ಅಲ್ಲಿ ಪುಸ್ತಕ ಇಟ್ಕೊಂಡಾಗ ಅಥವಾ ಪೆನ್ ಇಟ್ಕೊಂಡಾಗ ಬರಿಬೇಕಾದ್ರೆ, ನಾನು ಈ ಅಕ್ಷರನ ಇಲ್ಲಿಂದ ಶುರು ಮಾಡ್ತೀನಿ, ನಾನು ಈ ಅಕ್ಷರನ ಇಲ್ಲೇ ನಿಲ್ಲಿಸ್ತೀನಿ ಅಂತ ನಾವೇನಾದ್ರೂ ಅದನ್ನ ನಾವು ಯೋಚನೆ ಮಾಡ್ತಿದೀವ? ಇಲ್ಲ. ನಾವು ಈ ಪದ ಬರಿತೀವಿ, ಇದು ನೆಕ್ಸ್ಟ್ ಈ ಪದ ಬರಿಬೇಕು, ಈ ಸಾಲ್ ಈ ತರ ತಗೊಂಡ್ ಹೋಗ್ಬೇಕು, ಇಲ್ಲೊಂದು ಚುಕ್ಕಿ ನೆಕ್ಸ್ಟ್ ಇನ್ನೊಂದ್ ಸಾಲ್ಗೆ ನಾವು ಕೆಳಗಡೆ ಬರ್ತೀವಿ, ಅಷ್ಟೇ ಯೋಚನೆ ಮಾಡ್ತಿರ್ತೀವಿ ನಾವು. ನಮ್ಮ ಯೋಚನೆ ಇರೋದು ನಾವ್ ಏನ್ ವಿಷಯ ಬರಿತಿದೀವಿ ಅದ್ರ ಬಗ್ಗೆ. ಮಕ್ಳಿಗೂ ಅಷ್ಟೇ, ಅವ್ರ ಏನ್ ವಿಷಯ ಬರೀತಾರೆ ಅವ್ರಿಗೆ ಅದ್ರ ಬಗ್ಗೆ ಯೋಚನೆ ಇರುತ್ತೆ. ಹೇಗ್ ಬರಿತಿದೀವಿ ಅನ್ನೋದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ನಮ್ಮ ಒಳ ಮನಸ್ಸು. ಅದು ಹೇಗೆ ನಾವ್ ಯಾವ ಅಕ್ಷರವನ್ನ ಹೇಗ್ ಬರಿತಿದೀವಿ ಅನ್ನೋದು. ಆಮೇಲೆ ಇದರಿಂದ ಗ್ರಾಫಾಲಜಿ ಅನಾಲಿಸಿಸ್ ಮಾಡೋದ್ರಿಂದ ಈ ವ್ಯಕ್ತಿ ಹುಡುಗಾನ ಹುಡುಗಿನ, ವಯಸ್ಸಾಗಿದ್ಯಾ ಚಿಕ್ಕೋರ, ಅವೆಲ್ಲ ಗೊತ್ತಾಗಲ್ಲ. ಇದು ಏನಿದ್ರು ಮನಸ್ಥಿತಿ ನಮ್ ಬಗ್ಗೆ. ಏನಂತಾರೆ, ದೇವರೆಲ್ರಿಗೂ ಅದೇ ದೇಹ, ಅದೇ ಸೌಲಭ್ಯಗಳು, ಒಳಗು ಹೊರಗು ಸೇಮ್ ಆರ್ಗನ್ಸ್ ಅಲ್ವಾ. ನಾವ್ ಹೆಂಗ್ ಉಪಯೋಗಿಸ್ಕೋತೀವಿ ಅಷ್ಟೇ ಟ್ರಾನ್ಸ್ಪರೆಂಟ್, ಅಷ್ಟೇ ಸಿಂಪಲ್ ಆಗಿದೆ ಗ್ರಾಫಾಲಜಿ. ಓಕೆನಾ. ಸೊ ನಮ್ಮ ಕೈ ಬರಹದಿಂದ ನಮ್ಮ ವ್ಯಕ್ತಿತ್ವ, ನಮ್ಮ ಮನಸ್ಥಿತಿ, ನಮ್ಮ ಆರೋಗ್ಯ, ನಮ್ಮ ಸುತ್ತಮುತ್ತಲಿನವರು ನಮ್ಮ ಬಗ್ಗೆ ಏನ್ ಅನ್ಕೋತಾರೆ, ನಾವು ಬೇರೆಯವರಿಗೆ ಹೇಗೆ ಕಾಣಿಸ್ಕೋತಾ ಇದೀವಿ. ಈಗ ಎಲ್ರಿಗೂ ಇರುತ್ತಲ್ವಾ, ನಾನು ಬೇರೆಯವ್ರ ಮುಂದೆ ಹೀಗ್ ಕಾಣಿಸ್ಕೋಬೇಕು, ನಾವ್ ಆತರ ಕಾಣಿಸ್ಕೋತಿದೀವಾ ಅಂತ. ಒಂದ್ಸತಿ ನಮ್ಗಿರೋದು ನಂಗೆ ಹಿಂಗ್ ಅನ್ಸುತ್ತೆ, ಬಟ್ ಆತರ ಇದ್ಯಾ ಇಲ್ವಾ ಅಂತಾನು ಗೊತ್ತಿರಲ್ಲ. ಓಕೆನಾ. ಸೊ ಅವೆಲ್ಲ ಅರ್ಥ ಆಗತ್ತೆ. ಚಿಕ್ಕ ಪುಟ್ಟ ನೀವು ಅದನ್ನ ಗಮನಿಸಲೇ ಇರಲ್ಲ, ವಿಷಯ ನಿಮ್ಗೆ ಹೋಗೇ ಬಿಟ್ಟಿರುತ್ತೆ ತಲೆಯಿಂದ. ನಾನ್ ಈ ತರ ಇದ್ದೆ, ನಾನ್ ಈ ತರ ಮಾಡ್ತಿದ್ದೆ, ಅಥವಾ ನಂಗೆ ಇನ್ನೂ ಆಸಕ್ತಿ ಇದೆ ಅಂತ ನಮ್ಗೆ ಗೊತ್ತಿರಲ್ಲ. ಆ ವಿಷಯಗಳು ನಮ್ಮ ಕೈ ಬರಹದ ಮೂಲಕ ಗೊತ್ತಾಗತ್ತೆ. ಅದು ನಾವು ಆಮೇಲೆ ಇದು ಬರೀ ಅಭ್ಯಾಸ ಮಾಡಿದ್ರೆ ಸಾಕು, ಅದರಿಂದ ಬದಲಾವಣೆ ಖಂಡಿತ. ಅದಕ್ಕೆ ನಾನೇ ಏನಂತಾರೆ ಉದಾಹರಣೆ. ನಾನು ಹೇಳ್ದಂಗಲ್ವಾ, ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಕೆಲಸ ಮಾಡ್ತಾ ಇದ್ದೆ ಕೇಬಲ್ ಹಾರ್ನೆಸ್. ನನ್ನ ಕಂಪನಿಯಲ್ಲಿ ಎಲ್ಲರೂ ಮೆನ್, ಓನ್ಲಿ ಒನ್ ಫೀಮೇಲ್ ಹೂ ವಾಸ್ ವರ್ಕಿಂಗ್ ಇಸ್ ಮೀ. ಓಕೆನಾ. ಫ್ಲೋರ್ ಅಲ್ಲಿ ಪ್ರೊಡಕ್ಷನ್ ಯೂನಿಟ್ ಅಲ್ಲೂ ಅಷ್ಟೇ, ನನ್ನ ಮ್ಯಾನೇಜರ್ಸ್, ನನ್ನ ಸಬಾರ್ಡಿನೇಟ್ಸ್, ನನ್ನ ಕೊಲೀಗ್ಸ್ ಎಲ್ರುವೆ 1.5 ವರ್ಷ, ಅಟ್ಲೀಸ್ಟ್ 2 years ನಾನು ಹಾಗೆ ಕೆಲಸ ಮಾಡಿದ್ದೀನಿ. 2 ವರ್ಷ ನಾನು ಹಾಗೆ ಕೆಲಸ ಮಾಡಿದ್ದೇನೆ. ಓಕೆನಾ. ಆಮೇಲೆ ನನ್ನ ಜೊತೆ ಇನ್ನೊಂದು ಕೊಲೀಗ್, ಇನ್ನೊಂದು ಹುಡುಗಿ ಬಂದ್ಲು. ಸೊ ಹಾಗೆ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 3-4 ಜನ ಆಗಿದ್ವಿ ಅಷ್ಟೇ. ನನ್ನ 5 ವರ್ಷದಲ್ಲಿ 2 ವರ್ಷ ನಾನು ಒಬ್ಳೇ ಇದ್ದೆ ಆಫೀಸಲ್ಲಿ. ಇದೆಲ್ಲ ಅದು ಏನಂತಾರೆ, ಈಗ ನಾನು ಹೇಳ್ದಂಗೆ ನನ್ಗೇನ್ ಮುಂಚೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದೆ ಅಂತೆಲ್ಲ ಏನಿಲ್ಲ. ನನ್ನ ಸ್ಕೂಲ್ ಡೇಸ್, ನನ್ನ ಕಾಲೇಜ್ ಡೇಸ್ ಅಲ್ಲಿ ನನಗೆ ವಿಷಯ ಗೊತ್ತಿತ್ತು. ಇಷ್ಟು ಏನ್ ಮಾತಾಡ್ತಿದ್ದೀನಿ ಅವಾಗ ಏನ್ ವಿಷಯ ಗೊತ್ತಿತ್ತು ಅವೆಲ್ಲ ಗೊತ್ತಿತ್ತು, ಆದ್ರೆ ಹೇಳ್ಕೊಳ್ತಿರ್ಲಿಲ್ಲ, ತೋರ್ಸ್ಕೊತಿರ್ಲಿಲ್ಲ, ಮಾತಾಡ್ತಾ ಇರ್ಲಿಲ್ಲ, ಆ ತರ ಇರ್ತಿದ್ದೆ. ನನಗ್ ಗೊತ್ತಲ್ವಾ ಸಾಕು ಅನ್ನೋ ತರ. ಆಯ್ತಾ. ಅಂದ್ರೆ ನನಗೆ ನಾನ್ ಯಾಕೆ ಎದ್ದು ನಿಂತು ಮಾತಾಡ್ಬೇಕು, ಅವ್ರೇನಾದ್ರು ಪ್ರಶ್ನೆ ಕೇಳ್ಬಿಡ್ತಾರೆ ಅಂತ ನಾನು ಕಾಲೇಜಲ್ಲೆಲ್ಲ ಕಾರ್ನರ್ ಅಲ್ಲಿ ಕುತ್ಕೋತಾ ಇದ್ದೆ, ಫ್ರಂಟ್ ಅಲ್ಲಿ ಕಾರ್ನರ್ ಅಲ್ಲಿ.
ಅವ್ರು ಮಧ್ಯ ನೋಡ್ತಿರ್ತಾರಲ್ವಾ ಲೆಕ್ಚರರ್ಸ್, ನಾನು ಈ ಕಡೆ ಸೈಡಲ್ಲಿ ಇದ್ರೆ ನಾನು ಕಾಣಲ್ಲ, ನನ್ ಕ್ವಶನ್ ಕೇಳ್ಬಾರ್ದು. ಕೇಳಿದಾಗ ನನಗೆ ಅದು ಉತ್ತರ ಗೊತ್ತಿರ್ತಿತ್ತು, ಏನೋ ಗೊತ್ತಿಲ್ಲ ಅನ್ನೋದು ಇರ್ತಿತ್ತು. ಬಟ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರೇನ್ ಇದ್ ಮಾಡ್ಬಿಡ್ತಿರ್ಲಿಲ್ಲ, ಹೇಳ್ಕೊಟ್ಟಿರೋರು. ಬಟ್ ನನ್ ಗೊತ್ತಿದ್ರು ನಾನು ಬಚ್ಚಿಟ್ಕೋತಾ ಇದ್ದೆ, ನಾನು ಓದ್ಸ್ಕೋತಾ ಇದ್ದೆ. ಆಮೇಲೆ ಈ ತರ ಸಭೆಗಳಲ್ಲಿ, ಇದು ಇನ್ನು 5 ವರ್ಷದ ಹಿಂದೆ, ಅದು ಕಾಲೇಜು ಸ್ಕೂಲ್ ಎಲ್ಲ ಚಿಕ್ಕದಾದ್ರೂ ಒಂದು 7 ವರ್ಷದ ಹಿಂದೆನೂ ಕೂಡ ಗ್ರಾಫಾಲಜಿ ನಂಗೆ ಇನ್ನು ಅಷ್ಟು ಪರಿಚಯ ಆಗಿರ್ಲಿಲ್ಲ. ಅವಾಗ್ಲೂ ಯಾವ್ದೇ ಈ ಸಭೆಯಲ್ಲಿ ಈಗ ನಾನ್ ಮಾತಾಡ್ತಾ ಇದ್ದೀನಿ, ಸೊ ಕ್ಯಾಮ್ರಾ ಆನ್ ಮಾಡ್ಕೊಂಡೆ, ಮೈಕ್ ಇದೆ, ನಾನು ಮಾತಾಡ್ತೀನಿ ಎಲ್ಲ. ನಾನು ಸುಮ್ನೆ ಅಟೆಂಡ್ ಮಾಡ್ತಾ ಇದ್ರು 100 ಜನ ಇರೋ ಆನ್ಲೈನ್ ಮೀಟಿಂಗ್ ಅಲ್ಲಿ ನಾನು ಅಟೆಂಡ್ ಮಾಡಿದ್ರು ನಾನು ಕ್ಯಾಮ್ರಾ ಆನ್ ಮಾಡ್ತಿರ್ಲಿಲ್ಲ. ನನ್ಗೆ ನನ್ನ ತೋರ್ಸ್ಕೊಳಕ್ಕೆ ನಂಗೆ ಇಷ್ಟ ಆಗೋ ತರ, ನಾನು ಅಟೆಂಡ್ ಮಾಡಿ ನಾನು ವಿಷಯ ತಿಳ್ಕೊಂಡ್ರೆ ಸಾಕಲ್ವಾ, ನಾನ್ ಯಾಕೆ ಅಲ್ಲಿ ನನ್ನ ತೋರ್ಸ್ಕೋಬೇಕು, ನಾನು ಇದೀನಿ ಅಂತ. ಈಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದೀವಿ. ನಾನ್ ವಾಟ್ಸ್ಆಪ್ ಡಿಪಿನ ಹಾಕೋತಾ ಇರ್ಲಿಲ್ಲ, ಪಿಕ್ಚರ್ ಏನೋ ಹೂ ಹಾಕ್ಬಿಡೋದು, ಬೆಟ್ಟ ನೀರು ಆತರ. ನಾನ್ ಯಾಕೆ ನಾನು ಹಾಕ್ಬಿಟ್ರೆ ನಾನೆಲ್ಲ ನೋಡ್ಬಿಡ್ತಾರೆ, ಯಾರ್ ವಾಟ್ಸ್ಆಪ್ ಡಿಪಿನ ಯಾರು ಹುಡ್ಕೊಂಡ್ ಕಾಯ್ಕೊಂಡ್ ಕೂತಿರ್ತಾರೆ, ಓ ಇವ್ರು ಇದ್ ಹಾಕಿದ್ರು ಅಂತ ನೋಡಕ್ಕೆ. ಎಲ್ರಿಗೂ ಅವ್ರದವ್ರದೇ ಕೆಲ್ಸ, ಅವ್ರವ್ರು ಇರ್ತಾರೆ ಅಲ್ವಾ. ಬಟ್ ನಾವು ವಿಷಯ ಗೊತ್ತಾಗಕ್ಕೆ ಒಂದು ಪಿಕ್ಚರ್ ಅಷ್ಟೇ ಅದು ಅಲ್ವಾ. ಆದ್ರೆ ನಾನು ಅಷ್ಟು ಯೋಚನೆ ಮಾಡ್ತಿದ್ದೆ ನನ್ನನ್ನ ನಾನು ಜನಕ್ಕೆ ಪರಿಚಯ ಮಾಡ್ಕೊಳಕ್ಕೆ. ಈಗ ನನ್ನ ಇಡೀ ಬಿಸ್ನೆಸ್ ಆನ್ಲೈನೇ ನಡೆಯುತ್ತೆ. ನಾನು ಎಷ್ಟೋ ಜನನ್ನ ನೋಡೇ ಇರಲ್ಲ. ಫಸ್ಟ್ ಟೈಮ್ ನಾನು ಅವ್ರ ಮಕ್ಳನ್ನ ನಾನು ಭೇಟಿ ಮಾಡೋದೇ ನನ್ನ ಕೋರ್ಸ್ಗಳಲ್ಲಿ, ಕ್ಲಾಸ್ಗಳಲ್ಲಿ. ಸೊ ನಾನೇ ಇಷ್ಟು ಬದಲಾವಣೆ ನನ್ನಲ್ಲಿ ಇಷ್ಟ ಆದ್ಮೇಲೆ, ಅದು ಫಸ್ಟ್ ಸಿಗ್ನೇಚರ್ ಇಂದ ಆಗಿದ್ದು. ಅದು ನನಗೆ ತುಂಬಾ ಮನಸ್ಸಿಗೆ ಹತ್ರ ಆಗಿ ನಾನು ಆ ಬದಲಾವಣೆ ನನ್ನಲ್ಲಿ ಮಾಡ್ಕೊಂಡ್ಮೇಲೆ ನಾನು ಕಂಪ್ಲೀಟ್ ಕೋರ್ಸ್ ನಾನು ಮಾಡ್ತೀನಿ ಅಂತ ನಾನು ಅನ್ಕೊಂಡು 5 ವರ್ಷದಿಂದ ನಾನು ಆ ಕೋರ್ಸ್ನ ಮಾಡಿ, ಯಾವಾಗ ನನ್ನಲ್ಲಿ ಆ ಬದಲಾವಣೆ ಆಯ್ತು, ಇಟ್ಸ್ ಈಸಿ, ನಾನೇ ಅದನ್ನ ಮಾಡಿದೀನಿ. ನನ್ಗೆ ಈಗ ನಾನು ಮುಂಚೆ ಹೇಗಿದ್ದೆ ಅಂತಾನು ಗೊತ್ತು, ಈಗ ಹೇಗಿದ್ದೆ ಅಂತಾನು ಗೊತ್ತು. ಸೊ ಅದೊಂದು ಆತ್ಮವಿಶ್ವಾಸ ನಂಗೆ ತುಂಬಾ ಜಾಸ್ತಿ ಆಗಿ, ನಾನು ಇದನ್ನ ನನ್ನ ಕೆರಿಯರ್ ಆಗಿ ನೆಕ್ಸ್ಟ್ ತಗೋಬೇಕು ಅಂತ ಡಿಸೈಡ್ ಮಾಡಿ, ಹಲವಾರು ಏನಂತ ನಾನ್ ಕಲ್ತಿದ್ದು ಒಂದು ಬರೀ ಗ್ರಾಫಾಲಜಿ, ಹೇಗೆ ಹ್ಯಾಂಡ್ ರೈಟಿಂಗ್ ನೋಡಿ ಅನಲೈಸ್ ಮಾಡಿ ಅವ್ರ ವ್ಯಕ್ತಿತ್ವವನ್ನ ತಿಳಿದುಕೊಂಡು ಹೇಗೆ ಅವ್ರಿಗೆ ಪ್ರೆಸೆಂಟ್ ಮಾಡ್ಬೇಕು. ಈಗ ನಾನು ನಿಮ್ಮ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ನಾನ್ ಎಷ್ಟು ಸ್ಟ್ರಾಂಗ್ ಆಗಿ ವಿಷಯ ತಿಳ್ಕೊಂಡಿರ್ಬೇಕು. ನಿಮ್ ಈಗ ಅದು ಏನಂತಾರೆ, ಚಿಕ್ಕ ಮಕ್ಳಿಗೆ ಬರವಣಿಗೆ ಅದೆಲ್ಲ ಆಮೇಲೆ ನಾನ್ ಡಿಸೈಡ್ ಮಾಡಿ ನಾನ್ ಕೋರ್ಸ್ಗಳನ್ನ ಡಿಸೈನ್ ಮಾಡಿರೋದು. ಬಟ್ ಮೊದ್ಲನೇದ್ ನಾನ್ ಕಲ್ತ ಮೇಲೆ ನಾನು ಕೊಡ್ತಾ ಇದ್ದಿದ್ದು ಕೌನ್ಸಿಲಿಂಗ್ ಸೆಷನ್ ಅಲ್ಲೆಲ್ಲ ನಿಮ್ಮ ಬಗ್ಗೆ ನಿಮಗೇನೆ ನಿಮ್ಮ ಕೈ ಬರಹದಲ್ಲಿ ಎಷ್ಟು ಗೊತ್ತು ಅಷ್ಟೇ. ನಾನು ಆ ವ್ಯಕ್ತಿನ ಪರ್ಸನಲ್ ಆಗಿ ಕೆಲವ್ರು ಮೀಟ್ ಮಾಡಿರ್ತಿದ್ದೆ, ಕೆಲವ್ರನ್ನ ಗೊತ್ತೂ ಇರ್ತಿರ್ಲಿಲ್ಲ. ನಂಗೆ ಎಷ್ಟೋ ಜನ ನಾನ್ ನೋಡೋದೇ ಅವ್ರನ್ನ ಕೌನ್ಸಿಲಿಂಗ್ ಸೆಷನ್ ಅಲ್ಲಿ, ಬರೀ ಅವ್ರು ಸ್ಯಾಂಪಲ್ ಕಳ್ಸಿರ್ತಾರೆ, ರೈಟಿಂಗ್ ಸ್ಯಾಂಪಲ್ ಅನಾಲಿಸಿಸ್ ಮಾಡಿ ಇವ್ರಿಗೆ ಇದನ್ನ ಕನ್ವೆ ಮಾಡ್ಬೇಕು. ಸೊ ಅದನ್ನ ಹೇಳೋ ರೀತಿ ಹೇಗೆ, ಅವೆಲ್ಲವನ್ನು ಕಲ್ತು ಅದನ್ನ ಏನಂತಾರೆ, ಒಂದೇ ರೀತಿ ಎಲ್ಲಾ ಗುಂಪಿನ ಜನಕ್ಕೆ ತಲುಪ್ಸಕ್ಕಾಗಲ್ಲ. ನಾನ್ ಹೀಗ್ ಕಲ್ತಿದ್ದೀನಿ, ನಾನು ಹೀಗೆ ಹೇಳ್ತೀನಿ, ನೀವ್ ಹೀಗೆ ಮಾಡ್ಬೇಕು ಅಂತ. ಹಾಗಾಗಿ ಅವರವರ ವಯಸ್ಸಿಗೆ, ಅವರವರ ಪ್ರೊಫೆಷನ್ ಹೇಗೆ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಹೇಗ್ ಬೇಕು ಆ ತರ ಅದೇ ಕೆಲಸ ಆದ್ರೆ ಬೇರೆ ಬೇರೆ ರೀತಿ ಹೇಗೆ ಜನನ್ನ ಸುಲಭವಾಗಿ ರೀಚ್ ಮಾಡ್ಬೋದು ಅನ್ನೋದ್ರಲ್ಲಿ ಶುರು ಮಾಡಿದ್ದು. ಈಗ ಮಕ್ಕಳಿಗಾದ್ರೆ ಒಂದು 5 ವರ್ಷದಿಂದ 4.5 ವರ್ಷ, 5 ವರ್ಷದಿಂದ 10 ವರ್ಷ, ನನ್ನ ಹತ್ರ ಸೆಕೆಂಡ್ PUC 10ನೇ ಕ್ಲಾಸ್ ಓದೋ ಮಕ್ಕಳು ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಬರ್ತಾರೆ. ಸೊ 4ರಿಂದ 14-15 ವರ್ಷದ ತನಕನುವೆ ರೈಟಿಂಗ್ ಕ್ಲಾಸಸ್. ಅವ್ರಿಗೆ ಏನ್ ಬೇಕು ಅಲ್ಲಿ, ಫಸ್ಟ್ ಸುಂದರವಾಗಿ ಬರ್ದಿರ್ಬೇಕು. ಬರ್ದಿರೋದ್ನ ಯಾರಾದ್ರೂ ಓದ್ಬೇಕು. ಬರೀ ಬರ್ದಿರೋದ್ನ ಆ ಮಗು ಓದೋದು, ಟೀಚರ್ ಓದೋದು ಅವ್ರಿಬ್ರಿಗೆ ಅರ್ಥ ಆಗತ್ತೆ, ಬರೀ ಅವ್ರ ತಂದೆ ತಾಯಿಗೆ ಅರ್ಥ ಆಗತ್ತೆ. ನಾವ್ ಏನ್ ಬರಿತೀವಿ ಅದು ಯಾರಾದ್ರೂ ಓದಿದ್ರು ಅರ್ಥ ಆಗ್ಬೇಕು. ಆ ತರ ಇರೋದು ಹೇಗೆ, ಆದ್ರಿಂದ ಏಕಾಗ್ರತೆ ಹೆಂಗೆ ಅವ್ರಿಗೆ ಜಾಸ್ತಿ ಮಾಡೋದು, ಅವ್ರ ಆತ್ಮವಿಶ್ವಾಸನ ಅವರ ಬರಹದ ಮೂಲಕ ಹೆಂಗೆ ಜಾಸ್ತಿ ಮಾಡೋದು, ಎಲ್ಲ ಸಿಂಪಲ್. 1-2-3 ಲೆಟರ್ ಅಥವಾ ಬರೆಯೋ ವಿಧಾನ ಚೇಂಜ್ ಮಾಡಿ ಹೆಂಗೆ ಮಕ್ಳಿಗೆ ಶಕ್ತಿ ಕೊಡೋದು, ಅದೊಂದನ್ನ ಸ್ಟಾರ್ಟ್ ಮಾಡಿ. ಆಮೇಲೆ ಈಗ ಕಾಳೇಶ್ವರ್ ಸರ್ ಹೇಳ್ದಂಗೆ ಹೈಸ್ಕೂಲ್ ಮಕ್ಕಳಿಗೆ ಯೂಶಲಿ ಅವಾಗ್ಲೇ ನಾವು ನಮ್ಮ ಸಿಗ್ನೇಚರ್ ಸಹಿಯನ್ನ ನಾವು ಡಿಸೈನ್ ಮಾಡ್ಕೋತೀವಿ. ನಮ್ಮ ಅಪ್ಪ ಅಮ್ಮ ಹೆಂಗ್ ಮಾಡ್ತಾ ಇದ್ರು, ನಮ್ ಗುರುಗಳೆಲ್ಲ ಹೆಂಗ್ ಮಾಡ್ತಾರೆ, ಯಾವ್ದೋ ಒಂದ್ ಸ್ಟೈಲ್ ನಮ್ಗೆ ಇಷ್ಟ ಆಗತ್ತೆ, ಅದನ್ನ ಸುಮ್ನೆ ಮಾಡ್ಬಿಡ್ತೀವಿ. ಸೊ ನಮ್ಮದೊಂದು ರೀತಿ ಇರ್ಬೇಕು. ಅದು ನಮ್ಮ ಹೆಸರು, ನಮ್ಮ ಬಗ್ಗೆ ಏನಾದ್ರೂ ವಿಷಯ ತಿಳಿಸ್ಬೇಕು. ಇನ್ನೊಬ್ರು ಏನೋ ಮಾಡಿದ್ರು ಅಂತ ನಾವ್ ಮಾಡೋದಲ್ಲ. ಅದನ್ನ ಹೇಗೆ ಇದು ನನ್ನ ಸಿಗ್ನೇಚರ್, ನಾನ್ ಮುಂದೆ ನನ್ನ ಹೆಸರನ್ನ, ಇದು ನನ್ನನ್ನೇ ಯಾವಾಗ್ಲೂ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದು ಹೇಗಿರ್ಬೇಕು ಅನ್ನೋದು ಒಂದು ಶುರು. ಆಮೇಲೆ ಇತ್ತೀಚೆಗೆ ಮಕ್ಳುಗಳಿಗೆ ಓದುವ ಆಸಕ್ತಿ ಹೆಂಗೆ ಜಾಸ್ತಿ ಮಾಡೋದು, ಬರೆಯುವ ಆಸಕ್ತಿನೇ ಇರಲ್ಲ. ಸೊ ಅದನ್ನ ಹೇಗೆ ಜಾಸ್ತಿ ಮಾಡೋದು, ಆತ್ಮವಿಶ್ವಾಸ ಹೆಂಗ್ ಜಾಸ್ತಿ ಮಾಡೋದು, ಅವರು ನಿರ್ಧಾರ ತಗೊಳ್ಳುವಾಗ ಅವರ ಮನಸ್ಥಿತಿ ಹೇಗಿರ್ಬೇಕು, ಇವೆಲ್ಲವನ್ನು
ಕೈ ಬರಹಗಳ ಮೂಲಕ, ನಿತ್ಯ ಅಭ್ಯಾಸದ ಮೂಲಕನೇ ಅರ್ಥ ಮಾಡಿಸೋದು. ಇವೆಲ್ಲವೂ ಏನು, ಅವ್ರು ಏನ್ ಬರ್ದಿರ್ತಾರೆ ಅದನ್ನ ನೋಡಿ ಹೇಳೋದು, ಅಥವಾ ನಾನ್ ಅವ್ರಿಗೆ ಹೇಳ್ಕೊಡ್ತೀನಿ ಮಕ್ಳಿಗೆ ಇದೇ ತರ ಬರೀತಾರೆ. ಇನ್ನೊಂದು ಗ್ರಾಫೋಥೆರಪಿ, ಇದೆಲ್ಲ ಗ್ರಾಫಾಲಜಿ ಇದೆ. ಗ್ರಾಫೋಥೆರಪಿ ಅಂದ್ರೆ ನೀವ್ ಈ ತರ ಬರೆದ್ರೆ ನಿಮ್ ಮನಸ್ಥಿತಿ ಹಿಂಗಾಗತ್ತೆ, ಈಗ ನೀವ್ ಈ ತರ ಬರೀತಿದ್ದೀರಾ, ನಿಮ್ಗೆ ನಿಮ್ಮ ಬರಹದಿಂದ ನಮ್ಗೆ ಇದು ಗೊತ್ತಾಗ್ತಾ ಇದೆ, ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮಗೆ ನಿಮ್ಮ ಬಗ್ಗೆನೇ ಆತ್ಮವಿಶ್ವಾಸವಿಲ್ಲ, ಅಥವಾ ಏನಂತಾರೆ ನಮ್ಮ ಬಗ್ಗೆ ನಮ್ಗೆ ಹೆಮ್ಮೆ ಇಲ್ಲ, ಅದನ್ನ ಹೆಂಗ್ ಜಾಸ್ತಿ ಮಾಡ್ಕೊಳ್ಳೋದು ನೀವು ಈ ತರ ಮಾಡಿ. ಅಥವಾ ನೀವು ಜನದ ಮುಂದೆ, ಅಥವಾ ನೀವ್ಗೆ ಈಗ ನಾನ್ ಹೇಳಿದ್ನಲ್ಲ, ನನ್ನ ಸಿಗ್ನೇಚರ್ ಇಂದ ಹಂಗೆ ಗೊತ್ತಿತ್ತು, ನಾನು ಜನದ ಮುಂದೆ ಬರಕ್ ಇಷ್ಟಪಡ್ತಿರ್ಲಿಲ್ಲ. ನನಗೆ ಎಲ್ಲ ಚಿಕ್ಕದ್ರಿಂದನೂ ಜನದ ಮುಂದೆ ಬರಕ್ ಎಲ್ಲಾ ಸೌಲಭ್ಯನೂ ಇತ್ತು, ಸ್ಟೇಜ್ ಸಿಕ್ತಿತ್ತು, ಅದು ನಾನ್ ಅದನ್ನ ಉಪಯೋಗಿಸ್ಕೊಂಡಿಲ್ಲ. ಯಾಕೆ, ಅದ್ ನನ್ನ ಒಂದು ಏನಂತಾರೆ ಅದ್ರಿಂದ ನಾನೇನೋ ಅದು ತಪ್ಪು ಸರಿ ಅಂತಲ್ಲ, ಅದ್ರಲ್ಲಿ ನಾನು ಇದೀನಿ ಅಂತಾನೂ ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ಆ ಲೂಪಲ್ಲಿ ಅಲ್ಲೇ ಸಿಗಾಕೊಂಡ್ಬಿಟ್ಟಿದೀನಿ ಅಂತನೂ, ಯಾಕೆ ನನ್ಗೇನೋ ಆಗ್ತಿಲ್ಲ ಅನ್ನೋ ತರ. ಸೊ ಈ ತರ. ಆಮೇಲೆ ಒಂದೇ ವಿಷಯದ ಬಗ್ಗೆ ಅತಿಯಾದ ಯೋಚನೆ ಮಾಡೋದು, ಒತ್ತಡ, ಅದು ಬರೀ ಕೆಲಸದ ಒತ್ತಡ ಇರ್ಬೋದು, ಅಥವಾ ಎಲ್ಲ ಕೆಲಸ ಮನೆ ಎಲ್ಲ ನಿಭಾಯಿಸೋದ್ರಲ್ಲಿರೋ ಒತ್ತಡ ಇರ್ಬೋದು, ಅದನ್ನ ಹೇಗೆ ತಗೊಂಡ್ ಹೋಗೋದು. ಮತ್ತೆ ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಗ್ರಾಫೋಥೆರಪಿ ಅಂತ. ನಾನು ಬರ್ದು ನನ್ನ ಮನಸ್ಥಿತಿಯನ್ನ ಚೇಂಜ್ ಮಾಡ್ತೀನಿ. ನಾನು ಬರೆಯೋ ಮೂಲಕ ನನ್ನ ಮೆದುಳಲ್ಲಿರೋ ಎಲ್ಲಾ ನರಗಳು ಅದು ಒಂದು ಪ್ಯಾಟರ್ನ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ಹಿಂಗಾದ್ರೆ ಅದೇ ಯೋಚನೆ ಮಾಡುತ್ತೆ, ಹೀಗೆ ಹೋಗುತ್ತೆ. ಅದಕ್ಕೆ ಒಂದ್ ದಾರಿ ಇದೆ, ಆಯ್ತಾ. ಈ ಸಿಚುಯೇಷನ್, ಈ ಪರಿಸ್ಥಿತಿಲಿ ಹೀಗೆ ನಡ್ಕೋಬೇಕು, ಈ ಪರಿಸ್ಥಿತಿಲಿ ಹೀಗೆ ಮಾತಾಡ್ಬೇಕು. ಅದಲ್ದೆ ಅದನ್ನೊಂಚೂರ್ ಬದಲಾವಣೆ ಮಾಡಿ ಹೀಗೂ ಮಾಡಿದ್ರೆ ನನ್ಗೆ ಅದು ಒಳ್ಳೇದು, ಹೀಗೂ ಇದ್ರೆ ಅದು ನನ್ಗೆ ಸಕಾರಾತ್ಮಕವಾಗಿ ನನ್ನ ಬೆಳವಣಿಗೆ ಅದು ಪ್ರೋತ್ಸಾಹ ಕೊಡುತ್ತೆ, ಅಥವಾ ಒಂದು ದಾರಿದೀಪ ಆಗುತ್ತೆ, ಅದರಿಂದ ನಾಳೆ ಇನ್ನೊಂದು ಏನಾದ್ರೂ ಒಳ್ಳೇದ್ ಆಗ್ಬಹುದು ಅನ್ನೋ ವಿಷಯದ ಮೂಲಕ ಅದು ಗ್ರಾಫೋಥೆರಪಿ ಅಂತ ನಾವು ಬರೆದು ನಮ್ಮ ಮನಸ್ಥಿತಿಯನ್ನ ಸರಿ ಮಾಡ್ಕೊಳ್ಳೋದು. ಮತ್ತೆ ಇದೆಲ್ಲವೂ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಇದೆ, ಡೀಟೇಲ್ ಇದು ಇರೋದು ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ. ಹಾಗಾದ್ರೆ ನಾವು ಕನ್ನಡ ಅಥವಾ ಯಾವುದೇ ಪ್ರಾದೇಶಿಕ ಭಾಷೆಗಳಲ್ಲಿ ಹೆಂಗೆ ಇದನ್ನ ಬಳಸ್ಕೊಳ್ಳೋದು ಅನ್ನೋದು ಇದು ಇನ್ನೊಂದು. ಇದರಲ್ಲೂ ಮತ್ತೆ 2 ತರ ಡಿವೈಡ್ ಮಾಡಿ, ಒಂದು ಸ್ಟ್ರೋಕ್ಸ್, ಲೆಟರ್ಸ್ ಅನ್ನ ಯೋಚನೆ ಮಾಡೋದ್ ಬಿಟ್ಟು ಇಂಗ್ಲಿಷ್ ಅಕ್ಷರಗಳನ್ನೇ ಕಾನ್ಸಂಟ್ರೇಟ್ ಮಾಡಿ ತಿಳ್ಕೊಳ್ಳೋದಲ್ದೆ, ನಾವು ಹೇಗೆ ಕನ್ನಡವನ್ನೇ ಬಳಸ್ಕೊಂಡು, ಅಥವಾ ಯಾವುದೇ ಪ್ರಾದೇಶಿಕ ಭಾಷೆ ಇದ್ರು, ನಮ್ಮ ಮಾತೃಭಾಷೆ ಇದ್ರು, ಅದನ್ನ ಬರೀವಾಗ ಹೇಗೆ ಅಳವಡಿಸ್ಕೊಡೋದು ಅನ್ನೋದು. ಓಕೆನಾ. ಅದ್ರಲ್ಲಿ ಏನಾಗುತ್ತೆ, ನಾವು ಬರೀವಾಗ ನಮ್ಮ ಬರೆಯುವ ಬರವಣಿಗೆಯಲ್ಲಿ ಎಷ್ಟು ಒತ್ತು ಕೊಟ್ಟು ಬರಿತಿದೀವಿ, ಏನಂತೀವಿ ಪ್ರೆಷರ್ ಅಂತ ಕರಿತೀವಿ, ಎಷ್ಟು ನಾವು ಒತ್ತು ಕೊಟ್ಟು ಬರಿತಾ ಇದೀವಿ ಅನ್ನೋದ್ರ ಮೂಲಕ ನಮ್ಮ ಮನಸ್ಥಿತಿ ಗೊತ್ತಾಗುತ್ತೆ. ನಾವು ಹೇಗೆ ಅಕ್ಷರಗಳ ಗಾತ್ರವನ್ನು ಮೇಂಟೈನ್ ಮಾಡ್ತೀವಿ, ಅದು ಒಂದೇ ಇರುತ್ತೆ. ಕೆಲವು ಸತಿ ಏನಾಗುತ್ತೆ, ಮೊದಲನೇ ಅಕ್ಷರ ದೊಡ್ಡದಾಗಿ ಬರ್ದಿರ್ತೀವಿ, ಅದಾದ್ಮೇಲೆ ಒಂದು ಲೈನ್ ಅಷ್ಟು ದೊಡ್ಡದಿರುತ್ತೆ, 2 ಲೈನ್ ಮತ್ತೆ ಬರ್ತಾ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ, ನಾವ್ ಮತ್ತೆ ಸಣ್ಣ ಅಕ್ಷರ ಆಗೋಗುತ್ತೆ. ಅಥವಾ ಪೂರ್ತಿ ಪುಟ ಫುಲ್ ಏನಂತಾರೆ ಸಣ್ಣ ಅಕ್ಷರದಲ್ಲೇ ಇರುತ್ತೆ ಕೆಲವರು ಒಂದು 4-5 ವಿಭಾಗ ಅಥವಾ 4-5 ಒಂದ್ ಶೀಟಲ್ಲಿ 4 ಬರೀತಾರೆ ಅಂತಂದ್ರೆ, ಭಾಗವಾಗಿ ಗುಂಪಲ್ಲಿ ಒಂದೊಂದ್ ತರ ಇರುತ್ತೆ, ಬೇರೆ ಬೇರೆ ರೀತಿನೇ ಮಾಡ್ತಾರೆ. ಅದ್ ಯಾಕೆ ಆ ಮನಸ್ಥಿತಿ ಇದೆ, ಅದೊಂದನ್ನ ತಿಳ್ಕೋಬಹುದು. ಹೇಗೆ ನಾವು ಆ ಪುಸ್ತಕವನ್ನ ಅಥವಾ ಹಾಳೆಯನ್ನ, ಆ ಪೇಜ್ನ ಹೆಂಗೆ ತುಂಬಿಸ್ತೀವಿ ಬರೆಯೋದ್ರ ಮೂಲಕ ಅನ್ನೋದ್ರಿಂದ. ಇದನ್ನೆಲ್ಲ ಅಂತ ಏನಂತಾರೆ ಮ್ಯಾಕ್ರೋ ಲೆವೆಲ್ ಆಫ್ ಗ್ರಾಫಾಲಜಿ. ಓಕೆ. ಸೊ ಇದನ್ನ ನಾವು ಯಾವ ಭಾಷೆಗಾದ್ರೂ ಅಳವಡಿಸ್ಬೋದು. ಇಷ್ಟು ಅಳವಡಿಸಿದ್ರೆ, ಅಥವಾ ನಮ್ ಸಿಗ್ನೇಚರ್ ಸಹಿ ಮಾಡ್ಕೊಂಡು ಅಳವಡಿಸಿದ್ರೆ ಎಷ್ಟೋ ಬದಲಾವಣೆ ಆಗುತ್ತೆ. ನಾವ್ ಇಂಗ್ಲಿಷ್ ಅಲ್ಲಿ ಬರೆಯಲ್ಲ, ಅಥವಾ ಇದು ಇಂಗ್ಲಿಷ್ ಬರೆಯೋರ್ಗ್ ಮಾತ್ರ ಹೇಳ್ತಾರೆ, ಆತರ ಎಲ್ಲ ತಲೆ ಕೆಡ್ಸ್ಕೊಳ್ಳೋದು ಏನು ಬೇಕಾಗಲ್ಲ. ಹಾಗಾಗಿ ಇದು ಯಾರಿಗೂ ಏನಂತಾರೆ ನಮ್ಗೆ ಇದು ಸಂಬಂಧ ಪಟ್ಟಿಲ್ಲ ಅಂತ ಯಾರು ಹೇಳಲ್ಲ. ನಿಮ್ಗೆ ಏನ್ ಗೊತ್ತು ನೀವು ಬರೀರಿ, ನಿಮ್ ಮನಸ್ಥಿತಿ ಚೇಂಜ್ ಆಗಿ. ನಿಮ್ಗೆ ಗೊತ್ತಿಲ್ವಾ ಬರೆಯಕ್ಕೆ, ನಾವೇ ಹೇಳ್ಕೊಡ್ತೀವಿ, ಹಾಗೆ ಬರೀರಿ, ನಿಮ್ ಮನಸ್ಥಿತಿ ಸರಿಗೆ ಇಟ್ಕೊಂಡಿರಿ, ಅಥವಾ ನಿಮ್ ವ್ಯಕ್ತಿತ್ವವನ್ನ ನೀವೇನು ಅಂತ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಸುಲಭ ಆಗತ್ತೆ ಅಂತ. ಈಗ ಯಾಕೆ ನಾನು ನಮ್ಮ ಬಗ್ಗೆ ನಾನು ಹೇಳ್ತೀನಿ, ನಿಮ್ ಬಗ್ಗೆ ನಿಮ್ಗೆ ಹೆಂಗ್ ಅರ್ಥ ಆಗತ್ತೆ ಅಂತ. ಈಗ ನಾವ್ ಬರಿಬೇಕಾದ್ರೆ ಬರೆಯುವ ಒತ್ತಡದ ಬಗ್ಗೆನೇ ಹೇಳ್ತೀನಿ, ಪ್ರೆಷರ್ ಬಗ್ಗೆನೆ. ಈಗ ನಾವ್ ಯಾವಾಗ ಜಾಸ್ತಿ ಒತ್ತು ಬರಿತೀವಿ, ನಿಮ್ಗೆ ಯಾರಿಗಾದ್ರೂ ಅನ್ಸುತ್ತಾ ನೀವು ತುಂಬಾ ಒತ್ತು ಬರ್ದಿದ್ದೀರಾ, ಅಥವಾ ಯಾವಾಗ ಬರ್ದಿರ್ಬೋದು ಅಂತ ಯಾರಾದ್ರೂ ಹೇಳ್ಬೋದು? ನೀವ್ ಯಾವಾಗ, ಯಾಕೆ, ಯಾವ ಮನಸ್ಥಿತಿ ಅಥವಾ ಯಾವಾಗ ನೀವು ಒತ್ತು ಬರಿತೀರಾ ಅಂತ ನಿಮ್ಗೆ ಅನ್ಸುತ್ತೆ, ಅಥವಾ ನೀವು
ಅದನ್ನ ಗಮನಿಸ್ಕೊಂಡಿದ್ದೀರಾ? ನಾನು ಈ ತರ ಬರ್ದಿದ್ದೀನಿ, ಮುಂಚೆ ನಾನು ಈ ತರ ಬರೀತಿರ್ಲಿಲ್ಲ, ಆ ತರ ಏನಾದ್ರು ಇದ್ಯಾ? ಯಾರಾದ್ರೂ ಹೇಳ್ತೀರಾ? ಹ್ಮ್. ಒತ್ತಡ ಜಾಸ್ತಿ ಇದ್ದಾಗ, ಮಾನಸಿಕ ಒತ್ತಡ ಜಾಸ್ತಿ ಇದ್ದಾಗ ಪ್ರಾಯಶಃ ಸ್ವಲ್ಪ ಹೌದು, ಜಾಸ್ತಿ ಒತ್ತಾಗ್ತೀವಿ ಅಂತ ಒತ್ತಿ ಕರೆಕ್ಟ್. ಬರಿತೀವಿ ಅನ್ಸುತ್ತೆ. ಹೌದು, ಹೌದು. ಮಾನಸಿಕ ಒತ್ತಡ ಕರೆಕ್ಟು. ಆಮೇಲೆ ಹಠ ಇದ್ದಾಗ, ನಮ್ದೇನೋ ಆಗಿಲ್ಲ ಅಂದಾಗ, ಕೋಪ ಎಲ್ಲ ಇದ್ದಾಗ ನಾವು ತುಂಬಾ ಒತ್ತಿ ಬರಿತೀವಿ. ಆಮೇಲೆ ನಮಗೆ ಜಾಸ್ತಿ ಇದೆ ಹೇಳಕ್ಕೆ ಅಂತ ಇದ್ದಾಗ್ಲೂವೆ ಬರೆಯುವಾಗ ಒತ್ತಿ ಬರಿತೀವಿ. ನಂಗೆ ಇಷ್ಟೊಂದು ವಿಷಯ ಗೊತ್ತಿದೆ ಆದ್ರೆ ನಾನು ಹೇಳ್ಬೇಕು ಅನ್ನುವಾಗ. ಸೊ ಇದೆಲ್ಲ ಆಮೇಲೆ ನಮಗೆ ನಮ್ ಜೀವನದಲ್ಲೇ ಒತ್ತಡ ಇದ್ದಾಗ್ಲೂ ನಾವು ಆ ಒತ್ತಡನ ಪೇಪರ್ ಮೇಲೆ ಹಾಕ್ಬಿಡ್ತೀವಿ. ಅದೂ ಇದೆ. ಆಯ್ತಾ? ನಮ್ಮ ಮನಸ್ಥಿತಿ ಅದನ್ನು ನಾವು ಹಾಕ್ತಿವಿ. ಮತ್ತೆ ಕಡಿಮೆ ಒತ್ತು ಕೊಟ್ಟು ಬರೆಯೋದು. ಅದು 2ನೇದು. ತುಂಬಾ ಮೇಲ್ ಬರ್ದಂಗಿರುತ್ತೆ. ಈ ಕೆಲವ್ರು ಹೇಳ್ತಾರಲ್ವ ತೇಲ್ಸ್ ಮಾತಾಡ್ಬಿಡ್ತಾರೆ ಅವ್ರು ಬರೀ ಬಾಯಲ್ಲೇ ಮಾತಾಡ್ತಾರೆ ಅಂತ. ಅಂದ್ರೆ ಅದೇ ವ್ಯತ್ಯಾಸ ಇದೆ ಅಲ್ವಾ? ಸೊ ಆ ತರ ತೇಲ್ಸಿ ಕಡಿಮೆ ಒತ್ತಡ ಕೊಟ್ಟು ಬರೆಯೋರು ಇದಾರೆ. ಯಾಕದು ಅಂತಂದ್ರೆ ಅವ್ರಿಗೆ ಆತ್ಮವಿಶ್ವಾಸ ಇರಲ್ಲ. ಅವ್ರಿಗೆ ಅವ್ರು ಏನ್ ಬರ್ದಿದ್ದಾರೆ ಅದ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಅವ್ರದನ್ನ ಅವ್ರ ಬಗ್ಗೆ ಬರ್ದಿದ್ರು ಅಷ್ಟೇ, ಬೇರೆ ಏನಾದ್ರೂ ಯಾವ್ದಾದ್ರೂ ಒಂದ್ ಆರ್ಟಿಕಲ್ ನೋಡ್ಕೊಂಡ್ ಬರೆದ್ರು ಅಷ್ಟೇ. ಅವ್ರ ಬಗ್ಗೆ ಇರಲ್ಲ. ಮತ್ತೆ ಹಿಂಜರಿಕೆ ಇರುತ್ತೆ. ಅವೆಲ್ಲವೂ ಅವ್ರು ಕಡಿಮೆ ಒತ್ತು ಕೊಟ್ಟು ಬರೆಯೋದ್ರಲ್ಲಿ ಗೊತ್ತಾಗುತ್ತೆ. ಮಧ್ಯಮ ಒತ್ತು ಕೊಟ್ಟು ಬರೆದ್ರೆ ಏನು ತೊಂದ್ರೆ ಇಲ್ಲ. ಅದು ನಮ್ಮ ಮನಸ್ಥಿತಿನ ಹೇಗೆ ತಿಳಿಯಾಗಿ ಇಟ್ಕೊಂಡಿದೀವಿ ಅನ್ನೋದ್ರ ಬಗ್ಗೆ. ಈಗ ಹಾಗೆ ನೋಡಕ್ ಹೋದ್ರೆ ದೊಡ್ಡ ಗಾತ್ರವಾಗಿ ಬರೆದ್ರೆ ಎಲ್ಲ ಅವ್ರೇನಂತಾರೆ ಅವ್ರದ್ದು ರೈಟಿಂಗೇ ಹಂಗಿರುತ್ತೆ. ಅವ್ರ ಬರಹ ಯಾವಾಗ್ಲೂ ದೊಡ್ಡ ಅಕ್ಷರಗಳೇ, ಫುಲ್ ಲೈನ್ ಬರ್ತಿ ತುಂಬಿಸಿರ್ತಾರೆ. ಬರೀ ಗ್ಯಾಪೇ ಕೊಟ್ಟಿರಲ್ಲ. ಅದು ನೋಡಿದ್ರೇನೆ ಓದಕ್ಕೆ ಕಷ್ಟ ಅನ್ಸ್ಬಿಡುತ್ತೆ ಎಷ್ಟೊಂದ್ಸತಿ. ಆಯ್ತಾ? ಆ ತರ ಬರೆದ್ರೆ ಆ ಅವ್ರಿಗೆ ಯಾರಾದ್ರೂ ಅವ್ರನ್ನ ಹೊಗಳ್ಬೇಕು, ಅವ್ರ ಮೇಲೆ ಗಮನ ಕೊಡ್ಬೇಕು. ಅವರು ನನ್ ಯಾರಾದ್ರೂ ಗುರುತಿಸ್ಲಿ, ನನ್ ಯಾರಾದ್ರೂ ಹೊಗಳಲಿ, ನಾನ್ ಯಾರಾದ್ರೂ ಕರ್ದ್ ಏನಾದ್ರೂ ಕೇಳಲಿ ಅನ್ನೋ ಮನಸ್ಥಿತಿ ಇರೋರು ತುಂಬಾ ದೊಡ್ಡದಾಗಿ ಬರೀತಿರ್ತಾರೆ. ಸಿಗ್ನೇಚರು ಅಷ್ಟೇ. ಯಾರು ಇರುವ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗಿ ಸಿಗ್ನೇಚರ್ ಮಾಡ್ತಿರ್ತೀರಾ. ನಿಮ್ಮ ಹ್ಯಾಂಡ್ ರೈಟಿಂಗ್ ಸೈಜ್ಗಿಂತ, ನಿಮ್ಮ ಕೈ ಬರದ ಸೈಜ್ಗಿಂತ ನಿಮ್ಮ ಸಿಗ್ನೇಚರ್ ಸೈಜ್ ದೊಡ್ಡದಾಗಿದ್ರೆ ನಿಮಗೆ ಯಾವಾಗ್ಲೂ ನೀವ್ ಕಾಯ್ತಾ ಇರ್ತೀರಾ. ನಿಮ್ಗೆ ಯಾರಾದ್ರೂ ಹೊಗಳಲಿ, ಯಾರಾದ್ರೂ ಏನಾದ್ರೂ ಕೇಳಲಿ, ನಾನ್ ಏನ್ ಮಾಡ್ತೀನಿ ಅಂತ ನನ್ನ ಮೇಲೆ ಗಮನ ಇಡ್ಲಿ ಅಂತ ಯಾರ್ ಅನ್ಕೋತೀರ, ನನ್ನ ಯಾರಾದ್ರೂ ಗುರುತಿಸ್ಲಿ ಅಂತ ಯಾರ್ ಅನ್ಕೋತೀರಾ, ಅವರ ಅಕ್ಷರಗಳು ಸದಾ ದೊಡ್ಡದಾಗಿರುತ್ತೆ. ಸಿಗ್ನೇಚರು ಹಾಗೆ ಇರುತ್ತೆ, ಕೈ ಬರಹನು ಹಾಗೆ ಇರುತ್ತೆ. ತುಂಬಾ ಚಿಕ್ಕ ಅಕ್ಷರ ಬರೀತಿರ್ತಾರೆ. ಒಳ್ಳೆ ಇರುವೆ ಬರ್ದಂಗಿದೆ, ಇರುವೆ ಪೋಣಿಸ್ದಂಗಿದೆ, ಇರುವೆ ತರ ಕಾಣಿಸ್ತಿದೆ ಅಂತಾನೂ ಎಷ್ಟೊಂದ್ ಜನ ಹೇಳ್ತಾರೆ. ಆಮೇಲೆ ಅದನ್ನ ಒಂದು ಓದಕ್ಕೆ ಕಷ್ಟ ಆಗತ್ತೆ, ಚಿಕ್ಕದಾಗಿ ಬರ್ದಿರೋದ್ನ. ಇನ್ನೊಂದು ಅದನ್ನ ಓದಕ್ಕೆ ನಾವು ತುಂಬಾ ಅದ್ರಲ್ಲೇ ಗಮನ ಇಡ್ಬೇಕು, ಫುಲ್ ಗಮನ ಇಟ್ಟು ಓದ್ಬೇಕು. ಆಯ್ತಾ? ಇದೆರಡು. ಅದು ಯಾಕಾಗತ್ತೆ ಅಂತಂದ್ರೆ, ಒಂದು ಒಳ್ಳೆ ವಿಷಯ ನಾವು ತುಂಬಾ ಚಿಕ್ಕದಾಗಿ ಬರಿತಿದೀವಿ ಅಂತಂದ್ರೆ ನಮ್ಮ ಏಕಾಗ್ರತೆ ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ಚಿಕ್ಕದಾಗಿ ಬರಿತಿರ್ತೀವಿ. ಆಮೇಲೆ ಅದೇ ತರ ಇನ್ನೊಂದೇನ್ ಅನ್ಸುತ್ತೆ. ಈಗ ಏಕಾಗ್ರತೆ ಇರೋದು ಒಳ್ಳೇದು. ಅದನ್ನ ಚಿಕ್ಕದಾಗಿ ಬರೆಯೋದ್ರ ಮೂಲಕ ನಮ್ಮ ಏಕಾಗ್ರತೆ ನಾವು ತೋರ್ಸ್ಕೊತಿದೀವಿ ಅಂತ ಅನ್ಸ್ಕೊಂಡ್ರುವೆ ನಾವು ತುಂಬಾ ಅಂತರ್ಮುಖಿಗಳಾಗಿರ್ತೀವಿ ಅಂತ. ಏನಂತಾರೆ, ಇಂಟ್ರೋವರ್ಟ್ ಅಂತ. ಅಂದ್ರೆ ನಮ್ಮ ಬಗ್ಗೆ ನಮಗೆ ನಾವೇ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಅಥವಾ ನಾನಾಯ್ತು, ನನ್ ಕೆಲ್ಸ ಆಯ್ತು, ನನಗ್ ಗೊತ್ತಿರೋ ಒಂದ್ 5 ಜನ ಇದ್ದಾರೆ, ನಾನು ಅವ್ರ ಹತ್ರನೇ ಮಾತಾಡ್ಕೊಂಡಿರ್ತೀನಿ ಅನ್ನೋ ಮನೋಭಾವ ಇರೋರುವೆ ತುಂಬಾ ಚಿಕ್ಕ ಅಕ್ಷರಗಳಲ್ಲಿ ಬರಿತಾ ಇರ್ತಾರೆ. ಸೊ ನಾ ಹೇಗೆ ಮಧ್ಯಮ ಒತ್ತಡದಲ್ಲಿ ಬರಿಬೇಕು ಅಂತಂದೆ, ಹಾಗೆ ಅಕ್ಷರಗಳ ಗಾತ್ರವು ಮಧ್ಯಮವಾಗಿದ್ರೆ ಸರಿ. ಮಧ್ಯಮವಾಗಿದ್ರೆ ಏನ್ ತಿಳಿಸುತ್ತೆ ಅದು, ನಾವು ಎಲ್ಲಾ ಪರಿಸ್ಥಿತಿಗೂವೆ ನಮ್ಮ ಎಲ್ಲಾ ಕೆಲ್ಸಕ್ಕೂವೆ, ಎಲ್ಲಾ ಪರಿಸ್ಥಿತಿಗೂವೆ ನಮ್ಮ ಮನಸ್ಥಿತಿಯನ್ನ ತೆರೆದಿಟ್ಕೊಂಡಿರ್ತೀವಿ. ನಾನ್ ಇದೇ ಅನ್ಕೊಂಡ್ಬಿಟ್ಟಿದೀನಿ, ನಾನು ಹೀಗೆ ಮಾಡ್ತೀನಿ ಅನ್ನೋದನ್ ಬಿಟ್ಟು ಇಲ್ಲಿ ಏನ್ ನಡೀತಿದೆ ನಮ್ಮ ಸುತ್ತಮುತ್ತ, ಅದಕ್ಕೆ ನಾವ್ ಹೇಗೆ ಆ ಸಮಯಕ್ಕೆ ನಾವ್ ಹೇಗಿರ್ಬೇಕು ಅನ್ನೋದನ್ನ ನಾವ್ ತಿಳ್ಕೊಬಹುದು. ನೆಕ್ಸ್ಟ್ ಸ್ಥಿರತೆ, ಏನಂತಾರೆ, ಕನ್ಸಿಸ್ಟೆನ್ಸಿ. ಇದು ಈಗಿನ ಮಕ್ಕಳಿಗೆ ಸ್ವಲ್ಪ ಕಷ್ಟ ಇದೆ. ಇದನ್ನ ಈ ಸ್ಥಿರತೆ ಅವರ ಓದುವಿನಲ್ಲಿ, ಅವರ ಬರವಣಿಗೆಯಲ್ಲಿ, ಮನಸ್ಥಿತಿಲಿ ತರಿಸೋದು. ನಮಗೂ ಅಷ್ಟೇ, ನಮ್ಗೆ ಎಷ್ಟೋ ವಿಷಯ ಗೊತ್ತಿರುತ್ತೆ, ಇದನ್ ಮಾಡಿದ್ರೆ ಇದು ಒಳ್ಳೇದು ಅಂತ. ಅದಕ್ಕೆ ನಾವು ಸಮಯ ಕೊಟ್ಕೊಳಕ್ಕೆ ಒಂದೊಂದ್ಸತಿ ಆಗೋದಿಲ್ಲ, ಅಥವಾ ಸಿಗೋ ಸಮಯ ಬಂದ್ರು ನಾವೇನೋ ಅದನ್ನ ದೂರ ತಳ್ಬಿಟ್ಟು ನಿಂತ್ಕೊಳ್ಳೋ ತರಾನೇ ಆಗತ್ತೆ ಅಲ್ವಾ? ಸೊ ನಮ್ಮ ಮನಸ್ಸನ್ನ ಹೇಗ್ ಇಟ್ಕೋಬೇಕು, ಬರವಣಿಗೆ ಅಭ್ಯಾಸದಿಂದ ಏನಾಗತ್ತೆ, ಪ್ರತಿ ಅಕ್ಷರ ಪ್ರತಿ ಪದ ನಾವ್ ಏನ್ ಬರಿತೀವಿ
ಅದೆಲ್ಲವೂ ನಮ್ಮ ಮನಸ್ಥಿತಿಯ ಪ್ರತಿಬಿಂಬ. ಒಳಗೇನಿದೆ ಅದು. ಅದಕ್ಕೆ ಅವ್ರು ಹೇಳ್ತಿದ್ದು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಬರೀರಿ. ಎಷ್ಟೋ ಜನ ಹೇಳ್ತಿಲ್ವಾ ಡೈರಿ ಬರೀರಿ, ನಿಮ್ಗೆ ಏನ್ ಅನ್ಸುತ್ತೆ ಆ ವಿಷಯನ ಬರ್ದ್ಬಿಡಿ, ಇವತ್ ನಿಮ್ ದಿನ ಹೇಗಿತ್ತು ಬರೀರಿ ಅಂತೆಲ್ಲ ಹೇಳ್ತಾರಲ್ವಾ. ಸೊ ಅದೆಲ್ಲ ಅದ್ರ ಬಗ್ಗೆನೇ ಆಗ್ತಿದ್ದು. ಸೊ ಆಮೇಲೆ ಇದೆಲ್ಲವನ್ನೂ ಗಮನಿಸ್ತಾ ಯಾವ್ದೇ ವ್ಯಕ್ತಿ, ಯಾವ್ದೇ ಮಗುವಿನ ಬರಹವನ್ನು ಒಂದೇ ಲೈನಲ್ಲಿ ಅಥವಾ ಒಂದೇ ಸತಿ ನೋಡಿ ಈ ಮಗು ಹೀಗೆ, ಈ ವ್ಯಕ್ತಿ ಹೀಗೆ ಅಂತ ನಿರ್ಧಾರ ತಗೊಳಕ್ಕಾಗಲ್ಲ. ನೀವು ಗ್ರಾಫಾಲಜಿಲಿ ಅವತ್ತು ಸೆಷನ್ ಅಟೆಂಡ್ ಮಾಡಿದೆ, ಇವ್ರು ಹೀಗಂದ್ರು ನನ್ ಮಗು ಇದೇ ತರ ಬರ್ತಿದೆ, ಇವ್ರು ಹೀಗಂದ್ರು ನನ್ನ ಅಣ್ಣ ಅಥವಾ ನನ್ನ ತಮ್ಮನೋ ಅಕ್ಕನೋ ತಂಗಿನ ಯಾರೋ ಹೀಗ್ ಬರೀತಿದ್ದಾರೆ, ಸೊ ಇವ್ರು ಹೀಗೆ ಅಂತ ನಿರ್ಧಾರ ಮಾಡೋದು ಅಲ್ಲ. ಅದನ್ನ ಒಂದು ಪೇಜ್ ಫುಲ್ ಬರೆದ್ರು, ಅದರಿಂದ ಎಷ್ಟೋ ವಿಷಯ ಗ್ರಹಿಸಿ. ನಾನ್ ಬೆಳಗ್ಗೆ ಹೇಳ್ತಾ ಇದ್ದೆ, ನಮ್ಮ ಒಂದು ಬರವಣಿಗೆಯಿಂದ ನಮ್ಮ ಬಗ್ಗೆ ಒಂದು 250ರಿಂದ 300 ವಿಷಯಗಳು ನಮಗೆ ತಿಳಿಯುತ್ತದೆ ಗ್ರಾಫಾಲಜಿಯಿಂದ. ನಮ್ಮ ಬಗ್ಗೆ ಇವ್ರೇನ್ ಹೇಳ್ಬಿಡ್ತಾರೆ ಅನ್ನೋರು ಇದ್ದಾರೆ. ಈ ಹ್ಯಾಂಡ್ ರೈಟಿಂಗ್ ಇಂದ ಹೆಂಗ್ ಗೊತ್ತಾಗುತ್ತೆ? ನಾನು ಎಷ್ಟೊಂದು ವರ್ಷದಿಂದ ಬರ್ದೇ ಇಲ್ಲ, ನಾನು 10 ವರ್ಷದಿಂದ ಬರ್ದಿಲ್ಲ, ನಾನು 5 ವರ್ಷದಿಂದ ಬರ್ದಿಲ್ಲ, ಆದ್ರೂ ಅದ್ ನನ್ನ ಮನಸ್ಥಿತಿ, ಇವತ್ತಿನ ಮನಸ್ಥಿತಿನ ಅದ್ ಹೇಳತ್ತಾ ಅಂತ ಕೇಳೋರಿದ್ದಾರೆ. ನೀವ್ ಯಾವಾಗಾದ್ರೂ ಬರೀರಿ, ನಿಮಗ್ ಬರೆಯಕ್ ಗೊತ್ತಿದ್ಯಾ, ಯಾವ ಭಾಷೆ ಆದ್ರೂ ಸರಿ, ನೀವ್ ಯಾವತ್ ಬರೆದ್ರು ಅದು ಅವತ್ತಿನ ನಿಮ್ಮ ಮನಸ್ಥಿತಿ ಹೇಗಿದೆ ಹಾಗೆ ಬರುತ್ತೆ. ಪೇಪರ್ ಅಲ್ಲಿ ಅದೇ ಇರುತ್ತೆ, ನಾವ್ ಅದನ್ನೇ ಅನಾಲಿಸಿಸ್ ಮಾಡೋದು. ಓಕೆನಾ? ಸೊ ಪ್ರತಿಯೊಂದು ಅಕ್ಷರಕ್ಕೂ ಅದದೇ ಆದ ಒಂದು ಸ್ಥಾನಮಾನ ಇದೆ. ಅದ ಒಂದು ಅಕ್ಷರ ಇಲ್ಲ ಅಂದ್ರೆ ಒಂದು 5-6 ತರ ಬರಿಬೋದು ಇಂಗ್ಲಿಷ್ ಅಲ್ಲಿ. ಲೆಟರ್ ಎ ತಗೊಂಡ್ರು ಅಷ್ಟೇ, ಬಿ ಆ ತರ. ಈಗ 26 ಅಕ್ಷರಗಳು, 26 ಅಕ್ಷರ ಅಲ್ಲಿ 5 ತರ ಬರೆದ್ರು ಅದು ಆ ವ್ಯಕ್ತಿತ್ವ ಹೇಳ್ತಾ ಇರುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಒಂದೇ ಅಕ್ಷರನ 2-3 ತರ ಬರಿತಾ ಇರ್ತಾರೆ. ಅವಾಗ ಅದನ್ನ ಒಟ್ಟಿಗೆ ಅನಾಲಿಸಿಸ್ ಮಾಡಿ ಆ ಬೇರೆ ಪದ ಅಥವಾ ಬೇರೆ ಎಲ್ಲವನ್ನು ನೋಡಿದಾಗ ಅವರ ಮನಸ್ಥಿತಿ ಹೇಗಿದೆ ಅಂತ ನಾವು ನಿರ್ಧಾರ ಮಾಡ್ತೀವಿ. ಸುಮಾರು ಸತಿ ಆ ತರ ಆಗತ್ತೆ. ಎಷ್ಟೋ ಅಕ್ಷರಗಳನ್ನ ಒಂದೇ ಅಕ್ಷರನ 2-3 ತರ ಬರೆಯೋರು ಇರ್ತಾರೆ. ಓಕೆನಾ? ಸೊ ಕೈ ಬರಹವನ್ನ ಬದಲಾಯಿಸೋದು ಅಂದ್ರೆ ಬರೀ ಏನೋ ವ್ಯಕ್ತಿತ್ವನ ನಾವು ಬದಲಾಯಿಸ್ಬಿಡ್ಬೋದು ಅನ್ನೋದಕ್ಕಿಂತ, ನಾವು ನಮ್ಮ ಜೀವನಕ್ಕೆ ನಮಗೆ ಸಕಾರಾತ್ಮಕವಾಗಿ ಹೇಗ್ ಬೆಳವಣಿಗೆ ಹಾಕ್ಬೇಕು ಹಾಗೆ ಮಾಡ್ಕೊಳ್ಳೋದು. ಆಮೇಲೆ ಎಲ್ಲಾರ್ಗೂ ಇದೊಂದೇ ಸ್ತೋತ್ರ, ಇದೊಂದನ್ ಮಾಡ್ಬಿಟ್ರೆ ಆಗೋಗುತ್ತೆ ಅಂತ ನಾನು ಬರೋರೆಲ್ರಿಗೂ ಅದನ್ನೇ ಕೊಡಕ್ಕಾಗಲ್ಲ. ಅವ್ರವರ ಮನಸ್ಥಿತಿಗೆ, ಅವ್ರವ್ರ ಕೆಲಸ ಅವ್ರೇನ್ ಮಾಡ್ತಿರ್ತಾರೆ, ಅವರ ಸುತ್ತಮುತ್ತಲ ಪರಿಸರ, ಅದಕ್ಕೆ ಅವ್ರಿಗೆ ಏನ್ ಬದಲಾವಣೆ ಆದ್ರೆ ಅವ್ರಿಗೆ ಉಪಯುಕ್ತ ಆಗತ್ತೆ, ಆ ನಿಟ್ಟಿಗೆ ಮಾತ್ರ ನೀವ್ ಹೀಗೆ ಮಾಡಬಹುದು ಅಂತ ನಾವು ಹೇಳ್ಬೋದು. ಹೀಗೆ ಗ್ರಾಫಾಲಜಿ, ಗ್ರಾಫೋಥೆರಪಿ ಬಗ್ಗೆ ಒಂದು ಏನಂತಾರೆ, ತುಂಬಾ ಬೇಸಿಕ್ ಆಗಿರೋ ವಿಷಯ. ಮತ್ತೆ ಎಷ್ಟು ನಾನು ಅರ್ಥ ಮಾಡಿಸ್ಬೋದು ಅಂತ ಮಾಡಿದೀನಿ. ನನ್ಗೆ ನಿಮ್ಮಿಂದ ನಿಮ್ಗೆ ಏನಾದ್ರೂ ಈ ವಿಷಯದ ಬಗ್ಗೆ ಇದ್ರೆ ಹೇಳಿ, ನಾನು ಅದನ್ನ ನಿಮಗೆ ತಿಳಿಸಕ್ ಇಷ್ಟಪಡ್ತೀನಿ. ಯಾರಿಗೇನಾದ್ರೂ ಪ್ರಶ್ನೆಗಳಿದ್ರೆ. ಎಸ್, 1 ನಿಮಿಷ. ಈಗ ನಿಮ್ಗೆ ಯಾರಿಗೆಲ್ಲ ಅನ್ಸಿತ್ತು ಒಂದ್ ಬರವಣಿಗೆಯಿಂದ ನಮ್ ಬಗ್ಗೆ ಇಷ್ಟೊತ್ತು ಗೊತ್ತಾಗತ್ತೆ ಅಂತ? ಮೊದಲಿಗೆ ದೊಡ್ಡ ಧನ್ಯವಾದ ಮೇಡಮ್. ಸಮಯ ತಗೊಂಡು ಇಷ್ಟೆಲ್ಲ ವಿಚಾರವನ್ನ ನಮ್ಗೆ ತಿಳಿಸ್ಕೊಟ್ರಿ. ಅದು ನಿಮ್ಮ ಅಧ್ಯಯನದ, ನಿಮ್ಮ ಪರಿಶ್ರಮದ, ನಿಮ್ಮ ಆಸಕ್ತಿಯ ವಿಷಯವನ್ನ ನಮಗೂ ಇಷ್ಟು ಸರಳವಾಗಿ ಇದರಲ್ಲಿ ಇದೊಂದು ಹೊಸ ವಿಷಯ ನೋಡಿ ಅಂತ ಕೂರಿಸಿ ಹೇಳೋದು ಸುಲಭವಲ್ಲ. ಚೆನ್ನಾಗಿ ಹೇಳ್ಕೊಟ್ರಿ. ಚೆನ್ನಾಗಿತ್ತು ನಿಮ್ಮ ಮಾತು, ನಿಮ್ಮ ವಿಚಾರ ಮಂಡನೆ ಚೆನ್ನಾಗಿತ್ತು. ನನಗೇನ್ ಅನ್ನಿಸ್ತು ಅಂತಂದ್ರೆ, ಈಗ ಮುಖ್ಯವಾಗಿ ಸಭೆ ಮಾಡ್ಬೇಕು ಅಂತ ಅನ್ಕೊಂಡಾಗ್ಲೂ ಮತ್ತೆ ಇವಾಗ ಸಭೆ ನಡೀತಿದ್ದಾಗ್ಲೂ ಹೆಚ್ಚಾಗಿ ಇಲ್ಲಿ ನಾವು ಸ್ವಲ್ಪ ಅಂದ್ರೆ ಮಿಡ್ ಏಜ್ ನಲ್ಲಿ ಇರೋರು, ಮಧ್ಯವಯಸ್ಕರು, ನಮ್ಮ ಪ್ರಾಬ್ಲಮ್ ಏನಂದ್ರೆ ನಾವು ಹೆಚ್ಚಾಗಿ ಬರೆಯೋದೇ ಇಲ್ಲ. 90% ಯಾರು ಕೂಡ ಬರೆಯಲ್ಲ. ಬರೆಯೋದೇನು ಅಂದ್ರೆ ನಾವು ಟೈಪ್ ಮಾಡ್ತಿರ್ತೀವಿ. ಏನಾದ್ರೂ ಇವತ್ತು ಕೆಲಸ ಮಾಡ್ಬೇಕು ಅಥವಾ ಇವತ್ತೇನೋ ಆಯ್ತು ಚೆನ್ನಾಗಾಯ್ತು ಅಂದ್ರು, ಏನಾದ್ರೂ ಮಾಡ್ಬೇಕು ಅಂದ್ರೂ ನಾವು ಹೋಗ್ಬಿಟ್ಟು ನೋಟ್ ಪ್ಯಾಡ್ ಅಲ್ಲಿ ಬರ್ಕೋತೇವೆ ಹೊತ್ತು ಮೊಬೈಲಲ್ಲಿ ಬರ್ತೀವಿ, ಲ್ಯಾಪ್ಟಾಪ್ ಅಲ್ಲಿ ಬರಿತೀವಿ, ಬರೆಯಲ್ಲ. ಅಂದ್ರೆ ಬರವಣಿಗೆ ಎಷ್ಟು ಮುಖ್ಯ ಅಂದ್ರೆ ಬರಿಬೇಕಾ ಒಂದು,
ಯಾಕೆಂದ್ರೆ ಎಷ್ಟೋ ಅಭಿವ್ಯಕ್ತಿ ಪಡಿಸ್ಬೇಕಾಗಿರುವಂತ ವಿಷಯಗಳನ್ನ ಕೆಲವರು ಜರ್ನಲ್ ಆಗಿ ಸಾಫ್ಟ್ವೇರ್ ಅಂದ್ರೆ ಸಾಫ್ಟ್ ಕಾಪಿಲ್ ಬರ್ಕೋತಾರೆ. ನನ್ ಹೀಗ ಹ್ಮ್ ಅನ್ನಿಸ್ತು ಹೀಗಾಯ್ತು ಅನ್ನೋದನ್ನ. ಬರವಣಿಗೆ ನಿಂತು ಹೋಗಿದೆ. ಬರವಣಿಗೆ ಎಷ್ಟು ಮುಖ್ಯ ಈಗಿನ ಇದನ್ನ ನೋಡ್ಕೊಂಡ್ರೆ. ಆ ಆ ಬರವಣಿಗೆಗೆ ಸಮಯ ಇಲ್ಲ ಅಂದ್ರೆ ಸ್ಟಿಲ್ ನಾವು ಹೇಗೆ ನಮ್ಮ ಜೀವನವನ್ನ ಸರಿಪಡಿಸ್ಕೋಬಹುದು, ಬರವಣಿಗೆ ಬೇಕೇ ಹ್ಮ್ ಬೇಕಾ ಅನ್ನೋದು, ಅಂದ್ರೆ ಬರೀಲೇಬೇಕಾ ಅನ್ನೋದು ನನ್ಗೆ ಬರ್ತಾ ಇದ್ದಂತ ಪ್ರಶ್ನೆ. ಸೊ ಹೇಗೆ ಬರವಣಿಗೆ ಇರ್ಬೇಕು ಅಥವಾ ಅದನ್ನ ನಮ್ ದಿನನಿತ್ಯ ಜೀವನದಲ್ಲಿ ಹೆಂಗೆ ನಿಭಾಯಿಸ್ಕೊಳೋಕೆ ಅಥವಾ ಅದಕ್ಕೊಂಚೂರು ಸಮಯ ಕೊಡೋಕೆ ಹೇಗ್ ಮಾಡ್ಬೇಕು ಅಂತಂದ್ರೆ ಆ ನಮ್ ಬಗ್ಗೆ ನಾವ್ ಬರೆಯಕ್ಕೆ ಒಂದ್ 5 ನಿಮಿಷದಿಂದ ನಾವ್ ಕೊಡ್ಲೇಬೇಕು. ಅದು ಈಗ ನಾವೇನೋ ಅಂಗಡಿಗೆ ಹೋಗಿ ಇಷ್ಟೆಲ್ಲ ತರಬೇಕು ಅಂತ ಒಂದ್ ಲಿಸ್ಟ್ ಬರ್ಕೊಳ್ಳೋದಾಗಿರ್ಬೋದು, ಅಥವಾ ನಾನು ಇಷ್ಟ್ ಕೆಲಸ ಮಾಡ್ಬೇಕು ಈ ವಾರದಲ್ಲಿ ಅಂತ ಬರ್ಕೊಳ್ಳೋದಿರ್ಬೋದು. ಅದಲ್ದೆ ದಿನ 5 ನಿಮಿಷ ನಿಮ್ ತಲೆಲಿ ಏನ್ ಓಡ್ತಿದೆ ಅದನ್ನ ಬರಿಬೇಕು. ನಮ್ಗೆ ಏನ್ ಅನ್ಸ್ತಿದೆ ಅಥವಾ ಇವತ್ತು ಇಷ್ಟ್ ಒಳ್ಳೇದ್ ಇಷ್ಟ್ ಕೆಲ್ಸ ಆಯ್ತು, ನಾನ್ ನಾಳೆ ಇದನ್ ಮಾಡ್ತೀನಿ, ಅಥವಾ ಇವತ್ ನಾನು ಇದನ್ನ ಗಮನಿಸ್ಕೊಂಡಿರ್ಲಿಲ್ಲ, ನಾಳೆ ಅದನ್ನ ನಾನ್ ಸರಿ ಮಾಡ್ಕೋತೀನಿ. ನಮ್ಗೆ ಏನ್ ಅನ್ನಿಸ್ತಿದೆ ನಮ್ ಬಗ್ಗೆ ನಾವ್ 5 ನಿಮಿಷ ಬರೆದ್ರೆ ಸಾಕು. ಅದು ನಮ್ಮ ಕೆಲವ್ರು ನಾ ಯೋಚನೆ ಮಾಡಿ ಬರಿಬೇಕು, ಏನು ಇಲ್ಲ. ಯೋಚನೆ ಮಾಡಿ ಯಾವಾಗ ಬರಿಬೇಕು, ನೀವ್ ಯಾವ್ದಾದ್ರು ಬೇರೆ ವಿಷಯದ ಬಗ್ಗೆ ಬರ್ದಾಗ ನೀವ್ ಯೋಚನೆ ಮಾಡ್ಬೇಕು. ನಿಮ್ ಬಗ್ಗೆ ನೀವ್ ಬರ್ಕೊಳಕ್ಕೆ ನಿಮ್ಗೆ ಇವಾಗ ಹೇಗ್ ಅನಿಸ್ತಿದೆ ಅಂತ ಹೇಳಕ್ಕೆ ಯೋಚನೆ ಮಾಡೋದ್ ಬೇಡ. ಸುಮ್ನೆ ಬರೆಯಕ್ ಶುರು ಮಾಡಿದ್ರೇನೆ ಅದ್ ಸಾಲ್ ಅದೇ ನಮ್ಗೆ ಹೇಳಿಲ್ವಾ, ಸಾಲು ವಿಷಯ ಎಲ್ಲ ತಲೆಯಿಂದ ಬರ್ತಾ ಇರುತ್ತೆ. ನಾವ್ ಬರೆಯೋದಷ್ಟೇ ನಮ್ ಕೆಲ್ಸ. ಅದು ನಮ್ಗೆ ಸುಲಭವಾಗಿ ಅರ್ಥ ಇದ್ ನಾವ್ ಬರಿತಾ ಹೋದ್ರೆ, ಈಗ ನಾವ್ ಮೊದಲನೇ ದಿನ ನೀವ್ ಬರ್ದಿದ್ದೀರಾ, ನಂಗೆ ಇವತ್ ಏನ್ ಅನ್ನಿಸ್ತು, ನಾನ್ ನಾಳೆ ಏನ್ ಸರಿ ಮಾಡ್ಕೋಬೇಕು, ಇವತ್ ಇದ್ ತಪ್ಪಾಯ್ತು, ನಾಳೆ ಏನ್ ಸರಿ ಮಾಡ್ಕೋಬೇಕು, ಅಥವಾ ಇದ್ ನಾನ್ ಸರಿಗ್ ಮಾಡ್ದೆ ನನ್ ಖುಷಿ ಆಯ್ತು, ಈ ನಿರ್ಧಾರ ನಾನ್ ತಗೊಂಡೆ ಖುಷಿ ಆಯ್ತು. ಈ ತರ ನೀವು 2 ವಾರ ಬರೆದ್ರು ಸಾಕು. ನೀವ್ 3ನೇ ವಾರ ಯಾವ್ದೋ ವಿಷಯ ಬಂದಾಗ ನಿಮ್ಗ್ ಗೊತ್ತಾಗುತ್ತೆ, ನಾನು ಅವತ್ತದ್ ಬರ್ದಿದ್ದೆ, ಅವತ್ ಈ ತರ ಆಗಿತ್ತು, ನಾನ್ ಇವತ್ತು ಸರಿ ಮಾಡ್ಕೋಬೇಕು ಅಂತ. ನೀವ್ ಬರೆಯೋ ತನಕ ಕಾಯೋಷ್ಟಿಲ್ಲ. ನಾವ್ ಬರದ್ರೆ ಅದ್ರಿಂದ ಏನೊಂದು ಉಪಯೋಗ ಅಂದ್ರೆ ನಮ್ಗ್ ನೆನಪಿರುತ್ತೆ. ಸೊ ನಿಮ್ನೆ ನೀವ್ ತಿದ್ಕೋತಿರ್ತೀರ. ನೀವ್ ಯಾರೋ ಇನ್ನೊಬ್ರು ಬಂದ್ ಹೇಳೋ ತನಕ ಕಾಯೋ ಅಷ್ಟೇ ಇಲ್ಲ. ನಮಗ್ ನಾವೇ ತಿದ್ಕೋತಾ ಇರ್ತೀವಿ. ನೀವ್ 2 ವಾರ ಬರೀರಿ. ಮತ್ತೆ ನಮ್ದು ಜೀವನದ ಏನಂತಾರೆ, ದಿನಚರಿ ಹಂಗೆ ಇದೆ ಅಲ್ವಾ? ಸೊ 2 ವಾರ ಬರೆದ್ರೆ ನಾವ್ ಅದದೇ ಸ್ಥಿತಿಲಿ ಇರ್ತೀವಿ. ಅದದೇ ಪರಿಸ್ಥಿತಿಗೆ ಮತ್ತೆ ಮತ್ತೆ ಬರ್ತಿರ್ತೀವಿ. ನಾವ್ ತಗೊಳ್ಳೋ ನಿರ್ಧಾರಗಳು ಏನಂತಾರೆ, ಹೋದ್ ವಾರಕ್ಕಿಂತ ಈ ಸತಿ ಉತ್ತಮವಾಗೇ ಇರುತ್ತೆ. ಯಾಕಂದ್ರೆ ನಾವ್ ಅದನ್ನ ಸರಿ ತಿಳ್ಕೊಂಡಿದೀವಲ್ವಾ ನಾವು. ನಾನು ಹೋದ್ ಸತಿ ಹಿಂಗ್ ಮಾಡಿದ್ದೆ, ಈ ತರ ಆಗಿತ್ತು. ಆದ್ರಿಂದ ನಾನ್ ಇವಾಗ ಈ ತರ ಬರಿಬೇಕು ಅಂತ. ಸೊ 5 ನಿಮಿಷ ಕೊಡ್ಲೇಬೇಕು ನಮ್ಗೋಸ್ಕರ ನಾವ್ ಬರಿಯಕ್ಕೆ. ನೀವ್ ಅದ್ ಒಂದ್ ಸತಿ ಆ ಅಭ್ಯಾಸ ಶುರು ಮಾಡ್ಬಿಟ್ರೆ, ನೀವ್ ಅವತ್ 5 ನಿಮಿಷ ಶುರು ಮಾಡಿರ್ತೀರಾ. ನಿಮ್ಗ್ ಗೊತ್ತಿಲ್ದೆ ನೀವ್ 15 ನಿಮಿಷ, ಒಂದ್ ತಿಂಗಳಾದ್ಮೇಲೆ 15 ನಿಮಿಷ ಬರೀತಿರ್ತೀರಾ ನೀವು. ಯಾಕಂದ್ರೆ ನಿಮ್ಗೆ ಅಷ್ಟ್ ವಿಷಯ ಇರುತ್ತೆ. ಮೊದ್ಲೇನಾಗ್ತಿತ್ತು, ಮನೆ ತುಂಬಾ ಜನ ಇರ್ತಿದ್ರು, ಸ್ನೇಹಿತರು ಇರ್ತಿದ್ರು. ನೀವ್ ಅಟ್‌ಲೀಸ್ಟ್ ಮಾತಾಡ್ತಾ ಇದ್ರಿ ಆ ವಿಷಯದ ಬಗ್ಗೆ. ಹೇಗೋ ಆ ವಿಷಯ ಈಚೆ ಬಂದ್ಬಿಡೋದು, ನಿಮ್ ತಲೆಲೇ ಕೂತ್ಕೊಂಡ್ ಕೊರಿತಿರ್ಲಿಲ್ಲ. ಅದ್ರಿಂದ ಒತ್ತಡ ಆಗ್ತಾ ಇರ್ಲಿಲ್ಲ. ಈಗ ಜನನೂ ಸಿಗಲ್ಲ ಮಾತಾಡಕ್ಕೆ, ನಾವೂ ಹೇಳಲ್ಲ. ಎಲ್ಲ ಇದ್ಬಿಟ್ರೆ ಅದ್ ಒಳಗಡೆನೆ ಎಷ್ಟು ದಿನ ಅಂತ ಕೂತಿರುತ್ತದು. ನಮಗ್ ಬರೀ ಸುಮ್ನೆ ಒತ್ತಡನೇ ಅದು. ಎಲ್ಲೋ ಒಂದ್ ಕಡೆ ಈಚೆ ಹಾಕ್ಬಿಡ್ಬೇಕು ನಮ್ಮ ಮನಸ್ಥಿತಿನ. ಅದು ಒಳ್ಳೇದಾದ್ರೂ ಅಷ್ಟೇ, ನಮಗ್ ಕಷ್ಟ ಆಗಿದ್ರು ಅಷ್ಟೇ, ನಮ್ ಬಗ್ಗೆ ನಮ್ಗೇನೋ ಹೆಮ್ಮೆ ಆದ್ರೂ ಅಷ್ಟೇ, ಎಲ್ಲವನ್ನ ಬರ್ದ್ ಬಿಡ್ಬೇಕು ತಕ್ಷಣ. ಅದ್ರಿಂದ ಹಾಗಾದ್ರೆ ನಾನೇ ಅಂತೀನಿ, ನಾನೇನ್ ಯಾವಾಗ್ಲೂ ಬುಕ್ ಪೆನ್ ಹಿಡ್ಕೊಂಡ್ ಕೂತ್ಕೊಂಡ್ ಬರಿತಾ ಇರಲ್ಲ. ನನ್ನ ಎಲ್ಲ ಕೆಲ್ಸನೂ ಸೋಷಿಯಲ್ ಮೀಡಿಯಾ, ಆನ್‌ಲೈನ್, ಮೊಬೈಲು, ಲ್ಯಾಪ್‌ಟಾಪ್ ಅಲ್ಲೇ ಆಗ್ತಿರುತ್ತೆ. ಬಟ್ ನಾನು ಬರಿತೀನಿ. ದಿನಾ ನನ್ ಬಗ್ಗೆ ಬರಿತೀನಿ, ಅಥವಾ ನಂಗೆ ಏನ್ ಅನ್ಸುತ್ತೆ ಬರಿತೀನಿ. ಅದ್ರಿಂದ ನಾನ್ ಎಷ್ಟು ಆಕ್ಚುಲಿ ನನ್ನ ರೈಟಿಂಗ್ ಆಕ್ಚುಲಿ ಸರಿ ಹೋಗಿದೆ. ಮುಂಚೆಗಿಂತ ಇನ್ನೂ ಚೆನ್ನಾಗಾಗಿದೆ. ಯಾಕಂದ್ರೆ ನಾನ್ ದಿನಾ ಮಕ್ಳಿಗೆ ಹೇಳ್ಕೊಡುವಾಗ ಬರಿತಿದ್ದೀನಿ. ಅನಾಲಿಸಿಸ್ ಮಾಡ್ಬೇಕಾದ್ರೆ ಬರಿತಾ ಇದ್ದೀನಿ. ರೈಟಿಂಗ್ ಸರಿ ಹೋಗಿದೆ ಅಂತ ಹೇಗೆ ಅನ್ನಿಸ್ತಾ ಇದೆ ನಂಗೆ. ಯಾಕಂದ್ರೆ ನನ್ನಲ್ಲಿ ನನ್ಗೆ ಜಾಸ್ತಿ ಒಂದು ಇದ್ ಮಾಡಿದ್ರೆ ಇದು ಸರಿ, ಇದ್ ಮಾಡಿದ್ರೆ ಇದು ತಪ್ಪು, ಇದ್ ಬೇಕು, ಇದ್ ಬೇಡ ಅನ್ನೋ ಅದೊಂದು ನಿರ್ಧಾರ ತಗೊಳ್ಳೋದು ಸಿಕ್ಕಿದೆ ನಂಗೆ. ಆ ಧೈರ್ಯ ಸಿಕ್ಕಿದೆ. ಸೊ ಅದು ನಂಗೆ ಸಹಾಯ ಮಾಡ್ತಾ ಇದೆ. ಈ ನಾನ್ ಹೆದರ್ಕೊಂಡ್ ಕೂತಿರೋ ಹುಡುಗಿ ಇಷ್ಟ್ ಜನದ ಮುಂದೆ ಬಂದ್ ಮಾತಾಡಿ, ನಂಗೆ ಇದ್ ಗೊತ್ತು, ನೀವ್ ಇದ್ ಮಾಡಿ, ಇದು ಸುಲಭ ಅಂತ ಹೇಳಿ ಈಗ ಮಕ್ಳಿಗೆ ಹೇಳೋದಾದ್ರೆ, ಆ ಏನಂತಾರೆ, ಅವ್ರನ್ನ ಪೋಷಣೆ ಮಾಡೋದ್ರಲ್ಲಾಗ್ಲಿ, ಯಾವಾಗ್ಲೂ ನಾವು ಹೀಗೆ ಮಾಡು, ಹೀಗೆ ಇರು ಅಂತ ನಿತ್ಯ ಹೇಳ್ತಿದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಯಾವಾಗ್ಲೂ ನಂಗೇನೋ ಸರಿ ಇಲ್ಲ ಅಂತಾನೆ ಅಂತಾರೆ ಅಂತ. ಅದ್ ಬದ್ಲು ಬರೀ ಹೇಗಿರೋ ದಿನ ಬರೀತಾ ಇರ್ತಾರೆ, ಸ್ಕೂಲ್‌ಗೆ ಹೋಗ್ತಾರೆ, ಹೋಮ್ ವರ್ಕ್ ಮಾಡ್ತಾರೆ, ಬರಿತಾನೆ ಇರ್ತಾರೆ. ಅವ್ರಿಗೆ ಈ ಅಕ್ಷರ ಹಿಂಗ್ ಸರಿ ಮಾಡ್ಕೊ ಅಂದ್ಬಿಟ್ರೆ ಆಯ್ತಲ್ಲ. ಅವ್ರು ಸರಿ ಮಾಡ್ಕೊಂಡ್ರೆ ಅವ್ರ ಮನಸ್ಥಿತಿನೇ ಚೇಂಜ್ ಆಗುತ್ತೆ. ನೀವು ಅವ್ರ ಮುಂದೆ ನಿಂತ್ಕೊಂಡ್ ಹೇಳೋದೇ ಬೇಡ. ಹಾಗೆ ಆ ನಾ ಆಫೀಸ್ ಕೆಲ್ಸ ಮಾಡ್ತಿದ್ದೀನಿ. ನಂಗೆ ಅಲ್ಲೂ ಜಾಸ್ತಿ ಒತ್ತಡ ಇದೆ. ನಾನ್ ಮತ್ತೆ ಬಂದ್ ಮನೆ ನಿಭಾಯಿಸ್ಬೇಕು. ಇದು ಕಷ್ಟ ಆಗ್ತಿದೆ. ಅಥವಾ ಇದ್ರ ಮಧ್ಯೆ ನಾನು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಫ್ರೆಂಡ್ಸ್‌ನ ಮೀಟ್ ಎಲ್ಲಾ ಇರುತ್ತೆ. ಎಲ್ಲಾರ್ಗೂ ಎಲ್ಲಾ ವಿಷಯದಲ್ಲೂ ನಾವು ಆ ಸಮಯಕ್ಕೆ ಏನಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು?
ಆ ಸಮಯಕ್ಕೆ ನಾನು ಎಲ್ಲಿರ್ಬೇಕು, ನಾನು ಏನ್ ಮಾಡ್ಬೇಕು ಅನ್ನೋದು ಅರಿವಿರ್ಬೇಕು. ನಮ್ಮ ಬಗ್ಗೆ ನಮ್ಗೆ ಯಾವಾಗ ಅರಿವು ಸಿಗುತ್ತೆ, ನಾವು ನಮ್ ಬಗ್ಗೆ ತಿಳ್ಕೊಂಡಾಗ. ನಮ್ ಬಗ್ಗೆ ನಾವ್ ಯಾವಾಗ ತಿಳ್ಕೊಂತೀವಿ, ಬೇರೆಯವ್ರು ಯಾರು ಬಂದ್ ಹೇಳಲ್ಲ, ನಾವೇ ನಮ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ನಮ್ ಬಗ್ಗೆ ನಾವ್ ಯಾವಾಗ ಅರ್ಥ ಮಾಡ್ಕೋತೀವಿ ಅಂದ್ರೆ ಒಂದ್ 5 ನಿಮಿಷ 10 ನಿಮಿಷ ನಾವ್ ದಿನ ಬರಿಬೇಕು. ಫಸ್ಟ್ ಅರಿವು ಬರ್ಬೇಕು ನಮ್ಗೆ. ನಮ್ ಬಗ್ಗೆ ನಮ್ಗೆ ಹೆಮ್ಮೆ ಇರ್ಬೇಕು, ನಮ್ ಬಗ್ಗೆ ನಮ್ಗೆ ಖುಷಿ ಇರ್ಬೇಕು. ಇದೊಂದ್ ಇದ್ರೆ ನೀವ್ ದಿನ ಇವತ್ ಬಂದಿರೋರು ಎಲ್ರು ಇವತ್ತಿಂದ 5 ನಿಮಿಷ ಬರೆಯಕ್ ಶುರು ಮಾಡಿದ್ರುವೆ, ನೀವೇ ಒಂದ್ ತಿಂಗಳಾದ್ಮೇಲೆ ಹೇಳ್ತೀರಾ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಯ್ತು. ನೀವು ನಿಮ್ಮ ಸುತ್ತಮುತ್ತ ಪರಿಸರವನ್ನ ನೋಡೋ ರೀತಿನೇ ಬದಲಾಗೋಗಿರುತ್ತೆ. ನೀವ್ ಇನ್ನೊಬ್ರನ್ನ ಮಾತಾಡ್ಸೋ ರೀತಿ ಬದಲಾಗೋಗಿರುತ್ತೆ. ಸುಲಭ 5 ನಿಮಿಷ ಬರೆಯೋದ್ ಸುಲಭ. ಎಲ್ರು ಅದೇನು ಇಂಗ್ಲಿಷ್ ಅಲ್ಲೇ ಬರಿಬೇಕು, ಕನ್ನಡದಲ್ಲೇ ಬರಿಬೇಕು, ನಿಮ್ಗೆ ಯಾವ ಭಾಷೆ ಅನ್ಸುತ್ತೆ, ನಿಮ್ಗೆ ಯಾವ್ದು ಮಾತಾಡಕ್ ಸುಲಭ, ನಿಮ್ಗೆ ಯಾವ್ದು ಬರಿಯಕ್ ಸುಲಭ ಅದನ್ನೇ ಮಾಡಿ. ಸೊ ಅದರಿಂದ ತುಂಬಾ ಉಪಯೋಗ ಆಗತ್ತೆ. ದ ಸೀಕ್ರೆಟ್ ಬಿಹೈಂಡ್ ಯುವರ್ ಚೈಲ್ಡ್ಸ್ ಹ್ಯಾಂಡ್ ರೈಟಿಂಗ್ ಬುಕ್ಕಲ್ಲುವೆ ಮಕ್ಕಳಿಗೆ ಈ ತರ ಅವ್ರ ಬಿಹೇವಿಯರ್ ಇದೆ, ಈ ತರ ಅವ್ರು ನಡ್ಕೋತಾ ಇದಾರೆ ಅಂದ್ರೆ ಅವ್ರ ರೈಟಿಂಗ್ ಅಲ್ಲಿ ಇದು ಕಾಣಿಸ್ತಾ ಇದೆ, ಈ ತರ ಅವ್ರ ರೈಟಿಂಗ್ ಇದೆ, ಇದನ್ ಸರಿ ಮಾಡಿ, ಅವ್ರ ಆಕ್ಟಿವಿಟೀಸ್ ಚೇಂಜ್ ಮಾಡಿ. ಅವ್ರಿಗೆ ಹೇಗೆ ಅವ್ರ ದಿನಚರಿನ ನಾವ್ ಹೆಂಗ್ ಒಂಚೂರು ಆ ಕಡೆ ಈ ಕಡೆ ಮಾಡಿ ನಮಗ್ ಬೇಕಾದ ತರ ಅವ್ರ ಅಂತಾರೆ ಮಕ್ಳಿಗೆ ಹೇಳ್ಕೊಡುವಾಗ ಅವ್ರಿಗೂ ಬಿಟ್ಟಿರ್ಬೇಕು, ಅವ್ರ ಚಾಯ್ಸ್ಗೂ ಬಿಟ್ಟಿರ್ಬೇಕು, ಆಮೇಲೆ ನಾವು ನಮ್ ಹಿಡಿತದಲ್ಲೂ ಇಟ್ಕೋಬೇಕು ಅಂತೀವಲ್ಲ, ಅದನ್ನ ಹೇಗ್ ನಿಭಾಯಿಸೋದು. ಬರೀ ಒಂದು ದಿನ ಅಥವಾ ಒಂದು ವಾರ ಮಗು ಹ್ಯಾಂಡ್ ರೈಟಿಂಗ್ ನ ನೋಡ್ಬಿಟ್ಟು ಈ ಮಗು ಹೀಗೆ ಅಂತ ಹೇಳೋದಲ್ಲ. 1-2 ವಾರ 3 ವಾರ ನೋಡಿ ಅದೇ ಈಗ ಬರೆಯೋ ಒತ್ತಡ ಹೇಳ್ದೆ, ಅಥವಾ ಒಂದ್ ಅಕ್ಷರಕ್ಕೂ ಇನ್ನೊಂದ್ ಅಕ್ಷರಕ್ಕೂ ಕೊಡೋ ಜಾಗ ಸ್ಪೇಸ್. ಕೆಲವರು ತುಂಬಾ ದೂರ ಬಿಟ್ಟು ಬಿಟ್ಟು ಬರೀತಿರ್ತಾರೆ. ಒಂದ್ ಪದ ಇಲ್ಲಿರುತ್ತೆ, ಇನ್ನೊಂದ್ ಪದ ಇಲ್ಲಿರುತ್ತೆ, ಇಷ್ಟು ದೂರ ಬರೀತಿರ್ತಾರೆ. ಕೆಲವರು ತುಂಬಾ ಅಂಟಿಸಿ ಬರೀತಾರೆ, ಅಕ್ಷರಗಳು ಅಂಟಿಸಿ ಬರೀತಾರೆ, ಪದಗಳನ್ನು ಅಂಟಿಸಿ ಪಕ್ಕ ಬರ್ಕೊಂಡು ಹೋಗ್ತಾರೆ. ಅದೆಲ್ಲವೂ ಹೇಳ್ತಿದೆ. ಯಾರು ದೂರ ಬರೀತಿರ್ತಾರೆ ಆ ವ್ಯಕ್ತಿಗೆ ಯಾರು ಬೇಡ, ಅವ್ರಿಗೆ ಯಾರು ಬಂದ್ ಪ್ರಶ್ನೆ ಮಾಡ್ದಿದ್ರೆ ಸಾಕು, ಯಾರು ಬಂದ್ ಏನೋ ಕೇಳ್ದಿದ್ರೆ ಸಾಕು, ನನ್ ನಾನು ಒಬ್ರನ್ನ ಸ್ವಲ್ಪ ಬಿಟ್ಬಿಡ್ಲಿ ಅಂತ ಅನ್ಸುತ್ತಲ್ವಾ. ಆ ಮನಸ್ಥಿತಿಲಿ ಇದ್ದಾಗ ದೂರನೇ ಬರೀತಿರ್ತಾರೆ ಪದನ. ಯಾರಿಗೆ ಜನ ಜಾಸ್ತಿ ಬೇಕು, ಯಾರಿಗೆ ಜನದ ಮಧ್ಯೆ ಇರ್ಬೇಕು, ಸ್ನೇಹಿತರ ಮಧ್ಯೆ ಇರ್ಬೇಕು, ಆ ಮನಸ್ಥಿತಿ ಇರುತ್ತೋ ಅವರೆಲ್ಲ ಹತ್ತತ್ರ ಬರೀತಿರ್ತಾರೆ. ಒಂದ್ ಪದಕ್ಕೂ ಇನ್ನೊಂದ್ ಪದಕ್ಕೂ ತುಂಬಾ ಕಮ್ಮಿ ಸ್ಪೇಸ್ ಕೊಡ್ತಿರ್ತಾರೆ ಜಾಗ. ಸೊ ನಾವ್ ಬರಿಬೇಕಾದ್ರೆ ಒಂದ್ ಮಗು ಬರ್ದಿರೋದು ಬುಕ್ ನೋಡಿದ್ರುವೆ ನಮ್ಗೆ ಇಷ್ಟು ವಿಷಯ ಗೊತ್ತಾಗ್ಬೇಕು. ಮಗು ದೂರನೇ ಬರೀತಿದೆ, 3 ದಿನ ಆದ್ರೂ ಒಂದ್ ಪದಕ್ಕೂ ಇನ್ನೊಂದ್ ಪದಕ್ಕೂ ಜಾಸ್ತಿ ಜಾಗ ಬಿಟ್ಟು ಬರೀತಿದೆ ಅಂದ್ರೆ ಆ ಮಗುನ ಒಂದ್ ಅರ್ಧ ಗಂಟೆ ಅದಕ್ಕೆ ಏನ್ ಇಷ್ಟ ಅದು ಕೊಟ್ಟು ಬಿಟ್ಬಿಡಿಬೇಕು ದಿನ. ನೀವ್ ಆಮೇಲೆ ನೋಡಿ ಮುಂದಿನ ವಾರ ಅದ್ ಸರಿಗೆ ಬರ್ದಿರುತ್ತೆ, ಹತ್ತತ್ರನೇ ಬಂದಿರುತ್ತೆ ಅದು. ಇಲ್ಲ ಅವನ ಜೊತೆ ಆ ಮಗುಗ್ ತುಂಬಾ ಜನ ಬೇಕು ಅನ್ಸ್ತಿರುತ್ತೆ, ಜನ ಜಾಸ್ತಿ ಎಲ್ಲಿದ್ದಾರೆ ಅಲ್ಲಿ ಕರ್ಕೊಂಡ್ ಹೋಗಿ, ಅಥವಾ ನೀವೇ ನಿಮ್ ಮನೇಲಿ ಎಲ್ರುನು ಕರೀರಿ, ಆಬ್ವಿಯಸ್ಲಿ ಖುಷಿ ಆಗುತ್ತೆ ಮಗುಗೆ. ಆ ಮನಸ್ಥಿತಿ ಇಟ್ಕೊಂಡು ನಾವ್ ಇನ್ನೊಂದೇನೋ ಈಗ ಯಾವ್ದೇ ವ್ಯಕ್ತಿ ನಮ್ಗೂ ಅಷ್ಟೇ ಆಯ್ತಾ, ನಮ್ಗೆ ಯಾರು ಬೇಡಪ್ಪ ನಾಪಣ್ಣ ಇದ್ ಬಿಡೋಣ, ದಿನ ಅದೇ ದಿನಚರಿ, ಶನಿವಾರ ಭಾನುವಾರ ನಾನ್ಪಣ್ಣ ಇರ್ತೀನಿ ಅಂತ ಅನ್ಕೊಳ್ಳೋ ಮನಸ್ಥಿತಿ ಇದ್ರುವೆ ನಿಮ್ಗೆ ಅವತ್ತೇ ಎಲ್ಲೋ ಹೋಗ್ಬೇಕು ಅಂತಿದ್ದು ಅಲ್ಲಿ 100 ಜನ ನಿಮ್ಗೆ ಸಿಕ್ಬಿಡ್ತಾರೆ ಅಂದ್ರೆ ನಿಮ್ಗೆ ಎಷ್ಟ್ ಹಿಂಸೆ ಆಗುತ್ತೆ. ಆ ಟೈಮ್ಗೆ ಹೋಗಿ ಬಂದ್ಬಿಟ್ರೆ ಸಾಕು ಅನ್ನೋ ತರ. ಅದನ್ನ ನಾವು ವ್ಯಕ್ತಪಡಿಸಲ್ಲ, ಯಾಕೆ ನಮಗ್ ಗೊತ್ತು ಆತರ ವ್ಯಕ್ತಪಡಿಸ್ಬಾರ್ದು. ಅಲ್ಲ ನಮ್ಮ ನಡವಳಿಕೆ ಅಲ್ಲಿ ಹೇಗಿರ್ಬೇಕು, ನಾವ್ ಎಲ್ಲಿ ಹೋಗ್ತಿದೀವಿ ಅಲ್ಲಿ ಹಾಗೆ ಇರ್ತೀವಿ. ಮಗುಗ ಅದು ಗೊತ್ತಾಗಲ್ಲ ಅಲ್ವಾ. ಸೊ ಅದು ಅಳುತ್ತೆ, ಕಿರ್ಚುತ್ತೆ, ಬೇಡ ಅನ್ನತ್ತೆ, ಹಠ ಮಾಡುತ್ತೆ. ನಮಗ್ ಬರೀ ಅದ್ ಹಠ ಮಾಡೋದು ಕಿರ್ಚೋದೇ ಕಾಣಿಸುತ್ತೆ, ಅದ್ರ ಮನಸ್ಥಿತಿ ಏನು ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಆ ಬುಕ್ ಅಲ್ಲಿ ಮನಸ್ಥಿತಿ ಬರವಣಿಗೆ ಎರಡನ್ನೂ ಹೇಗೆ ನೋಡಿ ಮಗುನ ಅರ್ಥ ಮಾಡ್ಕೋಬೇಕು ಅಂತ ಬರ್ದಿರೋದು. ಆ ಪುಸ್ತಕ ಇದು ಅಮೆಝಾನ್ ಅಲ್ಲಿ ಲಭ್ಯ ಇದೆಯಾ ಪರ್ಚೇಸ್ಗೆ? ಇದೆ, ಮುಂದಿನ ತಿಂಗಳಿಂದ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ. ಹೌದಾ? ಓಕೆ, ಈ ಒಳ್ಳೇದಾಗ್ಲಿ. ಸಬ್ಜೆಕ್ಟ್ ನನ್ನ ಹತ್ರದಿಂದ ಕೊಡ್ತಿದ್ದೀನಿ, ಮುಂದಿನ ತಿಂಗಳಿಂದ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ. ಆಗ್ಲಿ. ಸ್ನೇಹಿತರೆ, ಏನಾದ್ರೂ ಪ್ರಶ್ನೆ ಇದ್ರೆ ಮೇಡಮ್ ಅವರಿಗೆ, ಇಷ್ಟು ವಿಷಯ ಬಂತು, ನಿಮ್ಗೇನಾದ್ರೂ ಗೊಂದಲ ಆಯ್ತು ಅಥವಾ ಇದು ಇನ್ನೊಂಚೂರು ಕೇಳ್ಬೇಕಿತ್ತು ಅಂತ ಅನ್ಸಿದ್ರೆ ಮುಂದೆ ಬಂದು ಕೇಳಿ. ಹೆಚ್ಚಿನ ಮನೆಗಳಲ್ಲಿ ಮಕ್ಳಿದ್ದಾರೆ. ನೀವು ಗಮನಿಸಿದ ವಿಷಯ ಏನಾದ್ರೂ ಇದ್ದು ಹೌದು ಈ ರೀತಿ ಹೌದು. ಮಾಡಿದಾಗ ವ್ಯತ್ಯಾಸ ಆಗಿದೆ ಅಂತ ನಿಮ್ಗೇನಾದ್ರು ಅನ್ಸಿದ್ರೆ ಅದನ್ನ ಕೂಡ ಹಂಚ್ಕೋಬಹುದು. ಇದನ್ನ ಬರೀ ನಮ್ಮನ್ನ ನಾವ್ ಅರ್ಥ ಮಾಡ್ಕೊಳಕ್ಕೆ ಅಂತ ಅನ್ಕೊಳ್ಳೋದಲ್ಲ. ಎಷ್ಟೋ ಜನ ಆಫೀಸಲ್ಲಿ ಉಪಯೋಗಿಸ್ತಾರೆ. ಯಾವಾಗ ಅಂದ್ರೆ ಕೆಲ್ಸಕ್ ತಗೊಳ್ಬೇಕಾದ್ರೆ ಇವರ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳಕ್ಕೋಸ್ಕರ. ಅವ್ರೇನೋ ಟಾಪಿಕ್ ಕೊಡ್ತಾರೆ, ಬರ್ದಿರಿ ಅಂತ, ಬರ್ದ್ಮೇಲೆ ಅದು ನಮ್ಗಳ ಹತ್ರ ಬರುತ್ತೆ. ಅವ್ರಿಗೆ ಇಷ್ಟು ಕೊಟ್ಟಿರ್ತಾರೆ, ಇವ್ರಿಗೆ
ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್, ಇಷ್ಟು ಬಿಹೇವಿಯರ್ ಇದೆಯಾ, ಆ ಕೆಲ್ಸಕ್ಕೆ ಏನ್ ಬೇಕೋ ಅದು ಎಲ್ರಿಗೂ ಒಂದೇ ಕೊಡ್ತಾರೆ, ಎಲ್ಲಾ ಆಫೀಸರು ಒಂದೇ ಕೊಡ್ತಾರೆ ಅಂತಲ್ಲ, ಅವ್ರು ಹುಡುಕ್ತಿರೋ ಕೆಲ್ಸಕ್ಕೆ ಅವ್ರಿಗೆ ಇಷ್ಟು ಇದೆಯಾ, ನಾವು ಈ ವ್ಯಕ್ತಿಗೆ ಈ ತರ ವ್ಯಕ್ತಿತ್ವ ಇದೆ, ಸೊ ಈ ಕೆಲ್ಸಕ್ಕೆ ಅವರು ಅರ್ಹರು ಅಂತ ನೋಡಕ್ಕೆ ಒಂದು, ಇಲ್ಲ ಅವ್ರು ಕೊಟ್ಟಿರೋ 10, 11, 15 ಲಿಸ್ಟ್ ಅಲ್ಲಿ ಇದಾಗತ್ತೆ ಇಲ್ಲ ಅಂತ. ಎಷ್ಟೊಂದ್ ಜನ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಲ್ಲಿ ತಗೋತಾರೆ, ಆಮೇಲೆ IT ಆಫೀಸರ್ಸ್ ಅಲ್ಲಿ, ಕಾರ್ಪೊರೇಟ್ ಆಫೀಸಲ್ಲಿ ನೋಡ್ತಾರೆ. ಅದು ಅಂದ್ರೆ ಬರೀ ಇಂಡಿವಿಜುವಲ್ ಆಗಿ ನಮ್ಮನ್ನ ನಾವು ನೋಡ್ಕೊಳ್ಳೋದಲ್ದೇನುವೆ ಬೇರೆ ರೀತಿ ಹೆಂಗ್ ಯೂಸ್ ಇದು. ಇನ್ನೂ ಪ್ರೊಫೆಷನಲ್ ಆಗಿ ಮಾಡೋರು ಫೊರೆನ್ಸಿಕ್ ಅಲ್ಲಿ ಇರ್ತಾರೆ, ಅವ್ರಿಗೆ ಅದಕ್ಕೆ ಬೇರೆ ಟ್ರೈನಿಂಗ್ ಆಗಿರುತ್ತೆ. ಸೊ ಅವರು ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್, ಅದು ಫೊರೆನ್ಸಿಕ್ ಲೆವೆಲ್ ಆಫ್ ಗ್ರಾಫಾಲಜಿ. ಅದರಿಂದ ಅವರು ಯಾರಾದ್ರೂ ಏನಾದ್ರು ಇನ್ಸಿಡೆಂಟ್ ಆಗಿದ್ದಾಗ ಅದರಿಂದ ಏನಾದ್ರು ಬರವಣಿಗೆ ಇದೆ, ಅದರಿಂದ ಹೆಂಗ್ ನೋಡೋದು, ಅವ್ರ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು. ಕೆಲವರು ಮಾತೇ ಆಡಲ್ಲ, ಅವ್ರಿಗೆಲ್ಲ ಬರ್ಸ್ತಾರೆ, ನಿಮ್ಗೆ ಅನ್ಸುತ್ತೆ ಬರೀ ಕ್ವಶನ್ ಕೇಳಿ 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 ಬರ್ಸಿ ಆ ಬರ್ದಿರೋದನ್ನ ಕೊಡ್ತಾರೆ ಅನಾಲಿಸಿಸ್ಗೆ. ಸೊ ಎಷ್ಟೊಂಥರ ಉಪಯೋಗಿಸ್ತಾರೆ. ನಾವು ಅಥವಾ ನಾನ್ ಇದನ್ನ ಹೆಂಗ್ ಬಳಸ್ಕೊತಾ ಇದ್ದೀನಿ ಅಂದ್ರೆ, ಒಂದು ನಮ್ಮ ದಿನನಿತ್ಯಕ್ಕೆ ನಾವ್ ಜೀವನ ನಡೆಸಕ್ಕೆ ಎಲ್ಲರಿಗೂ ಆತ್ಮವಿಶ್ವಾಸ ಬೇಕು, ನಮ್ ಬಗ್ಗೆ ನಾವ್ ಹೆಮ್ಮೆ ಆಗಿರೋದ್ ಬೇಕು, ಒಂದ್ ಇಷ್ಟು ಶಿಸ್ತನ್ನ ಜೀವನದಲ್ಲಿ ಇಟ್ಕೊಂಡಿರ್ಬೇಕು ಮಕ್ಳ ಆ ಏಜ್ಗೆ. ಸೊ ಅದನ್ನ ಹೇಗ್ ನಿಭಾಯಿಸ್ಕೊಂಡಿರ್ಬೇಕು ಅನ್ನೋದಕ್ಕೆ ನಾನು ಅಂತಾರೆ, ನಮ್ಮ ಬಗ್ಗೆ ನಾವು ಸಕಾರಾತ್ಮಕವಾಗಿ ಹೇಗೆ ಬದಲಾವಣೆಯನ್ನ ತರಬಹುದು, ಉತ್ತಮವಾಗಿ ಜನಗಳ ಮುಂದೆ ಹೇಗ್ ನಿಂತ್ಕೋಬಹುದು ಅನ್ನೋದಕ್ಕೆ ನಾನ್ ಬಳಸ್ತಾ ಇರೋದು. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಒಂದು ಉದಾಹರಣೆ ಅಥವಾ ನೆನಪಿಗೆ ಬರುವಂತಹದ್ದು ಹಂಚ್ಕೊಳ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ಮಾತ್ರ ಹಂಚ್ಕೊಳ್ಳಿ. ನೀವು ಇಷ್ಟು 5 ವರ್ಷಗಳಲ್ಲಿ ಬಹಳಷ್ಟು ಕಾರ್ಯಗಾರ ಮಾಡಿದ್ದೀರಾ, ಜನರನ್ನ ನೋಡಿದ್ದೀರಾ, ಯಾರೋ ಒಬ್ರು ಕ್ಲೈಂಟ್ ಬಂದಿರ್ತಾರೆ ಅಥವಾ ಯಾರನ್ನೋ ನೀವು ಮಾತಾಡಿಸಿದಾಗ ಅವರಿಗೆ ವೈಯಕ್ತಿಕವಾಗಿ ಇದು ಬಹಳ ಸಹಾಯ ಆಗಿದೆ, ಇದು ಒಂದು ಕೇಸ್ ಸ್ಟಡಿ ಅನ್ನೋ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ಏನಾದ್ರೂ ಹೇಳಲಿಕ್ಕೆ ಆಗುತ್ತಾ, ಯಾವ್ದಾದ್ರು 1 ಅಥವಾ 2 ಇನ್ಸಿಡೆಂಟ್ ಬಗ್ಗೆ? ಅನಾಲಿಸಿಸ್, ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಆ ಹುಡುಗಿಗೆ ಅವ್ರಿಗೆಲ್ಲ ಏನಂತಾರೆ ಸೌಲಭ್ಯ ಇದೆ, ಆದ್ರೆ ಏನೇನೋ ಶುರು ಮಾಡಕ್ಕೆ ಭಯ. ಅವ್ರು ಶುರು ಮಾಡಿ ಯಾವ್ದೇ ಕೆಲ್ಸ ಆಗಿರ್ಲಿ, ಅದು ಶುರು ಮಾಡಿ ಅದು ಸೋತ್ ಹೋದ್ರುವೆ ಅವ್ರು ಯಾರು ಏನ್ ಕೇಳೋರು ಅಷ್ಟು, ಏನು ನಿನ್ನಿಂದ ಹಿಂಗಾಯ್ತು ಅನ್ನೋರು ಯಾರು ಇಲ್ಲ. ಅಷ್ಟು ಸೌಲಭ್ಯ ಇದೆ, ಅಷ್ಟು ಸಮಯ ಇದೆ, ಅಷ್ಟು ಜನದ ಸಹಕಾರ ಇದೆ. ಆದ್ರೆ ಎಲ್ಲ ಇದ್ದಾಗ ಅವರಲ್ಲಿ ಆತ್ಮವಿಶ್ವಾಸ ಇಲ್ಲ. ಕೆಲವು ಜನಕ್ಕೆ ಅವರಲ್ಲಿ ಆತ್ಮವಿಶ್ವಾಸ ಇರುತ್ತೆ, ಅಷ್ಟು ಸೌಲಭ್ಯ, ಅಷ್ಟು ಜನದ ಸಹಕಾರ ಸಿಗಲ್ಲ. ಹಾಗೆ ಸೊ ಒಂದ್ ಹುಡುಗಿ ಆತರ ಇದ್ಲು, ಅವು ಅನಾಲಿಸಿಸ್ ಮೂಲಕ ಮತ್ತೆ ಈ ಗ್ರಾಫೋಥೆರಪಿ ಪ್ಯಾಟರ್ನ್ಸ್ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಅವ್ರ ಬಿಸ್ನೆಸ್ ಓನಾಗ್ ಶುರು ಮಾಡಿದ್ರು. ಈಗ ಚೆನ್ನಾಗಿ ನಡೀತಿದೆ, ಒಂದು 3 ವರ್ಷ ಆಯ್ತು ಅವ್ರ ಬಿಸ್ನೆಸ್ ಶುರು ಮಾಡಿ. ಅದೇ ಸೌಲಭ್ಯ ಇದ್ದು ಅವಾಗ ಏನ್ ಅನ್ಸುತ್ತೆ, ಬರೀ ನಾನು ಅದೊಂದು ನಿರ್ಧಾರ ತಗೊಂಡ್ಬಿಟ್ಟಿದ್ರೆ ಆಗೋಗ್ತಿತ್ತು ಅಂತ 10 ವರ್ಷದ ಆಮೇಲೆ 20 ವರ್ಷ ಆದ್ಮೇಲೆ ಅನ್ಕೊಳ್ಳೋ ಬದಲು ಆ ನಿರ್ಧಾರ ತಗೊಂಡ್ಬಿಡೋಣ ಅನ್ನೋ ತರ ಅವ್ರಿಗಾಯ್ತು. ಈಗ ಆ ಹುಡುಗಿ ಮೊದಲನೇ ಸತಿ ಅನಾಲಿಸಿಸ್ ಬಂದಾಗ ಆ ಮನಸ್ಥಿತಿಯಲ್ಲಿದ್ರು, ಮತ್ತೆ 2 ವರ್ಷ ಆದ್ಮೇಲೆ ಮತ್ತೆ ಎಷ್ಟೊಂದ್ ಜನ ನನ್ನ ಹತ್ರ ಇನ್ನೊಂದ್ಸತಿ ಅನಾಲಿಸಿಸ್ ಬರ್ತಾರೆ. ನಾನು ಆ ಗೊಂದಲದಿಂದ ಬಂದಿದ್ದೆ, ಅದು ಸರಿಯಾಗಿದೆ, ಮತ್ತೆ ಎಲ್ಲ ಚೆನ್ನಾಗಿತ್ತು, ನನ್ಗೀಗ ನನ್ ಬಗ್ಗೆ ಈ ವಿಷಯದ ಬಗ್ಗೆ ನಾನು ತಿಳ್ಕೊಬೇಕು, ಅದೊಂದು ವಿಷಯದ ಬಗ್ಗೆ ನಂಗೆ ಹೇಳ್ತೀರಾ ಅಂತ ಇನ್ನೊಂದ್ಸತಿ ಬಂದಿರೋರು ಇದಾರೆ. ಸೊ ಹಾಗೆ ಚಿಕ್ಕ ಪುಟ್ಟ ವಿಷಯಗಳಾದ್ರೂವೆ, ಮತ್ತೆ ಮಕ್ಕಳಲ್ಲಿ ತಗೊಂಡ್ರೆ ಕೈ ನೋವುತ್ತಿತ್ತು ಒಂದ್ ಮಗುಗೆ ಅಂತ, ಯಾಕಂದ್ರೆ ಪೆನ್ಸಿಲ್ ಹಿಡ್ಕೊಳ್ಳೋ ರೀತಿ ಸರಿ ಇಲ್ಲ, ಅರ್ಧ ಪೇಜ್ ಬರೆದ್ಮೇಲೆ ಕೈ ನೋವು ಬರುತ್ತೆ, ಎಕ್ಸಾಮ್ ಫುಲ್ ಬರೆಯಕ್ಕೆ ಆಗಲ್ಲ. ಆ ಡಾಕ್ಟರ್ ಹತ್ರ ಹೋಗಿದ್ದಾರೆ, ಡಾಕ್ಟ್ರು ಇಲ್ಲ ಮಗುದು ಎಕ್ಸ್ರೇ ಎಲ್ಲ ಮಾಡ್ಬಿಟ್ಟು, ಇಲ್ಲ ಎಲ್ಲ ಸರಿ ಇದೆ, ಮೂಳೆ ನರ ಎಲ್ಲ ಸರಿ ಇದೆ, ಬರಿವಾಗ ಮಾತ್ರ ಆಗತ್ತೆ ಅಂತಂದ್ರೆ ಅದು ಬೇರೆ ನಮ್ಮ ಹತ್ರ ಬರೋಷ್ಟು ಪ್ರಾಬ್ಲಮ್ ಅಲ್ಲ. ಅದು ಯಾವಾಗ್ಲೂ ಸಮಸ್ಯೆ ಆದ್ರೆ ಅದು ಡಾಕ್ಟರ್ ಪಾಪ ಏನೋ ನೋಡ್ತಾರೆ, ಅವ್ರ ಪಾಪ ಎಕ್ಸ್ರೇ ಎಲ್ಲ ಮಾಡ್ಸಿ ಅದನ್ನೆಲ್ಲ ನನಗ್ ಫೋಟೋ ಕಳಿಸ್ತಾ ಇದಾರೆ, ಇಲ್ಲ ನಂಗೆ ಎಕ್ಸ್ರೇ ಎಲ್ಲ ನೋಡಿ ನಾನು ಹೇಳಲ್ಲ, ಹುಡುಗಿ ಬರಿಯಕ್ ಕರ್ಕೊಂಬನ್ನಿ ಅಂತ. ಮೊದಲನೇ ಸೆಷನ್ ನಲ್ಲೇ ನಾನು ಪೆನ್ಸಿಲ್ ಇಟ್ಕೊಳ್ಳೋ ರೀತಿ, ಬುಕ್ ಮೇಲೆ ಕೈ ಹೇಗೆ ಇಟ್ಕೋಬೇಕು ಅಷ್ಟೇ ಕರೆಕ್ಟ್ ಮಾಡ್ಸಿದ್ದು. 2ನೇ ಸತಿ ಒಂಚೂರು ಕಮ್ಮಿ ಆಗಿದೆ ಅಂದು ಇನ್ನೂ ನನ್ನ ಹತ್ರ 8 ಸೆಷನ್ ತಗೊಳ್ತೀನಿ, ಇನ್ನೂ ಒಂದ್ 5-6 ಸೆಷನ್ ಇದೆ ಅನ್ಬೇಕಾದ್ರೇನೆ ಹುಡುಗಿ ಸರಿ ಹೋಗಿತ್ತದು, ಆ ಕೈ ನೋವೇ ಇಲ್ಲ. ಆ ಪಾಪ ಚಿಕ್ಕದ್ರಿಂದ ಒಂದ್ 4-5 ವರ್ಷ ಒದ್ದಾಡಿದೆ ಮಗು, ಇಷ್ಟೇ ಬರೆಯುತ್ತೆ, ಅವ್ರಮ್ಮ ಬಿಟ್ಟು ಬಿಟ್ಟು ಬರ್ಸೋದು, ಗ್ಯಾಪ್ ಕೊಟ್ಟು ಕೈ ರೆಸ್ಟ್ ತಗೋ ಅನ್ನೋದು, ಆಮೇಲೆ ಬರ್ಸೋದು, ಅದಕ್ಕೇನೋ ಕ್ರೀಮ್ ಹಾಕೋದು ಎಲ್ಲ ಮಾಡಿದ್ದಾರೆ. ಪಾಪ ಪೆನ್ಸಿಲ್ ಇಟ್ಕೊಳ್ಳೋದ್ ಸರಿ ಇಲ್ಲ, ಅಂದ್ರೆ ಚಿಕ್ಕ ವಿಷಯ ನಾವ್ ಯೋಚನೆ ಮಾಡಿರಲ್ಲ,
10th ಸ್ಟ್ಯಾಂಡರ್ಡ್ ಓದ್ತಿರ್ತಾರೆ. 10ನೇ ಕ್ಲಾಸಲ್ಲಿ ಇದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ನನ್ ಮಗಂಗ್ ವಿಷಯ ಗೊತ್ತು, ಅದನ್ನ ಬರೀದೇ ಇದ್ರೆ ಟೀಚರ್ಗೆ ಅರ್ಥ ಆಗದೆ ಇದ್ರೆ ನನಗೆ ಮಗಂಗ್ ಮಾರ್ಕ್ಸ್ ಸಿಗಲ್ಲ. ಅವಾಗ ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದ್ರೆ ಪಾಪ ಮಗುಗ ಕಾನ್ಫಿಡೆನ್ಸ್ 10 ವರ್ಷ ಇದ್ದಿದ್ರೆ ಮೊದಲನೇ ಕ್ಲಾಸಿಂದ ಎಷ್ಟು ಉಪಯೋಗ ಆಗಿರೋದು. ಮತ್ತೆ ಈಗ ಆ ಮಗುಗಿಂತ ಅವರು ಮಾರ್ಕ್ಸ್ಗೆ ನೋಡ್ತಾ ಇದ್ದಾರೆ. ಸೊ ಆತರ ಆಗ್ಬಾರ್ದು. ಬರವಣಿಗೆ ಅಂದ್ರೆ ಬರೀ ಮಾರ್ಕ್ಸ್ಗೋಸ್ಕರ, ಬರೀ ಸ್ಕೂಲ್ಗೋಸ್ಕರ ಅನ್ಸಿದ್ರೆ ಮಕ್ಳಿಗೆ ಆಸಕ್ತಿ ಬರಲ್ಲ ಬರೆಯಕ್ಕೆ. ಫಸ್ಟ್ ನಾವು ಮಕ್ಳಿಗೆ ಆಸಕ್ತಿ ಬರ್ಸ್ಬೇಕು ಬರೆಯಕ್ಕೆ. ನಾವ್ 5 ನಿಮಿಷ ನಮ್ ದಿನಚರಿ ಬರೆದ್ರೆ ಅವರು ಬರೀಲಿ. ಏನ್ ಪುಟಗಟ್ಲೆ ಏನ್ ಬರೆಯೋದ್ ಬೇಡ, ಅವ್ರ 5 ವರ್ಡ್ ಬರ್ಲಿ ಸಾಕು. 5 ಪದ ಅವ್ರದ್ದು ಇವತ್ ದಿನ ಹೇಗಿತ್ತು ಅಂತ 5 ಪದ ಬರೀಲಿ. ಒಂದ್ 6 ತಿಂಗಳಾದ್ಮೇಲೆ ಅವರೇ ಶುರು ಮಾಡ್ತಾರೆ ಚೆನ್ನಾಗ್ ಬರೆಯಕ್ಕೆ. ಸೊ ಅಂದ್ರೆ ಈ ತರ ಎಲ್ಲ ನಮ್ದೊಂದು ಚಿಕ್ಕ ಒಂದು ಸಲಹೆಯಿಂದ ಅವ್ರ ಜೀವನದಲ್ಲಿ ಅಷ್ಟೊಂದು ದೊಡ್ಡ ಬದಲಾವಣೆ ಆಯ್ತು, ಅವ್ರಿಗೇನೋ ಸಮಸ್ಯೆ ಆಯ್ತು, ಅದ್ ಸರಿ ಹೋಯ್ತು ಅಂದ್ರೆ ಒಂಚೂರು ಖುಷಿ ಆಗತ್ತೆ. ಹೌದು, ನಿಜ. ವಂದನಾ ಅವ್ರೆ. ವಂದನಾ ಅವ್ರೇನೋ ಹ್ಯಾಂಡ್ ರೈಸ್ ಮಾಡಿದ್ರು, ಅದನ್ನೇ ಕೇಳೋಣ ಅಂತ. ವಂದನಾ ಅವರೇ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತೀರಾ? ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಇದು ಫಸ್ಟ್ ಟೈಮ್ ನಾನು ಜಾಯ್ನ್ ಆಗಿದ್ದು ಹಾವೇರಿಯಿಂದ. ತುಂಬಾ ಚೆನ್ನಾಗಿತ್ತು. ನನಗೂ ಇದನ್ನಿತ್ತು, ನಾನು ಟೀಚರು. ಸೊ ನನಗೂ ಒಂದು ಅನಾಲಿಸಿಸ್ ಮಾಡಕ್ ಬೇಕಿತ್ತು. ಯಾಕಂದ್ರೆ ಈಗಿನ ಮಕ್ಕಳು ಬಹಳ ಸೂಕ್ಷ್ಮ ಸ್ವಭಾವದವರು. ಅವ್ರ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮಾಡಿ ಅವ್ರ ಮನಸ್ಥಿತಿ ತಿಳ್ಕೊಳ್ಳೋದು ಅಂದ್ರೆ ನನಗೂ ಇದು ಹೊಸ ವಿಷಯ. ನಾವು ಹಂಗೆ ನೋಡ್ತಿರ್ತೀವಿ, ಬಟ್ ನಂಗೆ ಆ ಸಿಗ್ನೇಚರ್ ಹೇಳಿದ್ರಲ್ಲ ಮೇಡಮ್, ಅದು ಬಹಳ ಕ್ಯೂರಿಯಾಸಿಟಿ ಇದೆ, ಹೆಂಗೆ ಅನಾಲಿಸಿಸ್ ಮಾಡ್ಬೋದು ಅಂತ. ಒಂದೆರಡು ಯಾವ ಸ್ಟ್ರೋಕ್ ಹೆಂಗೆ ಅಂತ ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರೆ ಚೆನ್ನಾಗಿತ್ತು ಮ್ಯಾಮ್. ಹ್ಮ್ ಎಷ್ಟೊಂದು ವಿಷಯ ಇದೆ. ಸಿಗ್ನೇಚರ್ ಆಗ್ಲಿ ಹ್ಯಾಂಡ್ ರೈಟಿಂಗ್ ಆಗ್ಲಿ, ಆಯ್ತಾ. ಎರಡು ವಿಷಯ ನಾನು ಹೇಳೋದಾದ್ರೆ, ಸಿಗ್ನೇಚರ್ ಇಂದ ಒಂದ್ ಹೇಳ್ತೀನಿ, ಹ್ಯಾಂಡ್ ರೈಟಿಂಗ್ ಒಂದ್ ಹೇಳ್ತೀನಿ. ಈಗ ನಾನು ಹೇಗೆ ಅವ್ರು ಒಂದ್ ಪದಕ್ಕೂ ಜಾಸ್ತಿ ಗ್ಯಾಪ್ ಕೊಟ್ಟು ಬರಿತಾ ಇದ್ದಾರೆ ಅಂದ್ರೆ ಅದರಿಂದ ಏನ್ ಹೇಳ್ತಿದೆ ಅಂತ, ಅಥವಾ ಒತ್ತಡ ಇದ್ದಾಗ ಹೇಗ್ ಬರಿತಿದೆ ಅಂತಾರೆ. ಹಾಗೇನೆ ಸಿಗ್ನೇಚರ್ ಮಾಡ್ಬೇಕಾದ್ರೆ, ಸಿಗ್ನೇಚರ್ ಮಾಡಿದ್ಮೇಲೆ ಮತ್ತೆ ಆ ಬರ್ದಿರೋ ಲೆಟರ್ಸ್ನೇ ಕಟ್ ಮಾಡೋದು. ಅದ್ ಹೇಗಾಗುತ್ತೆ, ಒಂದ್ ಸಿಗ್ನೇಚರ್ ಬರ್ದ್ಮೇಲೆ ಒಂದು ಕ್ರಾಸ್. ನಾನು ಇಲ್ಲಿ ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ತೀನಿ. ಒಂದ್ ನಿಮಿಷ. ನೀವೆಲ್ರು ನಿಮ್ ಸಿಗ್ನೇಚರ್ ಮಾಡಿ. ಇದು ಒಂದು ನಾನು ಹೀಗೇನ್ ಬರ್ದು ತೋರಿಸ್ತೀನಿ, ಅದು ನಿಮ್ ಸಿಗ್ನೇಚರ್ ಅಲ್ಲಿ ಇದೆಯಾ ಅಂತ ನೋಡಿ ಒಂದ್ಸತಿ. ಎಲ್ರು ಆ ತರ ಮಾಡ್ತಾರೆ ಅಂತಾನೂ ಅಲ್ಲ, ಒಬ್ರೊಬ್ರು ಒಂದೊಂದ್ ತರ ಇರುತ್ತೆ. ನನ್ನ ಸಿಗ್ನೇಚರ್ ಏನು ಪೂರ್ತಿ ಇದಾಗಿ ನಾನು ಸರಿಯಾಗಿ ಬರಿತೀನಿ. ನನ್ನ ಸಿಗ್ನೇಚರ್ ಏನು ಸರಿ ಇಲ್ಲ. ಅದರಿಂದ ನಾನು ತಿಳ್ಕೊಂಡು ನನ್ನ ಮನಸ್ಥಿತಿ ಅಥವಾ ನಾನು ಹೇಗೆ ಇರ್ಬೇಕು ಅನ್ನೋದು ನಾನು ಹೆಂಗ್ ಚೇಂಜ್ ಮಾಡ್ಕೊಂಡೆ, ಅದರಿಂದಾನೇ ಏನಂತಾರೆ ಗ್ರಾಫಾಲಜಿ ಆಗಿದ್ದು. ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ಕಾಣುತ್ತೆ ಹೇಳಿ. ಶೇರ್ ಅಂತ ಕೊಟ್ರಾ? ಹಾ ಶೇರ್ ಮಾಡ್ತೀನಿ. ಶೇರ್ ಕೊಟ್ಟೆ. ಸ್ಕ್ರೀನಾ? ಓಕೆ, ಸ್ಕ್ರೀನ್ ಶೇರ್ ಆಗುತ್ತೆ. ಈಗ ನಾನು ಬೇರೆ ಈ ಸ್ಕ್ರೀನ್ ಶೇರ್ ಆಗಿದ್ಯಾ? ಪ್ಲೇನ್ ಶೀಟ್ ಕಾಣಿಸ್ತಿದ್ಯಾ? ಹೌದು. ಓಕೆ, ಫೈನ್. ಸೊ ಈಗ ನಾನು ಯಾವ್ದೇ ಸಿಗ್ನೇಚರ್ ತಗೊಂಡ್ರುವೆ, ಈಗ ಅನು ಅಂತ ತಗೋತೀನಿ. ಈಗ ಸ್ವಲ್ಪ ಆನ್ಲೈನ್ ಆಗಿರೋದ್ರಿಂದ ಬರೆಯೋದು ಒಂಚೂರು ಇದಾಗಿರುತ್ತೆ, ಆಯ್ತಾ. ಈಗ ಅನು ಅಂತ ಬರ್ದ್ಬಿಟ್ಟು ಇಲ್ಲಿ ನಿಲ್ಸಿದ್ರೆ ಸರಿ ಇರುತ್ತಲ್ವಾ ಹೆಸರು, ಸಿಗ್ನೇಚರ್ ಇಷ್ಟು ಸಾಕು. ಇದಾದ್ಮೇಲೆ ಒಂದ್ 0 ಸುತ್ತೋದು. ಅಥವಾ ಬರಿಬೇಕಾದ್ರೆ ಈ ಲೆಟರ್ಸ್ ಅಲ್ಲಿ TH ಎಲ್ಲ ಬರುತ್ತಲ್ವಾ. ಈಗ ಲಿಖಿತ್ ಅಂದ್ರೆ LI, ನಾನು ಆ ತರ ಇರೋ ಹೆಸರೇ ತಗೋತೀನಿ, THA. ಈಗ ಇಲ್ಲಿ ಐಗೆ ಚುಕ್ಕಿ ಇಡ್ತೀವಲ್ಲ, ಅದನ್ನ ಟೈಟಲ್ ಅಂತ ಕರೀತಾರೆ. ಟಿಗೆ ನಾವೇನ್ ಹಾಕ್ತಿವಿ ಅದನ್ನ ಕ್ರಾಸ್ ಬಾರ್ ಅಂತ ಕರೀತಾರೆ. ಇದು T ಲೆಟರ್ ಅಷ್ಟೇ ಇದ್ರೆ ಸರಿ ಅಲ್ವಾ, ಹೆಚ್ಚಿಗೂ ಸೇರ್ಸಾಕ್ಬಿಡೋದು. ಅಥವಾ ಕೆಲವ್ರು ಇಲ್ಲಿಂದಾನೆ ತಗೊಂಡಿರ್ತಾರೆ, K ಇಂದಾನೆ ಹಿಂಗ್ ಸೇರ್ಸಾಕ್ಬಿಡ್ತಾರೆ Tಗೆ. ಇದು ನಾವೇನ್ ಬರ್ದಿದೀವಿ ಅದನ್ನ ನಮ್ ಲೆಟರ್ಸ್ನ ನಾವು ಕಟ್ ಮಾಡ್ತಾ ಇದೀವಿ ಅಲ್ವಾ. ಅಥವಾ ಕೆಲವು ಹೆಸರುಗಳಲ್ಲಿ ವಿದ್ಯಾ ತಗೊಂಡ್ರೆ ಇಲ್ಲಿ ಕೆಳಗಡೆ ಒಂದು ಲೈನ್ ಹಾಕ್ಬಿಡೋದು. ಈಗ ನೀವೇ ಲೆಟರ್ Y ಕಟ್ ಮಾಡಿದ್ರಿ ಅಲ್ವಾ, ನೀವೇ ಲೆಟರ್ AN ಅಂತ ಇರೋದು ಕಟ್ ಆಯ್ತು, ಇಲ್ಲಿ HT ಕಟ್ ಆಯ್ತು. ಇದು 3 ಯಾವ್ದೇ ಇದ್ರುವೆ ನಿಮ್ ಸಿಗ್ನೇಚರ್ ಅಲ್ಲಿ ಅದೇನ್ ಹೇಳತ್ತೆ, ನಿಮ್ಮ ಬಗ್ಗೆ ನಿಮ್ಗೇನೆ ಹೆಮ್ಮೆ ಇಲ್ಲ, ನಿಮ್ ಬಗ್ಗೆ ನಿಮ್ಗೆ ಹೇಳ್ಕೊಳಕ್ ಇಷ್ಟ ಇಲ್ಲ, ಆಮೇಲೆ ಇದ್ ನಂದಿಷ್ಟ್ ಕೆಲ್ಸ ನಾನು ಇಷ್ಟ್ ಮುಗಿಸ್ತೀನಿ ಇರ್ತೀನಿ ಅನ್ನೋ ಮನಸ್ಥಿತಿನೇ ಇರ್ತೀರಾ.
ನಿಮ್ಮ ಒಂದು ನಾನು ಏನೋ ಹೊಸದಾಗಿ ಪ್ರಯತ್ನ ಪಡ್ತೀನಿ ಅಥವಾ ಇದೊಂದು ನಿರ್ಧಾರ ತಗೋತೀನಿ, ಇದೊಂದ್ಸತಿ ನೋಡ್ತೀನಿ ಅನ್ನೋದೇ ಆಗಲ್ಲ. ಆಮೇಲೆ ನನ್ನ ಕೈಲಿ ಏನಾಗತ್ತೆ, ನಾನೇನ್ ಮಾಡ್ತೀನಿ, ಅಥವಾ ನಂಗೆ ಅದ್ರ ಅನುಭವ ಇಲ್ಲ, ಇವಾಗ ಹೇಗಾಗತ್ತೆ, ನಂಗೆ ಸಮಯ ಇಲ್ಲ, ಬರೀ ಅನುಮಾನನೇ ನಮ್ ಬಗ್ಗೆ ಇದ್ದಾಗ ಈ ಸಿಗ್ನೇಚರ್ ಅಲ್ಲಿ ಯಾವ್ದೋ ಒಂದು ಟ್ರೇಟ್ ನಿಮ್ದಾಗಿರುತ್ತೆ. ನಾವ್ ಏನ್ ಬರ್ತೀವಿ ನಾ ಅದನ್ನ ಕಟ್ ಮಾಡಿರೋದು. ಕೆಲವರು ಇದ್ ಯಾವ್ದೇ ಇರಲ್ಲ. ಈಗ ಅನು ಅಂತ ಹೇಳಿದ್ನಲ್ವಾ, ಅವ್ರಿಗೇನ್ ATH ಇಲ್ಲ, YGJ ಏನು ಇಲ್ಲ, ಹಿಂಗ್ ಬರ್ಬಿಟ್ಟು ಅವರೇ ಗಿಚ್ಬಿಡ್ತಾರೆ. ಹೀಗೆ ಈಗ ಅವರೇ ಮಾಡ್ಬಿಟ್ಟಿರ್ತಾರೆ. ಈ ತರನು ಸಿಗ್ನೇಚರ್ ಇದೆ. ಓಕೆ, ಇದೆಲ್ಲ ಅಂದ್ರೆ ಅವ್ರ ಬಗ್ಗೆ ಅವ್ರು ಕಾಣಿಸ್ಕೋಬಾರ್ದು, ಅವ್ರ ಬಗ್ಗೆ ಅವ್ರು ಹೇಳಕ್ ಇಷ್ಟ ಇಲ್ಲ, ಅವ್ರ ಬಗ್ಗೆ ಅವ್ರಿಗೆ ಇಷ್ಟ ಇರಲ್ಲ. ಇದು ಎಲ್ಲಾ ವಿಷಯಕ್ಕೂ ಅಂತಲ್ಲ. ನಾನೊಬ್ರು ಸಿಗ್ನೇಚರ್ ನೋಡಿದ್ದೇನೆ, ಅವ್ರಿಗೆ ಅವ್ರು ಅನ್ಕೊಂಡಿದ್ದನ್ನ ಓದಕ್ಕಾಗ್ಲಿಲ್ಲ ಅವ್ರಿಗೆ. ಅದೊಂದು ಅಸಮಾಧಾನದಿಂದ ಅವ್ರ ಸಿಗ್ನೇಚರ್ ಅಲ್ಲಿ ಈ ತರ ಇದೆ. ಅಂದ್ರೆ ನಾನ್ ನಿಮ್ ಬಗ್ಗೆ ನಿಮ್ ಬಗ್ಗೆ ನಿಮ್ಗೆ 1% ಇಷ್ಟ ಇಲ್ಲ ಅನ್ನೋದಲ್ಲ. ಆದ್ರೆ ಅವ್ರಿಗೆ ಅವ್ರು ಅನ್ಕೊಂಡಿದ್ದನ್ನ ಓದಕ್ಕಾಗ್ಲಿಲ್ಲ ಅಂದ್ರು. ಅವ್ರ ಜೀವನದಲ್ಲಿ ಇನ್ನೂ ಸಾಧಿಸಿ ಒಳ್ಳೆ ಸ್ಥಾನದಲ್ಲಿದ್ದಾರೆ. ಆದ್ರೆ ಅದ್ ಹೆಂಗ್ ವಿಷಯ ಉಳ್ಕೊಂಡಿದೆ ಇನ್ನು ಅವ್ರ ಒಳ ಮನಸ್ಸಿನಲ್ಲಿ ಅಂದ್ರೆ, ಅವ್ರು ಅನ್ಕೊಂಡಿದ್ದು ಅವ್ರು ಓದಕ್ಕಾಗಿಲ್ಲ ಅನ್ನೋ ಮನಸ್ಥಿತಿ ಇನ್ನೂ ಅವ್ರ ಸಿಗ್ನೇಚರ್ ಇದೇ ಉಳ್ಕೊಂಡಿದೆ. ಈಗ ಈ ತರ ಇದ್ರೆ ನಿಮ್ಮ ಸಿಗ್ನೇಚರ್ ಇಂದ ಬೇರೆಯವ್ರು ಏನ್ ಅನ್ಕೋತಾರೆ, ಏನೋ ಬರ್ದ್ಬಿಟ್ಟು ಹಿಂಗೆಲ್ಲ ಸ್ಕ್ರಾಚ್ ಮಾಡ್ಬಿಟ್ಟಿದ್ದಾರೆ, ಏನ್ ಅಂದ್ರೆ ಕಾನ್ಫಿಡೆನ್ಸ್ ಇಲ್ಲ, ಅವ್ರಿಗೇನ್ ಆತ್ಮವಿಶ್ವಾಸ ಇದೆ, ಇವ್ರಿಗೆ ಹೆಂಗ್ ನಾವೇನಾದ್ರೂ ಕೆಲಸ ಹೇಳೋದು, ಇವ್ರು ಹೇಗ್ ಮಾಡ್ತಾರೆ ಅಂತಾನು ಅನ್ಸತ್ತೆ. ಓಕೆನಾ? ನಾನೀಗ ರೈಟಿಂಗ್ ಬಗ್ಗೆ ತೋರಿಸ್ಲಾ? ಇನ್ನೇನಾದ್ರೂ ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಸಿಗ್ನೇಚರ್ ಅಲ್ಲಿ ಇದೊಂದು ವಿಷಯದ ಬಗ್ಗೆ? ಅದೇ ಹಲವಾರು ವಿಷಯ ಇದೆ, ಅದಕ್ಕೋಸ್ಕರ ಒಂದೊಂದೇ ತಗೊಂಡು ನಾನು ತೋರಿಸ್ತೀನಿ. ಓಕೆ, ಈಗ ಇನ್ನೊಂದು ವಿಷಯ ನೋಡೋಣ. ಹ್ಯಾಂಡ್ ರೈಟಿಂಗ್ ಅಲ್ಲಿ ತಗೊಂಡ್ರೆ ನಾವ್ ಬರಿಬೇಕಾದ್ರೆ ನನ್ನ ಬೆಳಗ್ಗೆನೂ ಮಕ್ಳಿಗೆ ಇದೆಲ್ಲ ಹೇಳ್ತಾ ಇದ್ದೆ, ಎಸ್ಪೆಷಲಿ ಮಕ್ಳಿಗೆ. ಇದು LTHB ಈ ತರ ಬರಿಬೇಕಾದ್ರೆ ಇಲ್ಲಿ ಎಷ್ಟು ಅಗಲ ಇಲ್ಲಿ ಸ್ಪೇಸ್ ಇರೋಷ್ಟೋ ಅಷ್ಟು ಆ ವ್ಯಕ್ತಿ ಹಠಮಾರಿ, ಮೊಂಡುತನ ಎಲ್ಲ ಇರುತ್ತೆ. ಇನ್ನೊಂದು ಈ ತರ ಬರೋದುವೆ ಇಲ್ಲಿ ಆ T ಕ್ರಾಸ್ ಬಾರ್ ಅಂತ ಏನ್ ಹೇಳಿದೆ ಅದನ್ನ ತುಂಬಾ ಕೆಳಗಡೆ ಹಾಕೋದು. ಇದು ಯಾವತ್ತುವೆ ಮೇಲಿರ್ಬೇಕು. ಇದು ಏನ್ ಹೇಳ್ತಿದೆ, ನಾವು ನಮ್ಮ ಜೀವನದಲ್ಲಿ ಏನ್ ಗುರಿ ಇಟ್ಕೋತೀವಿ ಅಂತ. ಇಲ್ಲಿ ಏನ್ ಹಾಕೋರು ಇವತ್ತಿನ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಅದಕ್ಕಿಂತ ಒಂಚೂರ್ ಮೇಲ್ ಹಾಕೋರು ಒಂದು 6 ತಿಂಗಳ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ನನ್ ಗುರಿ ಇದು. ಇಲ್ಲಿ ಹಾಕಿದ್ರೆ ನಾವ್ ನಮ್ ಮುಂದೆ ಏನಾಗ್ಬೇಕು ಅನ್ನೋ ಕ್ಲಾರಿಟಿ ಸಿಗುತ್ತೆ. ನಾನು ಇವತ್ತು ಈ ತರ ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ನಾನು ಇವತ್ತು ಈ ಅಭ್ಯಾಸ ಮಾಡ್ತೀನಿ, ನಾನು ಇವತ್ತು ಈ ಟ್ರೈನಿಂಗ್ ತಗೋತಾ ಇದ್ದೀನಿ, ಅದರಿಂದ ನನ್ ಮುಂದೆ ಗುರಿ ಏನು ಅದ್ ಮಾಡ್ಬಿಟ್ಟು ಇಲ್ಲೇ ಇದ್ರೆ ಅವ್ರು ಬರೀ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಸುಮ್ನೆ ಇದ್ಬಿಡ್ತಾರೆ. ಮುಂದೆ ಗುರಿ ಏನು? ಇವತ್ತು ನೀವೆಲ್ಲ ಕೆಲಸ ಮಾಡ್ತಿರ್ಬೋದು, ನೀವ್ ಕೆಲಸ ಮಾಡ್ತಾ ಮನಸ್ಥಿತಿಲಿ ಹೀಗೆ ಆಗ್ತಿದ್ರೆ ಇನ್ನುವೆ ಇದೇನ್ ಹೇಳುತ್ತೆ, ನೀವ್ ಹೀಗೆ ಇರ್ತೀರಾ ಕೆಲಸ ಮಾಡ್ಕೊಂಡು, ಮುಂದೆ ಏನು ಅದನ್ನ ಯೋಚನೆ ಮಾಡಿ. ಅಥವಾ ಈ ಇರೋ ಕೆಲಸದಲ್ಲೇ ಉನ್ನತ ಸ್ಥಾನಕ್ಕೆ ಹೇಗ್ ಹೋಗೋದು ಅದನ್ನ ಯೋಚನೆ ಮಾಡ್ತಿಲ್ಲ, ಬರೀ ಇವತ್ತಿನ ದಿನದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಇವತ್ ಮುಗಿದ್ರೆ ಸಾಕಪ್ಪ ನಂದು ಇಷ್ಟಿದೆ ಕೆಲಸ ಅಂತಾನೆ ಯೋಚನೆ ಮಾಡ್ತಿರ್ತೀರಾ. ಇಲ್ಲಿ ಹಾಕಕ್ ಶುರು ಮಾಡಿ ನಿಮ್ಮ ಸಿಗ್ನೇಚರ್ನ ಅಥವಾ ನಿಮ್ಮ ರೈಟಿಂಗ್ ಅಲ್ಲಿ T ಕ್ರಾಸ್ ಬಾರು ಇದೆಷ್ಟು ಉಪಯೋಗ ಆಗುತ್ತೆ ನೋಡಿ. ಮಕ್ಕಳಿಗೆ ಇದು ಜಾಸ್ತಿ ಈ ತರ ಜಾಗ ಕೊಡ್ಬಾರ್ದು, ಮೊಂಡುತನ ಬರೆಯುತ್ತೆ. ಹತ್ರ ಕ್ರಾಸ್ ಆಗ್ಬೇಕು. ಈ ತರ ಮಾಡೋದ್ರಿಂದ ಸುಲಭ ಆಗುತ್ತೆ. ಇದೊಂದು 2 ವಿಷಯನ ಹಂಗೆ ಹೇಳ್ತಿರೋದು. ಹಾಗೆ ಯಾವ್ದೇ ಅಕ್ಷರ ಬರಿಬೇಕಾದ್ರೂ ಎಲ್ಲೆಲ್ಲಿ ಲೂಪ್ ಅಂತ ಕರಿತೀವಿ ಅದೆಲ್ಲಾನುವೆ ಈ 3 ಲೆಟರ್ ಅಲ್ಲಂತೂ ಕಾಣಿಸ್ಲೇಬೇಕು. RSE ಬರಿಬೇಕಾದ್ರೆ ಆ ಲೂಪ್ಸ್ ಇರ್ಬೇಕು. ಕೆಲವರಲ್ಲಿ S ಅಲ್ಲಿ ಲೂಪ್ ಇರಲ್ಲ, E ಅಲ್ಲಿ ಲೂಪ್ ಇರಲ್ಲ, ಮಕ್ಳಿಗಾಗ್ಲಿ ದೊಡ್ಡೋರ್ಗೆ ಯೂಶಲಿ S ಅಲ್ಲಿ ಲೂಪ್ ಬರೋದ್ ಕಷ್ಟ, R ಅಲ್ಲಿ ಲೂಪ್ ಬರೋದ್ ಕಷ್ಟ ನಾನ್ ನೋಡೋ ರೀತಿಲಿ. ಓಕೆನಾ? ವಂದನ ಹೇಗನ್ಸ್ತು? ಇದು ನಂತಾರೆ 1% ಇಲ್ಲ ನಾ ಹೇಳ್ತಿರೋದು, ಈ ತರ ಎಷ್ಟೊಂದು ವಿಷಯ ಇದೆ. ಹೇಳ್ದಂಗೆ ಒಂದು ರೈಟಿಂಗ್ ಇಂದ ನಮ್ಗೆ ಒಂದು 250-300 ಅಂಶಗಳು ನಮ್ ಬಗ್ಗೆ ನಮ್ಗೆ ತಿಳ್ಕೊಳಕ್ಕೆ, ಅರಿವು ಮೂಡಿಸ್ಕೊಳಕ್ಕೆ ನಮ್ಗ್ ಸಿಗತ್ತೆ. ವಂದನಾ ಅವರು ಡಿಸ್ಕನೆಕ್ಟ್ ಆಗಿ ಮತ್ತೆ ಕನೆಕ್ಟ್ ಆದ್ರು ಅಂತ ಅನ್ಸುತ್ತೆ. ಹೌದಾ? ಇದ್ದಾರಾ ವಂದನಾ? ಇದಾರೆ. ಇದೀನಿ ಮೇಡಮ್. ಇಲ್ಲ, ಕೇಳಿಸ್ಕೊಂಡೆ, ಸ್ವಲ್ಪ ಡಿಸ್ಕನೆಕ್ಟ್ ಆಯ್ತದು.
ಬಟ್ ತುಂಬಾ ಚೆನ್ನಾಗಿತ್ತು ಸೆಷನ್. ನಂಗೆ ಬಹಳ ಇಷ್ಟ ಆಯ್ತು, ಯಾಕಂದ್ರೆ ಹೊಸ ವಿಷಯ, ಒಂದು ವೀಕೆಂಡು ಹೊಸಾದ್ ಒಂದ್ ಕಲ್ತ್ಕೊಂಡೆ ಅನ್ನೋ ಖುಷಿ ನನ್ಗುನು. ಅದು ನನ್ ಮಕ್ಳಿಗೆ ಒಂದು ಇಷ್ಟರು ಉಪಯೋಗ ಆಗ್ಬೋದಲ್ಲ ಅಂತ. ಯಾವಾಗಾದ್ರೂ ಮಕ್ಳು ಏನಾದ್ರು ಮಾಡ್ತಿದ್ರೆ ಸ್ವಲ್ಪ ಅನಾಲಿಸಿಸ್ ಮಾಡಕ್ ನಮಗೂ ಈಸಿ ಆಗತ್ತೆ. ನನ್ಗೂ ಬಹಳ ಸಾರಿ ಮ್ಯಾಮ್. ಮುಂದುವರಿಸಿ ವಂದನಾ ಅವರೇ. ಅವ್ರದ್ದು ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಅನ್ಸುತ್ತೆ ಹೌದು ಅಲ್ವಾ? ಹೌದು ಆಗ್ತಾ ಇದೆ. ನೆಟ್ವರ್ಕ್. ಸಾರಿ ಮ್ಯಾಮ್, ನೆಟ್ವರ್ಕ್ ಇಶ್ಯೂಸ್ ಇದೆ ಸ್ವಲ್ಪ. ಇಲ್ಲ, ಚೆನ್ನಾಗಿತ್ತು, ತುಂಬಾ ಹೆಲ್ಪ್ ಆಯ್ತು. ಚೆನ್ನಾಗಿದೆ ಮ್ಯಾಮ್. ಸೋ ಬ್ಲೆಸ್ಡ್. ನಿಮ್ಮಂತ ಒಂದು ನಾಲೆಜಬಲ್ ಪರ್ಸನ್ ಇಂದ ನಮಗಿಷ್ಟು ನಾಲೆಜ್ ಸಿಕ್ತಲ್ಲ, ಅದು ಯಾವ್ದೋ ಒಂದ್ ಲಿಂಕ್ ಬಂತು, ನನಗೂ ಒಬ್ರು ಹೊಸ ಪರಿಚಯ ಆಯ್ತು, ಹೊಸ ವಿಷಯನೂ ತಿಳಿತು. ಥ್ಯಾಂಕ್ಸ್ ಯು. ಯಾರು ಆರ್ಗನೈಸ್ ಮಾಡಿದ್ದಾರೆ ಅವ್ರಿಗೆ ಮತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಥ್ಯಾಂಕ್ ಯು. ಧನ್ಯವಾದ. ವಂದನಾ ಅವರೇ, ಎಲ್ಲಿಂದ ಸೇರಿರೋದು ಅಂದ್ರೆ ಹಾವೇರಿಯಿಂದ ಅಂತ ಅಲ್ವಾ? ಹೌದು ಮ್ಯಾಮ್. ಹೇಗೆ ಲಿಂಕ್ ಸಿಕ್ತು ಅಂತ ಕೇಳ್ಬೋದಾ? ಯಾರು ಕಳ್ಸಿದ್ದು ಅಂತ ಇಲ್ಲ ಹೇಳಿ? ಮ್ಯಾಮ್, ಇದು ನನ್ನ ಒಂದು ಟೀಚರ್ಸ್ ಗ್ರೂಪ್ ಅಲ್ಲಿ ಬಂದಿತ್ತು. ಅಲ್ಲಿ ಶೇರ್ ಮಾಡಿದ್ರು. ನಾನ್ ಸುಮ್ಮನೆ ಇದನ್ನ ನೋಡ್ತಾ ಇದ್ದೆಲ್ಲ, ಏನೋ ಹೊಸದ್ ಅನ್ನಿಸ್ತು. ಆಯ್ತು, ಟೈಮ್ ಕರೆಕ್ಟ್ ಆಗಿತ್ತು ನಾನು ನೋಡೋ ಹೊತ್ತಿಗೆ ಜಾಯಿನ್ ಆದೆ. ಒಳ್ಳೇದಾಯ್ತು. ಹೌದು. ಹೆಚ್ಚಿನ ವಿಷಯಕ್ಕೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಕೇಳ್ಬೋದು ಮಾಡ್ಬೋದು ಅಂತ ಮನ್ಸಿನಲ್ಲಿ ಏನಾದ್ರು ಇದ್ರೆ ಮೇಡಮ್ ಅವರನ್ನ ಡೈರೆಕ್ಟ್ ಆಗಿ ರೀಚ್ ಆಗಿ ನಾವು ಕನೆಕ್ಟ್ ಮಾಡ್ಕೊಡ್ತೀವಿ ನಂತರ. ಕಾಳೇಶ್ವರ್ ಸರ್ ಮಾತಾಡ್ತಿದ್ದಾರೆ, ಅನ್ಮ್ಯೂಟ್ ಮಾಡ್ಕೋಬೇಕು. ಮಾತಾಡ್ತಿದ್ದೀರಾ? ಹೌದು, ಕೇಳಿಸ್ತಿಲ್ಲ, ಅನ್ಮ್ಯೂಟ್ ಮಾಡ್ಬೇಕು. ಇತ್ತೀಚೆಗೆ ಅಂದ್ರೆ ಈಗ ಒಂದು 5-6 ತಿಂಗಳಿಂದ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಕೊಡೋದು, ಟೀಚರ್ಸ್ ಟ್ರೈನಿಂಗ್ ಕೊಡೋದು, ಈ ವಿಷಯವಾಗಿ ಜಾಸ್ತಿ ಕಾರ್ಯಾಗಾರ ನಡೀತಾ ಇದೆ. ಉಪಯುಕ್ತ ಆಗುತ್ತೆ. ಅದೇ ಈಗ ಜಾಯಿನ್ ಆದ ಮತ್ತೆ. ಹಲೋ, ಅದು ಹಾವೇರಿಯವರು ವಂದನಾ ಅವರೇ? ಅದ್ ಯಾರು ಇವ್ರು ಕಳ್ಸಿದ್ದ? ಇಂದುಮತಿ ಅಥವಾ ಸಲ್ಮಾ? ಹಲೋ, ಇದ್ದಾರೆ, ವಂದನಾ ಅವರು ಇದ್ದಾರೆ. ನೋಡಿ ಹೇಳ್ಬಿಡ್ತೀನಿ. ಹಲೋ, ನಾನು ಅದನ್ನ ಅವ್ರು ಯಾವ್ದೋ ಗ್ರೂಪ್ ಅಂತ ರಾಣೆಬೆನ್ನೂರಿನ ನನ್ನ ಸ್ಟೂಡೆಂಟ್ಸ್ ಗುಂಪಿಗೆ ಹಾಕಿದ್ದೆ. ನನ್ನ ಸ್ಟೇಟಸ್ ಅಲ್ಲೂ ಹಾಕಿದ್ದೀನಿ ಅವತ್ತಿನ ಪ್ರೋಗ್ರಾಮ್ ಇಂದನ್ನ. ಹಾಗಾಗಿ ಬಹುಶಃ ಹಾವೇರಿ ಅಂತ ಅಂದ್ರೆ ಅದು ರಾಣೆಬೆನ್ನೂರಿನ ಒಂದು ಟೀಮ್ ಇದೆ, 4 ಜನ. ಅವ್ರು ಯಾರು ಶೇರ್ ಮಾಡಿರ್ಬೋದು. ಶಿಕ್ಷಕಿಯರ ಸಂಘ ಶಿಗ್ಗಾವಿ ಒಳಗೆ ಬಂದಿತ್ತು ಸರ್ ಇದು. ಕವಿತಾ ಹಾಕಿರ್ಬೋದು. ರಮೇಶ್ ಅನ್ನೋರು ಕಳ್ಸಿದ್ದಾರೆ. ಕವಿತಾ ಕಳ್ಸಿರ್ಬೋದು. ಓಕೆ ಓಕೆ, ಕವಿತಾ ನನ್ನ ಸ್ಟೂಡೆಂಟ್. ಓಕೆ. ಸೊ ಬೆಳಗ್ಗೆ ಸೆಷನ್ನಿನಲ್ಲಿ ಕುರಿತು ಮಾತನಾಡ್ತಾ ಇದ್ದೀನಿ ತೇಜು, ಸಾರಿ ತೇಜಸ್ವಿನಿ ಅವರೇ. ಅಕ್ಷರಗಳ ಮಧ್ಯೆ ಗ್ಯಾಪ್ ಬಿಡುವಂತದ್ದು, ಅಂದ್ರೆ ಲೂಪ್ ಒಂದ್ ಪ್ರಸ್ತಾಪಿಸಿದರೆ, ಅದೇ ತರ ಪಿ ಬರೆಯುವಾಗ ಸೇರಿಸದೆ ಕೈ ಬಿಡೋದು, ಈ ತರದ್ದು ಅಂತ ಹೇಳಿದ್ರೆ ಅದು ತುಂಬಾ ಗಮನಿಸಬೇಕಾದ್ದು ಅನ್ನಿಸ್ತು ನನಗೆ. ಆ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದು ಅನ್ಸ್ತದೆ. ಒಂದ್ ನಿಮಿಷ, ನಾನು ಇನ್ನೊಂದು ವಿಷಯದ ಬಗ್ಗೆ ಸರ್ ಹೇಳ್ದಾಗ ಗೊತ್ತಾಯ್ತು, ಇನ್ನೊಂದು ಹೇಳ್ತೀನಿ. ಇನ್ನೊಂದು ಫ್ರೆಶ್ ಶೀಟ್ ಹೋಗೋಣ. ಓಕೆ, ನಮ್ಮ ಆರೋಗ್ಯಕ್ಕೆ ಹೆಂಗ್ ಲಿಂಕ್ ಆಗಿದೆ ಅಂತ. ಅದು ಈಗ ಹೀಗೆ ಬರೆಯೋದು ಲೆಟರ್ ಪಿ ಅಲ್ವಾ? ಇದು ಬಿಟ್ಟು ಹೀಗೆ ಬರೆಯೋದು, ಏನ್ ವ್ಯತ್ಯಾಸ ಇದೆ? ಇದು ಸರಿಯಾದ ಪಿ, ಇದು 3 ಬೇರೆ ರೀತಿ. ಇದು ಹೇಗಿದೆ? ಒಂದು ಇಲ್ಲಿ ತಾಗ್ತಿಲ್ಲ, ಇಲ್ಲಿ ತಾಗ್ತಿಲ್ಲ, ಇದು ಇಲ್ಲಿಗೆ ಸ್ವಲ್ಪ ಗ್ಯಾಪ್ ಇದೆ, ಇಲ್ಲಿ 2 ಕಡೆ ಗ್ಯಾಪ್ ಇದೆ. ಈ ಅಕ್ಷರಕ್ಕೆ ನಾವು ಎಲ್ಲೇ
ಈ ತರ ಫಿನಿಶ್ ಇಲ್ಲದೆ ಗ್ಯಾಪ್ ಕೊಟ್ಟು ಬರಿತಾ ಇದ್ರೆ, ಈ ಲೆಟರ್ ನಮ್ಗೆ ಈಗ ಎಕ್ಸಾಂಪಲ್, ನೀವು ಪೌಷ್ಟಿಕ ಆಹಾರನೇ ತಿಂತಾ ಇದ್ದೀರಾ, ನೀವು ಯೋಗ ಮಾಡ್ತಾ ಇದ್ದೀರಾ, ನೀವು ವಾಕಿಂಗ್ ಮಾಡ್ತಿದ್ದೀರಾ, ಆದ್ರೆ ಅದ್ ಯಾವ್ದುವೆ ನಿಮ್ಮ ರಕ್ತಕ್ಕೆ ರೀಚ್ ಆಗೋದ್ರಲ್ಲಿ ಕಷ್ಟ ಆಗಿರುತ್ತೆ. ನೀವ್ ಅನ್ಕೊಂಡಿರ್ತೀರಿ, ನಾನು ಇಷ್ಟು ಹಣ್ಣು ತರಕಾರಿ ತಿಂತಿದ್ದೀನಿ, ನಾನು ಡ್ರೈ ಫ್ರೂಟ್ಸ್ ತಿಂತಾ ಇದ್ದೀನಿ, ಅಥವಾ ನಾನು ಒಳ್ಳೆ ಆಹಾರ ತಿಂತಾ ಇದ್ದೀನಿ, ನಾನು ಹೊರಗಡೆ ಎಲ್ಲೂ ತಿನ್ನಲ್ಲ, ನಾನು ಯೋಗ ಮಾಡ್ತಿದ್ದೀನಿ, ನಾನು ವಾಕಿಂಗ್ ಮಾಡ್ತೀನಿ, ನಾನು ಶಕ್ತಿಯುತವಾಗಿದ್ದೀನಿ ಅಂತ ನೀವ್ ಅನ್ಕೊಂಡಿರ್ತೀರಾ. ಆದ್ರೆ ಅದ್ ಯಾವ್ದುವೆ ನಿಮ್ಮ ದೇಹದ ಆರೋಗ್ಯಕ್ಕೆ ಉಪಯೋಗ ಆಗೋ ಕಡೆಗೆ ತಲುಪೇ ಇರಲ್ಲ. ಇದೊಂದು ಲೆಟರ್ ಇಂದ ನೀವ್ ಇದನ್ನ ಹಿಂಗ್ ಜಾಯಿನ್ ಮಾಡೋದ್ರಿಂದ ನಿಮ್ ಆರೋಗ್ಯ ಸರಿ ಹೋಗುತ್ತೆ. ನೀವ್ ತಿಂತಿರೋದೆಲ್ಲ ಅಟ್ಲೀಸ್ಟ್ ಉಪಯೋಗ ಆಗ್ಬೇಕಲ್ವಾ? ನೀವ್ ತಿಂತಿರೋ ಹಣ್ಣಲ್ಲಿರೋ ವಿಟಮಿನ್, ನ್ಯೂಟ್ರಿಯೆಂಟ್ಸ್ ಎಲ್ಲ ರೀಚ್ ಆಗ್ಬೇಕಲ್ವಾ? ಆ ಕೆಲ್ಸ ಆಗತ್ತೆ. ಅದನ್ನ ನಾವ್ ಅನ್ಕೊಂಡೇ ಇರಲ್ವಾ, ಇದೊಂದ್ ಲೆಟರ್ ಇಂದ ಹಿಂಗಾಗ್ಬಿಡುತ್ತ ಅಂತ. ಹಾಗೆ ಅದಕ್ಕೆ ಇದು ಲೆಟರ್ ಪಿ ಇದು ನಾನು ಹೇಳೋದು. ಹಾಗೆ ನಮ್ಗೆ ಹೇಗೆ ಹೊಸ ವಿಷಯದ ಬಗ್ಗೆ ಆಸಕ್ತಿ ಇಟ್ಕೋತೀವಿ, ಆ ಮನಸ್ಥಿತಿ ಹೇಗಿರುತ್ತೆ, ನಾವ್ ಇನ್ನೊಬ್ರ ಹತ್ರ ಏನಾದ್ರು ವಿಷಯ ಕೇಳಿ ತಿಳ್ಕೊತೀವ, ಅದರಿಂದ ನಮ್ಗೆ ಹೇಗ್ ಉಪಯೋಗ ಆಗುತ್ತೆ ಎಲ್ಲವೂ ಗೊತ್ತಾಗುತ್ತೆ ನಮ್ಗೆ. ಯಾರಿಗಾದ್ರೂ ಕರೆಯೋದಾದ್ರೆ ಪ್ರಶ್ನೆ ಸಾಕಷ್ಟು ಇದೆಯಾ ಅಂತ? ವಿಚಾರ ಇದೆ. ಹಾ. ನನ್ಗೇನನ್ಸುತ್ತೆ ಅಂದ್ರೆ ಇದು ಇದು ಒತ್ತಡ. ಹಾ ಇದು ಒಂದು ಸೆಷನ್ಗೆ ಇದು ಸಾಕಾಗೋದಿಲ್ಲ. ಯಾಕೆಂದ್ರೆ ಸಿಗ್ನೇಚರ್ ನಲ್ಲಿ ಮೊದಲನೇ ಲೆಟರ್ ಕ್ಯಾಪಿಟಲ್ ಇರೋದ್ರ ಅವಶ್ಯಕತೆ, ಹಾಗೇನೆ ಸ್ಪಷ್ಟವಾಗಿ ನಿಮ್ಮ ಸಿಗ್ನೇಚರ್. ಅದಕ್ಕೊಬ್ರು ಪ್ರಶ್ನೆ ಕೇಳಿದ್ರಲ್ಲಿ, ಫೋರ್ಜರಿ ಮಾಡ್ಬಿಡ್ಬೋದಲ್ಲ ಹಾಗಾದ್ರೆ ನಾವು ಅದೇ ತರ ಸ್ಪಷ್ಟವಾಗಿ ಬರೆದ್ರೆ ಅಂತ. ಆ ತರದ ಪ್ರಶ್ನೆ ನಮ್ಮವ್ರು ಯಾರು ಕೇಳಲಿಲ್ಲ, ಯಾಕಂದ್ರೆ ನಮ್ಮವ್ರು ಯಾರು ಈಗ ಸಿಗ್ನೇಚರೇ ಮಾಡೋದು ನಾನು. ಎಲ್ಲ ಆನ್ಲೈನ್ ಮಾಡೋದ್ರಿಂದ ಚೆಕ್ಕಿಗೆ ಸೈನ್ ಹಾಕೋ ಭಯ ಇಲ್ಲ, ನನ್ನಂತವ್ರಿಗೆ ಇರ್ತದ ಅಷ್ಟೇ ಅದು. ಆಗ ಅದಕ್ಕೆ ಕೊಟ್ಟ ಉತ್ತರನು ತುಂಬಾ ಮಾರ್ಮಿಕವಾಗೂ ಇತ್ತು ಮತ್ತು ಸ್ವಲ್ಪ ಟಚಿಂಗ್ ಆಗಿತ್ತು. ಅದು ನಮ್ದು ಫೋರ್ಜರಿ ಮಾಡ್ಬಿಡ್ಬೋದಾ ಅಂತ ಕೇಳಿದಾಗ ಅದನ್ನು ಹೇಳ್ಬೋದು ಅನ್ಸುತ್ತೆ ತೇಜ್. ಹಾ, ಖಂಡಿತ. ನಮ್ಮ ಸಿಗ್ನೇಚರ್ನೇ ನಾವೇ ಈಗ ಕಾಲೇಜಲ್ಲೆಲ್ಲ ಪ್ರತಿ ಶೀಟ್ಗೂ ನಾವು ಸೈನ್ ಮಾಡ್ಬೇಕಲ್ವಾ? ಡಿಗ್ರಿಲೆಲ್ಲ ಬುಕ್ಲೆಟ್ ಏನ್ ಕೊಟ್ಟಿರ್ತಾರೆ ಫುಲ್ ಪ್ರತಿ ಶೀಟಲ್ಲೂ ನಮ್ದು ರಿಜಿಸ್ಟರ್ ನಂಬರ್ ಹಾಕಿ ನಾವು ಸೈನ್ ಮಾಡ್ಬೇಕು. ನೀವ್ ಮೊದಲನೇ ಪೇಜಲ್ಲಿ ಇರೋ ಸೈನ್ಗೂ ನೀವು 15 ಪೇಜ್ ಆದ್ಮೇಲೆ ಮಾಡಿರೋ ಸೈನ್ ನೋಡಿದ್ರೆ ಅಲ್ಲೇ ಒಂಚೂರು ವ್ಯತ್ಯಾಸ ಇರುತ್ತೆ. ನಾವೇ ನಮ್ಮ ಸಿಗ್ನೇಚರ್ ಮಾಡಿದಾಗ ಒಂದೇ ತರ ಅದೇ ಮಾಡಿರ್ತೀವಿ ಅಂತಿಲ್ಲ. ಆದ್ರೆ ಅದ್ ನಮ್ದೇ ಅಂತ ಹೇಗ್ ಗೊತ್ತಾಗುತ್ತೆ? ನಾವೇ 20 ಸತಿನೂ ನಾವೇ ಬರ್ದಿರೋದು ಅಂತ. ನಾವು ಎಷ್ಟು ಒತ್ತಡ ಕೊಟ್ಟು ಬರ್ದಿರ್ತೀವಿ, ಎಲ್ಲಿ ನಾವು ಪೆನ್ ಎತ್ತಿರ್ತೀವಿ, ಅದು ಪೆನ್ ಫ್ಲಿಕ್ ಅಂತ ಕರಿತೀವಿ ನಾವು, ಅದೆಲ್ಲ ನಮ್ ಕೈ ಬರ್ದಲ್ಲಿ ಸರಿಗಿರುತ್ತೆ. ಇನ್ನೊಬ್ರು ಯಾರೇ ಫೋರ್ಜರಿ ಮಾಡಿದ್ದಾರೆ ಅಂತಂದ್ರು ಅವರು ಆ ಪೆನ್ ಫ್ಲಿಕ್ ಅಲ್ಲಿ ಸಿಗಾಕೋತಾರೆ, ಅಥವಾ ಒತ್ತಡ ಸರಿ ಈವನ್ ಆಗಿರಲ್ಲ. ನಾ ಹೇಳ್ದಂಗೆ ಈಗ ಐಗೆ ಡಾಟ್ ಇಡೋದನ್ನ ಟೈಟಲ್ ಅಂತ ಕರೀತಾರೆ, ಅಥವಾ ಟಿಗೆ ಕ್ರಾಸ್ ಬಾರ್ ಅದು ಮಾಡೋದುವೆ ವ್ಯತ್ಯಾಸ ಇರುತ್ತೆ. ಅದು ಮತ್ತೆ ಒಂದ್ ಅಕ್ಷರನ ಇನ್ನೊಂದ್ ಅಕ್ಷರಕ್ಕೆ ಕನೆಕ್ಟ್ ಮಾಡೋ ರೀತಿ ಅದ್ರಲ್ಲಿ ಗೊತ್ತಾಗತ್ತೆ ಬೇರೆಯವ್ರು ಮಾಡಿದಾರೆ ಅಂತ. ಬಟ್ ಎಷ್ಟೋ ಜನ ನಾನ್ ಹೆಸರನ್ನೇ ಹಂಗೆ ಬರೆದು ಬಿಟ್ರೆ ಯಾರೋ ಏನೋ ಅನ್ಕೊಂಡ್ಬಿಡ್ತಾರೆ ಅಂತಾನೆ ಏನೇನೋ ಗೋಜ್ ಮಾಡಿ ಅದು ರೀಸನ್ ಹೇಳೋದಷ್ಟೇ. ಅದ್ ಯಾಕೆ ಅವ್ರು ಹೇಗಿಂಗೆಲ್ಲ ಸೊನ್ನೆ ಸುತ್ತಿ ಕಟ್ ಮಾಡಿ ಎಲ್ಲ ಮಾಡಿರ್ತಾರೆ ಅಂತಂದ್ರೆ ಅವ್ರಿಗೆ ಆತ್ಮವಿಶ್ವಾಸ ಇಲ್ಲ, ಅವ್ರ ಬಗ್ಗೆ ನಂಬಿಕೆ ಇಲ್ಲ. ಅದಕ್ಕೆ ಅವ್ರ ಹತ್ರ ಮಾಡ್ಬಿಟ್ಟು ಇನ್ನೊಬ್ರ ಮೇಲೆ ಹೇಳ್ತಾ ಇರ್ತಾರೆ ಅಷ್ಟೇ, ಯಾರಾದ್ರೂ ಫೋರ್ಜರಿ ಮಾಡ್ಬಿಡ್ತಾರೆ ಅಂತ ನಾನು ಹಿಂಗ್ ಬರ್ದೆ ಅಂತ. ಹಾಗಾಗಿ ಅದು ಈಗ ನನ್ನ ಸಿಗ್ನೇಚರ್ ಏನು ತುಂಬಾ ಸರಿ ಇದೆ ಅಂತ. ನಾನು 9ನೇ ಕ್ಲಾಸಿಂದನೂ ಒಂದೇ ಸಿಗ್ನೇಚರು. ನನ್ ಗ್ರಾಫಾಲಜಿ ಕಲಿಯೋ ತನಕ ನನ್ಗೆ ತುಂಬಾ ಹೆಮ್ಮೆ ಇತ್ತು. ನಾನು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ, ಸಿಗ್ನೇಚರ್ ಇಷ್ಟು ಸ್ಟೈಲ್ ಆಗಿದೆ ಅಂತ. ಆಮೇಲೆ ಗೊತ್ತಾಯ್ತಲ್ಲ, ಅದು ಬರೀ ನನ್ನ ಬಗ್ಗೆ ಎಲ್ಲಿ ನನ್ನ ಹಿಡಿದು ಇಟ್ಕೊಂಡ್ಬಿಟ್ಟಿದೆ ಅನ್ನೋ ವಿಷಯಗಳೆಲ್ಲ ಅದ್ರಲ್ಲಿ ಗೊತ್ತಾಯ್ತು. ಅದ್ರಿಂದ ತಿಳಿದ ನಂತರ ಸರಿ ಮಾಡ್ಕೊಂಡಿದೀನಿ. ಬಟ್ ನನ್ನ ಸಿಗ್ನೇಚರ್ ಚೇಂಜ್ ಮಾಡಿಲ್ಲ. ನಾನು ಯಾರಿಗೂ ಸಿಗ್ನೇಚರ್ ಚೇಂಜ್ ಮಾಡ್ಕೊಳ್ಳಿ, ಇದಿಷ್ಟು ನೆಗೆಟಿವ್ ಇದೆ ನಿಮ್ ಸಿಗ್ನೇಚರ್ ಅಂತ ನಾನು ಯಾರಿಗೂ ಹೇಳಲ್ಲ. ನಿಮ್ ಸಿಗ್ನೇಚರ್ ಆಗಿರ್ಲಿ, ನಿಮ್ಗೆ ಗೊತ್ತಾಯ್ತಲ್ಲ, ಅದ ಅರಿವು ಬಂತಲ್ಲ, ಈಗ ನಾನು ಇದೆಲ್ಲ ಇದೆ ನನ್ನ ಒಳ ಮನಸ್ಸಿನಲ್ಲಿ ಅಂತ, ಅದನ್ನ ಸರಿ ಮಾಡ್ಕೊಂಡ್ರೆ ಸಾಕು ಅನ್ನೋದು. ಹ್ಯಾಂಡ್ ರೈಟಿಂಗ್ ಮಾತ್ರ ಬದಲಾವಣೆ ಮಾಡೋದು, ಸಿಗ್ನೇಚರ್ ಅಲ್ಲಿ ಏನು ಬದಲಾವಣೆ ಬೇಡ. ನಾನು ಈಗಾಗ್ಲೇ ಆಗೋಯ್ತು ಇಷ್ಟು ವರ್ಷದಿಂದ ಸೈನ್ ಮಾಡ್ತಿದ್ದೀನಿ, ಇವಾಗ ನೀವ್ ಹೇಳ್ಬಿಟ್ರೆ ನಾವೇನ್ ಮಾಡೋದು ಅಂತ ಕೇಳೋರು ಇರ್ತಾರೆ. ಮದ್ದೆಲ್ಲಿದೆ ಅಂದ್ರೆ ಹಿತ್ಲಲ್ಲಿದೆ ಅನ್ನೋದು ಹೆಚ್ಚಾಗಿ ನಾವು ಗಮನಿಸಿರೋದಿಲ್ಲ. ಎಷ್ಟೋ ವಿಚಾರಗಳಿಗೆ ಉತ್ತರ ನಮ್ಮಲ್ಲೇ ಇರುತ್ತೆ. ಇದನ್ನ ಕರೆಕ್ಟಾಗಿ ಕೂತು ಅದಕ್ಕೆ ಕೊಡುವಂತ ಸಮಯ ಕೊಟ್ಟು ವ್ಯವಧಾನದಿಂದ ನಾವದನ್ನ ಸರಿಪಡಿಸ್ಕೊಳ್ಳೋಕೆ ಆಸಕ್ತಿ ತೋರ್ಬೇಕು. ಫಸ್ಟು ನನಗೆ ನಾ ಸರಿ ಹೋಗ್ಬೇಕು ಅಂತ ಇರಬೇಕು. ಆ ಅರಿವು ಫಸ್ಟ್ ಮುಖ್ಯ. ಹಾಗಾಗಿ ಬರವಣಿಗೆ
ಪ್ರಾರಂಭ ಮಾಡಿ, ಬರೀತಾ ಇದ್ದವರು ಬರೆಯೋದಕ್ಕೆ ಶುರು ಮಾಡಿ, ಕನಿಷ್ಠ 5 ನಿಮಿಷ ಆದ್ರೂ ಮೊದಲು ಶುರು ಮಾಡಿ, ನಂತರ ಇವೆಲ್ಲ 1-2 ದಿನಕ್ಕೆ ಗೊತ್ತಾಗುವಂಥದ್ದಲ್ಲ. ಅದಕ್ಕೂ ಅದರದ್ದೇ ಆದ ಸಮಯ ಬೇಕು. ಯಾವುದೇ ಒಂದು ಏನು ವಿಶಿಷ್ಟವಾದ್ದು ದೊರಕಬೇಕು ಅಂದರೆ ಅದಕ್ಕೆ ಅದರದ್ದೇ ಆದ ಇನ್ವೆಸ್ಟ್ಮೆಂಟ್ ಅಂತ ಬೇಕಾಗುತ್ತೆ. ಅಂದರೆ ಎಲ್ಲದಕ್ಕೂ ಅದರದ್ದೇ ಸಮಯದ ಏನು ಪರಿಶ್ರಮದ ಅಗತ್ಯ ಇದೆ. ಹಾಗಾಗಿ ಈ ವಿಷಯವೂ ಕೂಡ ಹಾಗೆ ಸೂಕ್ಷ್ಮವಾಗಿ ಮತ್ತಷ್ಟು ನೋಡಬೇಕು, ಅಳವಡಿಸ್ಕೊಳ್ಬೇಕು, ಮತ್ತೆ ಮಾಡಬೇಕು, ಮತ್ತೆ ಬರಬೇಕು. ಇದೊಂದು ನಿರಂತರ ಪ್ರಕ್ರಿಯೆ. ಹಾಗಾಗಿ ಸಾಕಷ್ಟು ವಿಚಾರ ಇದೆ ತಿಳಿಯೋರು. ಈಗ 1 ಗಂಟೆಯ ಸಭೆ ನಾವು ಮಾಡಿದ್ವಿ. ಏನಾದರೂ ಗೊಂದಲ ಇದ್ದರೆ ಮತ್ತೆ ಇನ್ನೊಂದು 5 ನಿಮಿಷ ಕೊಡ್ತೇವೆ, ಪ್ರಶ್ನೆಗಳನ್ನ ಕೇಳ್ಬಿಡಿ. ಇಲ್ಲ ಅಂದರೆ ಮೇಡಮ್ ಅವರನ್ನ ನೇರವಾಗಿ ಸಂಪರ್ಕ ಮಾಡಬೇಕಾಗತ್ತೆ. ಇಲ್ಲಿ ಸೇರಿರೋರು ಯಾರಾದರೂ ಕೇಳಲಿಕ್ಕೆ ಇಷ್ಟಪಡ್ತೀರಾ? ನರಸಿಂಹ ಸರ್, ನಾರಾಯಣ, ಯಶಸ್ವಿನಿ. ಹಾ ನಮಸ್ತೆ, ಹೇಳಿ ಮೇಡಮ್. ಬುಕ್ ಹೇಳಿದ್ರಲ್ಲ, ಅದ್ರ ಹೆಸರು ಹೇಳ್ಬೋದಾ? ದ ಸೀಕ್ರೆಟ್ ಬಿಹೈಂಡ್ ಯುವರ್ ಚೈಲ್ಡ್ಸ್ ಹ್ಯಾಂಡ್ ರೈಟಿಂಗ್. ಬರೀ ಹ್ಯಾಂಡ್ ರೈಟಿಂಗ್ ನೋಡೋದಲ್ದ ಒಳಗಡೆ ಏನ್ ವಿಷಯ ಇದೆ, ಮನಸ್ಥಿತಿ ಏನ್ ಹೇಳ್ತಿದೆ ಅಂತ. ಕನ್ನಡದಲ್ಲಿ ಯಾವ್ದಾರು ಇದೆಯಾ ಮೇಡಮ್? ಕನ್ನಡದಲ್ಲಿ ಇನ್ನೂ ಆಗಿಲ್ಲ, ಬರಿಬೇಕು. ಇದು ನನ್ನ ಮೊದಲನೇ ಬುಕ್, ಇಂಗ್ಲಿಷ್ ಅಲ್ಲಿ ರಿಲೀಸ್ ಆಗಿರೋದು. ಇದನ್ನೇ ಕನ್ನಡದಲ್ಲಿ ಮಾಡಿದ್ರೆ ಇನ್ನೂ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸುಮಾರು ಜನ. ನೋಡೋಣ. ನೀವು ಹೇಳ್ತಾ ಇರೋದೆಲ್ಲ ಕನ್ನಡ ಅಕ್ಷರಗಳಿಗೆ ಹೇಗೆ ಅಪ್ಲೈ ಆಗುತ್ತೆ? ಕನ್ನಡದಲ್ಲಿ ಬರಿತೀವಲ್ವಾ? ಅಕ್ಷರಗಳಿಗೆ ನೋಡಕ್ ಹೋಗ್ಬೇಡಿ. ನೀವು ಪುಸ್ತಕನ ಹೇಗ್ ತುಂಬಿಸಿ, ಆ ಪುಟ ಹೇಗ್ ತುಂಬಿಸಿ ಬರಿತಾ ಇದ್ದೀರಾ, ಎಷ್ಟು ಪ್ರೆಷರ್ ಕೊಡ್ತಾ ಇದ್ದೀರಾ, ಎಷ್ಟು ಜಾಗ ಬಿಡ್ತಾ ಇದ್ದೀರಾ ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ, ಅದನ್ನೆಲ್ಲ ತಗೋಬಹುದು. ಇಂಗ್ಲಿಷ್ಗಾದ್ರೆ ಮಾತ್ರ ಡೀಟೇಲ್ ಆಗಿ ಸಿಗುತ್ತೆ. ಇನ್ ಯಾವ್ದೇ ರೀಜನಲ್ ಲ್ಯಾಂಗ್ವೇಜಸ್ಗಾದ್ರೂ, ಯಾವ್ದೇ ಪ್ರಾದೇಶಿಕ ಅಥವಾ ಮಾತೃಭಾಷೆ ಯಾವ್ದೇ ಬರಲಿ, ಕನ್ನಡ ಅಂತಲ್ಲ ಯಾವ್ದಕ್ಕೆ ಬರೆದ್ರು ಇದು ಇಂಗ್ಲಿಷ್ ಅಲ್ಲೇ ರಿಸರ್ಚ್ ಆಗಿರೋದು, ಇಂಗ್ಲಿಷ್ಗೆ ಅಂತಾನೆ ಇರೋದು. ಅದ್ರ ಮ್ಯಾಕ್ರೋ ಲೆವೆಲ್ ಅಂತ ನಾ ಏನ್ ಹೇಳಿದೆ ಅದನ್ನ ಮಾತ್ರ ನಾವು ಎಲ್ಲಾ ಲ್ಯಾಂಗ್ವೇಜ್ಗೂ ಅಪ್ಲೈ ಮಾಡ್ಕೋಬಹುದು, ಎಲ್ಲದಕ್ಕೂ ಆಗತ್ತೆ, ಅಳವಡಿಸ್ಕೋಬಹುದು. ಬಟ್ ಎಲ್ಲಾ ಸ್ಟ್ರೋಕ್ಸ್ ಇದು ಎಲ್ಲ ಬೇರೆ ಲ್ಯಾಂಗ್ವೇಜ್ ಗೊತ್ತಾಗಲ್ಲ, ಯಾಕಂದ್ರೆ ಅದಾದ್ರ ಭಾಷೆದು ಅದೇ ಇರುತ್ತೆ. ಇನ್ನು ಕನ್ನಡದಲ್ಲಿ ಇದ್ರ ಅಧ್ಯಯನ ಆಗಿ ಈ ಅಕ್ಷರ ಈ ತರ ಬರೆದ್ರೆ ಇನ್ನು ಹೇಗೆ ಹೇಳ್ಬೋದು ಗೊತ್ತಾ ಕನ್ನಡದಲ್ಲಾದ್ರೆ? ಅಂದ್ರೆ ನಾನು ಬರೆಯೋ ರೀತಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ನೀವು ಕನ್ನಡದಲ್ಲೇ ನಾವು ಮಾಡಿದ್ರೆ ಹೇಗೆ ಅಂತಂದ್ರೆ, ಈಗ ನಾನು ಬೆಳಗ್ಗೆನೂ ಇದನ್ನ ಎಕ್ಸಾಂಪಲ್ ಕೊಟ್ಟೆ ಅಲ್ಲಿ ಮಕ್ಳಿಗೆ. ಎ ಅಂದ್ರೆ ಇಷ್ಟೇ ಅಲ್ವಾ, ಬಟ್ ನಾವು ಬರಿಬೇಕಾದ್ರೆ ಒಂದೊಂದ್ಸತಿ ಹಿಂಗ್ ಬರ್ದ್ಬಿಡ್ತೀವಿ. ಇಲ್ಲಿ ತನಕ ಯಾಕೆ ಪುಸ್ತಕದಲ್ಲಿ ಇಷ್ಟೇ ಅಲ್ವಾ ಎ ಬರೆಯೋದು, ಇದ್ ಯಾಕೆ ನಾವು ಅಡಿಷನಲ್ ಬರಿತಾ ಇದ್ದೀವಿ ಅಂತ ಅನ್ಕೊಂಡ್ರೆ, ಅದು ನಮ್ಮ ಏನಂದ್ರೆ ನಮ್ಮೊಳಗೆ ಆಗೋ ಗೊಂದಲ ಅಂತ ತೋರಿಸ್ತಾ ಇದೆ. ನಮ್ಮೊಳಗೆ ನಮ್ಗೆ ಆಗೋ ಒಂದು ಏನಂತಾರೆ ಒತ್ತಡ, ಅಪನಂಬಿಕೆ, ಬೇರೆಯವ್ರೇನ್ ಅನ್ಕೊಂಡ್ಬಿಡ್ತಾರೆ ನಾನ್ ಈ ತರ ಮಾಡ್ಬಿಟ್ರೆ, ಅವೆಲ್ಲ ಇರುತ್ತಲ್ವಾ, ಅದನ್ನ ತೋರ್ಸುತ್ತೆ. ಮತ್ತೆ ಅತಿಯಾದ ಯೋಚನೆ, ಮಾಡೋ ಕೆಲ್ಸಕ್ಕಿಂತ ಮುಂಚೆ ಬರೀ ಯೋಚನೆ ಮಾಡ್ತಾನೆ ಇರೋದು. ಇದು ಅಂದ್ರೆ ಇನ್ನ ಈ ಅಕ್ಷರಕ್ಕೆ ಒಂದು ಎಕ್ಸಾಂಪಲ್. ಇದು ಯಾವ್ದೇ ತರ ಅಕ್ಷರ ಆಗಿರ್ಬೋದು. ಈಗ ಆ ಬರಿಬೇಕಾದ್ರೆ ಇಷ್ಟ ಅಕ್ಷರ ಎಷ್ಟಿದೆ ಅಷ್ಟು ಬರೆದ್ರೆ ಸಾಕು, ಯಾವ್ದೇ ಭಾಷೆ ಆದ್ರೂ ಅಷ್ಟೇ. ಇಲ್ಲಿಗ್ ಮುಗ್ಸೋದ್ ಬಿಟ್ಟು ಎಕ್ಸ್ಟ್ರಾ ನಾವ್ ಇನ್ನೇನೇ ಮಾಡ್ಕೊಂಡ್ ಹೋದ್ರುವೆ ಅದು ಬೇಕಾಗಿರ್ಲಿಲ್ಲ, ಅಗತ್ಯವಿಲ್ದೆ ನಾವ್ ಯಾಕೆ ಮಾಡ್ತಿದೀವಿ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅವಾಗ ನಾವು ಯಾವ ವಿಷಯಕ್ಕೆ ಎಷ್ಟು ಮಹತ್ವ ಕೊಡ್ತಿದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಈ ತರ ಪರಿಸ್ಥಿತಿಲಿ ಬೇಡದೇ ಇರೋ ವಿಷಯಕ್ಕೆ ನಾವು ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ, ಅಥವಾ ನಮ್ಗೆ ಎಲ್ಲೇ ನಾವು ಯಾವ ವಿಷಯದ ಬಗ್ಗೆ ನಾವು ಆವಾಗ ಗಮನ ಹರಿಸ್ಬೇಕು ಅದನ್ನ ಮಾಡಿರಲ್ಲ, ಅವಾಗ ನಮ್ದು ಅಕ್ಷರಗಳು ಈ ತರ ಇರುತ್ತೆ. ಯಾವ್ದೇ ಭಾಷೆ ಆದ್ರೂ ಅಕ್ಷರ ಎಷ್ಟಿದೆ ಅಷ್ಟನ್ನೇ ಎಲ್ರೂ ಓದೋ ತರ ಬರೆದ್ರೆ ಖಂಡಿತ ಅದಷ್ಟು ಸಾಕು. ಥ್ಯಾಂಕ್ ಯು. ಇವರು ಸ್ನೇಹಲತಾ ಅವ್ರ ಲಿಂಕ್ ಕಳ್ಸಿದ್ರು, ಗೀತಾ ಪಾರಾಯಣ ತಂಡದವರು, ಅವರಿಂದ. ನಾವು ಹಿರಿಯೂರು, ಚಿತ್ರದುರ್ಗ. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ತೆ. ಸಂತೋಷ. ಯಶಸ್ವಿನಿ ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು. ಯಶಸ್ವಿನಿ ಇದೆಯಾ? ಇದೀನಿ. ನನಗೂ ಅಷ್ಟೇ ಭಾಷೆಗಳು ಕನ್ನಡ ಅಥವಾ ಹಿಂದಿ ಹ್ಯಾಂಡ್ ರೈಟಿಂಗ್ ನೋಡಿದ್ರು ತಿಳಿಯುತ್ತಾ ಅಂತ ತಿಳ್ಕೊಬೇಕಿತ್ತು, ಅವರೇ ಕೇಳಿದ್ರು. ನನ್ನ ಪ್ರಶ್ನೆ ಏನಂದ್ರೆ, ಆ ವ್ಯಕ್ತಿತ್ವನ ನಾವು ಬದಲಾಯಿಸ್ಕೊಳ್ಳೋದು ಉತ್ತಮವಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಹ್ಯಾಂಡ್ ರೈಟಿಂಗ್ ಬದಲಾಗುತ್ತಾ, ಅಥವಾ ಹ್ಯಾಂಡ್ ರೈಟಿಂಗ್ ಬದಲಾವಣೆ ಮಾಡ್ಕೊಂಡ್ರೆ ನಮ್ಮ ವ್ಯಕ್ತಿತ್ವನ ಸುಧಾರಿಸ್ಕೊಳ್ಳುತ್ತಾ? ಎರಡೂ ಆಗತ್ತೆ.
ನೀವು ಚಿಕ್ಕ ವಯಸ್ಸಲ್ಲಿ ಬರೀತಿದ್ದಂಗೆ ಸ್ಕೂಲಲ್ಲಿ ಬರೀತಿರೋ ತರನೇ ಇವಾಗ ಬರೀತಿದ್ದೀರಾ? ಇಲ್ಲ ಅಲ್ವಾ? ಒಂದ್ ನಿಮಿಷ. ಸಾರಿ. ನಾವ್ ಚಿಕ್ಕ ವಯಸ್ಸಲ್ಲಿ ನಮ್ ಬರವಣಿಗೆ ಹೆಂಗಿತ್ತು, ನಮ್ ಕಾಲೇಜ್ ದಿನ ನಮ್ ಬರವಣಿಗೆ ಹೇಗಿತ್ತು, ಈಗ್ಲೂ ಅದು ಅದೇ ತರ ಇರಲ್ಲ ಅಲ್ವಾ? ಯಾಕೆ ಬದಲಾಯ್ತು? ನಿಮ್ ಮನಸ್ಥಿತಿ ಕಾಲೇಜಲ್ಲಿ ಇರೋದಕ್ಕೂ ನಿಮ್ ವ್ಯಕ್ತಿತ್ವ ಕಾಲೇಜಲ್ಲಿ ಇರೋದಕ್ಕೂ ಇವಾಗ್ಲೂ ಹೇಗೆ ಬದಲಾಗಿದೆ? ನಾವು ನಮ್ ಜೀವನದಲ್ಲಿ ಏನೇನ್ ನಡೀತಿರುತ್ತೆ ಘಟನೆ ಅದರಿಂದ ಸ್ವಲ್ಪ ತಿಳ್ಕೊಂಡಿರ್ತೀವಿ. ನಮ್ಗೆ ಸ್ವಲ್ಪ ಅರಿವಾಗಿರುತ್ತೆ. ನಮ್ಮ ಅದರಿಂದ ನಮ್ಮ ಬದಲಾವಣೆ ಆಗಿರುತ್ತೆ. ಅದರಿಂದನೂ ಬರವಣಿಗೆ ಬದಲಾಗತ್ತೆ. ಬರವಣಿಗೆಯಿಂದನೂವೆ ನಮ್ಮ ಮನಸ್ಥಿತಿ ಬದಲಾಗತ್ತೆ. ಎರಡೂ ಆಗತ್ತೆ. ಸೊ ನಮ್ಗೆ ನಾವೇ ಅನ್ಕೊಂಡು ಇದು ನನ್ಗೆ ಸರಿ ಇಲ್ಲ, ನಾನು ಈ ತರ ಮಾಡ್ತಾ ಇರೋದು ಸರಿ ಇಲ್ಲ, ನಾನು ಇನ್ ಸರಿಪಡಿಸ್ಕೋಬೇಕು ಅಂತ ಅನ್ಕೊಂಡು ಬರವಣಿಗೆಯಲ್ಲಿ ಸರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ನಾನು ಇದು ತಪ್ಪು ಮಾಡ್ತಿದ್ದೀನಿ, ನಾನು ಇದು ಸರಿ ಮಾಡ್ಕೋಬೇಕು ಅಂತ ಅನ್ಸೋದು ಎಲ್ಲಾರ್ಗೂ ಅನ್ಸಲ್ಲ. ತುಂಬಾ ಕೆಲವು ಜನ ಅವ್ರು ಏನಂತ ತುಂಬಾ ಅವಲೋಕನ ಮಾಡ್ಕೊಂಡು ಹೌದು ನಾನು ಇದನ್ನ ನಾನು ಸರಿ ಮಾಡ್ಕೋಬೇಕು, ನನ್ನಲ್ಲಿ ಈ ಕೊರತೆ ಇದೆ ಅಥವಾ ನಾನು ಇದನ್ನ ಇನ್ನೂ ಉತ್ತಮ ಮಾಡ್ಕೋಬೇಕು ಅಂತ ಅನ್ಕೋತಾರೆ. ಆದ್ರೆ ಫಸ್ಟ್ ನಿಮ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮಾಡಿಸ್ಕೊಂಡ್ಬಿಟ್ರೆ ನಿಮ್ಗೆ ಅದ್ರಲ್ಲೇನೆ ನಿಮ್ಗೆ ಗೊತ್ತಿರೋದು ಗೊತ್ತಿಲ್ದಿರೋ ಎರಡೂ ವಿಷಯಗಳು ಸಿಗುತ್ತೆ. ಅದ್ರಿಂದ ಇನ್ನು ಉತ್ತಮವಾಗಿ ನೀವು ಅಂದ್ರೆ ಯಾವ ವ್ಯಕ್ತಿಗೂ ಎಲ್ಲ 100% ಬರೆಯೋದೆಲ್ಲ ತಪ್ಪು ವ್ಯಕ್ತಿತ್ವನೇ ಇದೆ, ಬೇಡದರ ವ್ಯಕ್ತಿತ್ವ ಇದೆ ಅಂತ ಖಂಡಿತ ಯಾರು ಇಲ್ಲ. ಎಲ್ರಿಗೂ ಒಳ್ಳೆ ಗುಣಗಳಿರುತ್ತೆ, ಎಲ್ರಿಗೂ ಆ ಮನಸ್ಥಿತಿ ಆ ವ್ಯಕ್ತಿತ್ವ ಇರುತ್ತೆ. ಕೆಲವುದು ಅವ್ರಿಗೆ ಆ ಸಮಯಕ್ಕೆ ಅವ್ರಿರೋ ಪರಿಸ್ಥಿತಿಗೆ ಯಾವ್ದನ್ನ ಬದಲಾವಣೆ ಮಾಡ್ಕೊಂಡ್ರೆ ಅವ್ರ ಸ್ಥಿತಿ ಇನ್ನೊಂಚೂರು ಸರಿ ಹೋಗುತ್ತೆ. ಅವ್ರ ಮನಸ್ಥಿತಿ ಆಗಿರ್ಬೋದು, ಅವ್ರ ಜೀವನ ನಡೆಸೋ ಶೈಲಿ ಇರ್ಬೋದು, ಹೇಗೆ ಉತ್ತಮವಾಗಿಸ್ಬೋದು ಅನ್ನೋ ವಿಷಯಕ್ಕೆ ಮಾತ್ರ ನಾವು ಅದನ್ನ ತಿದ್ದುಪಡಿ ಮಾಡ್ಕೋಬಹುದು. ಓಕೆನಾ? ಸೊ ಹಾಗಾಗಿ ಎರಡೂ ಆಗುತ್ತೆ. ನಮ್ ಮನಸ್ಥಿತಿ ಚೇಂಜ್ ಮಾಡಿದ್ರು ನಮ್ ಬರವಣಿಗೆ ಚೇಂಜ್ ಆಗುತ್ತೆ, ನಮ್ ಬರವಣಿಗೆ ಚೇಂಜ್ ಮಾಡಿದ್ರು ನಮ್ ಮನಸ್ಥಿತಿ ಚೇಂಜ್. ಓಕೆನಾ? ಧನ್ಯವಾದ ಮೇಡಮ್. ಧನ್ಯವಾದ. ಎಸ್, ಪ್ರಶ್ನೆಗಳೆಲ್ಲ ಬಂದಿದಾವೆ. ಸಾಕಷ್ಟು ಚರ್ಚೆ ಆಗಿದೆ. ಇನ್ನಷ್ಟು ಮಾತಾಡ್ಬೋದು. ಇದು ನಿರಂತರ ಅಂತ ನಾನು ಹೇಳ್ದಾಗೆ ಮತ್ತೆ ಮತ್ತೆ ಸಿಗೋಣ. ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡ್ಲಿಕ್ಕೆ ಕೂಡ ಅವಕಾಶ ಮಾಡ್ಕೊಡ್ತೀವಿ. ನಮ್ಮಲ್ಲಿಗೆ ಯಾರು ಗೊತ್ತಾಗತ್ತಲ್ಲ ಈ ಸಭೆ ಯಾರ ಮೂಲಕ ಸೇರಿದ್ದಾರೆ ಅಂತ, ಅವರನ್ನೇ ನೀವು ಸಂಪರ್ಕ ಮಾಡಿ ಮೊದಲಿಗೆ. ನಂತರ ಮೇಡಮ್ ಅವರ ಸಂಪರ್ಕ ನಾವು ಅವ್ರ ಮೂಲಕ ಮಾಡ್ಕೊಡ್ತೀವಿ. ಇದು ಆಳವಾಗಿ ನಾವು ಹೋಗ್ಬೋದು, ಮತ್ತೆ ಪ್ರಶ್ನೆಗಳು ಬರುತ್ತೆ. ಈ ಸಭೆ ಮುಗ್ದು ಎಷ್ಟೋ ಹೊತ್ತಾದ್ಮೇಲೆ ಇದೊಂದು ಕೇಳ್ಬೋದಿತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಯೋಚನೆನೂ ಬರುತ್ತೆ. ಹಾಗಾಗಿ ಮಾತಾಡೋಣ, ಸಿಗೋಣ. ಮೇಡಮ್, ನಿಮ್ಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಬಳಗದ ಪರವಾಗಿ ನಮಗೋಸ್ಕರ ಸಮಯ ಮಾಡಿಕೊಂಡು 1.5 ತಾಸು ಕೂತು ವಿವರವಾಗಿ, ಇಷ್ಟು ಸರಳವಾಗಿ, ಎಲ್ರಿಗೂ ಅರ್ಥ ಆಗುವ ರೀತಿ ಮತ್ತೆ ಇಷ್ಟ ಆಗುವ ರೀತಿ ತಿಳಿಸ್ಕೊಟ್ಟಿದ್ದೀರಿ. ಹೊಸ ವಿಚಾರ ಅಂತ ಮೊದಲಿಗೆ ಹೇಳಿದೆ. ಹೊಸ ವಿಚಾರ ಹೌದು, ಅದು ಅಷ್ಟೇ ಆಸಕ್ತಿ ಬರಬೇಕಲ್ಲ, ಅದು ಕೂಡ ಮುಖ್ಯ ಆಗುತ್ತೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಖುಷಿಯಿಂದ ನಗ್ನಗ್ತಾ ಮಾತಾಡಿದ್ರಿ. ತುಂಬಾ ಧನ್ಯವಾದ. ಗೊಂದಲಗಳಾಗತ್ತೆ ಅಥವಾ ಇದ್ರ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅಂತ ನಮಗೂ ಆಸಕ್ತಿ ಮೂಡ್ತಾ ಹೋಗುತ್ತೆ. ಖಂಡಿತ ನಾವು ನಿಮ್ಮ ಸಂಪರ್ಕ ಮಾಡ್ತೇವೆ, ಮತ್ತೆ ಪುಸ್ತಕವನ್ನ ಕೂಡ ಖರೀದಿ ಮಾಡ್ತೇವೆ. ನಿಮ್ಮೆಲ್ಲ ಮುಂದಿನ ಕಾರ್ಯಾಗಾರಗಳು, ಕೆಲಸಗಳಿಗೆ ಯಶಸ್ಸಾಗ್ಲಿ ಅಂತ ನಾವು ಕೇಳ್ಕೊಳ್ತೀವಿ ಬಳಗದ ಪರವಾಗಿ. ತುಂಬಾ ಹೃದಯದ ಧನ್ಯವಾದ ಮೇಡಮ್. ಧನ್ಯವಾದಗಳು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಈ ವಿಷಯದ ಬಗ್ಗೆ ಇನ್ನೂ 16 ಜನಕ್ಕೆ ವಿಷಯ ತಿಳಿಸಿ, ಹೊಸ ವಿಷಯ ಆಗಿರೋದ್ರಿಂದ ಅಂದ್ರೆ ಸುಲಭವಾಗಿ ನಾವು ಬದಲಾವಾಗ್ಬೋದಲ್ವಾ? ಏನೇನೋ ಸಮಸ್ಯೆಗಳಿಗೆ ಯಾರ್ಯಾರ ಹತ್ರ ಹೋಗಿ ಏನೇನೋ ಕಷ್ಟಪಡೋದ್ಕಿಂತ ನಾವು ಬರೆದು ಸರಿ ಮಾಡ್ಕೊಳ್ಳೋದು ಸುಲಭ ಅಂತ ಇಷ್ಟು ಜನಕ್ಕೆ ತಲುಪಿಸೋದಕ್ಕೆ, ವಿಷಯ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಧನ್ಯವಾದ. ಸರಳತೆಯಲ್ಲಿ ಕೂಡ ಪರಿಹಾರ ಇದೆ. ಇದೇನ್ ಇಷ್ಟು ಸರಳವಾಗಿದೆ, ಹೇಗ್ ಪರಿಹಾರ ಆಗತ್ತೆ ಅಂತ ಯೋಚನೆ ಮಾಡ್ಬೇಡಿ. ಇವತ್ತಿಂದ ಬರೆಯೋದಕ್ಕೆ ಮೊದಲಿಗೆ ಶುರು ಮಾಡಿ ಎಲ್ರು ಅಂತ ಒಂದು ಚಿಕ್ಕದಾಗಿ ಸಂದೇಶ ಮೇಡಮ್ ಅವ್ರದ್ದು. ಆಗ್ಲಿ, ಎಲ್ರಿಗೂ ಧನ್ಯವಾದ. ಸಮಯವನ್ನ ಕೊಟ್ಟು ಸಭೆಯನ್ನ ಸೇರಿದ್ರಿ, ಯಶಸ್ವಿ ಮಾಡಿದ್ರಿ. ಈ ಸಭೆಯ ರೆಕಾರ್ಡಿಂಗ್ ಅನ್ನ ನಾವು 4 ದಿನದ ಒಳಗೆ ಯೂಟ್ಯೂಬ್ನಲ್ಲಿ ಹಾಕ್ತೇವೆ. ನಮ್ಮ ಬಳಗದ ವಾಹಿನಿಯಲ್ಲಿ ಯೂಟ್ಯೂಬ್ನಲ್ಲಿ ಸಿಗತ್ತೆ. ಮುಖ್ಯ ಗುಂಪಲ್ಲೂ ಕೂಡ ಹಂಚ್ತೇವೆ. ಮುಂದಿನ ವಾರ ಕೂಡ ನಮ್ಮ ಬಳಗದ ಸಭೆ ಇದೆ, ಶನಿವಾರವೇ ಆಗತ್ತೆ. ಅದರ ವಿವರ ಕೂಡ ನಾವು ಆದಷ್ಟು ಬೇಗ ಹಂಚ್ತೇವೆ. ಧನ್ಯವಾದ ಎಲ್ರಿಗೂ. ಸಿಗೋಣ ಮುಂದಿನ ವಾರ. ಧನ್ಯವಾದ ಮೇಡಮ್ ನಿಮ್ಗೆ. ನಮಸ್ತೆ. ಧನ್ಯವಾದಗಳು. ಧನ್ಯವಾದ.